ಇಲ್ಲೊಬ್ರು ವ್ಯಕ್ತಿ ಇದ್ದಾರೆ. ಮೈಸೂರಿನ ಬುಡಕಟ್ಟು ಸಮುದಾಯದ ಜನರಿಗೋಸ್ಕರ ತಮ್ಮ ಜೀವನದ ಅಮೂಲ್ಯವಾದ 40 ವರ್ಷಗಳಿಗಿಂತ ಜಾಸ್ತಿ ಕಾಲವನ್ನ ಮುಡಿಪಾಗಿಟ್ಟಿದ್ದಾರೆ. ಸರ್, 2024 ನಿಮಗೆ ಪದ್ಮಶ್ರೀ ಅವಾರ್ಡ್ ಘೋಷಣೆ ಆಯಿತು. ಎಲ್ಲ ಮಾಧ್ಯಮದವರು ಬಂದರು, ಸೋಮಣ್ಣ ನಿಮ್ಗೆ ಪದ್ಮಶ್ರೀ ಆಗದಂತ. ಓಕೆ, ನಿಮ್ಗೆ ಏನ್ ಅನಿಸ್ತದ ಅಂದ್ರು. ಅಲ್ಲ, ಅದ್ರ ಬೆಲೆ ಗೊತ್ತಿಲ್ಲ, ಅದ್ರ ತೂಕ ಗೊತ್ತಿಲ್ಲ ನನ್ಗೆ ಗೊತ್ತಿರೋದು ಜೇನುತುಪ್ಪದ ರುಚಿ ಮತ್ತೆ ಗೆಣಸರ ರುಚಿ ಮಾತ್ರ ಗೊತ್ತು, ಅದ್ರ ರುಚಿ ನನಗೆ ಗೊತ್ತಿಲ್ಲ. ಭಾರತೀಯ ಬುಡಕಟ್ಟು ಸಮುದಾಯಗಳನ್ನ ಪ್ರತಿನಿಧಿಸಿ ನೀವು ಫಿಲಿಪೈನ್ಸ್ಗೆ ಹೋಗಿದ್ರಿ. ಆದಿವಾಸಿಗಳಿರೋ ಜಾಗದಲ್ಲಿ ಹಕ್ಕಿ, ಪಕ್ಷಿ, ನವಿಲು, ಕಾಡು ಪ್ರಾಣಿಗಳ ಶಬ್ದ ಎಲ್ಲ ಕೇಳ್ಬೇಕಲ್ಲ. ಇಲ್ಲಿ ಏನೂ ಇಲ್ಲ. ನನಗಂಟ ನಮ್ಮ ತಂದೆಯವರೆಲ್ಲ ಹೇಳಿದ್ರು, ಮರ ಗಿಡ ಕಡಿಬೇಡಿ ಅಂತ. ಎಲ್ಲ ಕಡ್ದ್ಬಿಟ್ರು, ಎಲ್ಲ ಬೈಲಾಯ್ತು. ಈಗ ನೇರ ಸೂರ್ಯನ ಬೆಳಕು ಭೂಮಿ ಬೀಳ್ತದ, ಈ ಕಡೆ ಸಮುದ್ರ ಒತ್ತಡ, ಇವೇಳು ಒತ್ತಡದಿಂದ ಜ್ವಾಲಾಮುಖಿ ಆಗೋದು. ಸರಿಯಾಗಿ ಕೊಟಕನೆ ಸರಿಯಾಗಿ ಕ್ಲೀನ್ ಮಾಡ್ಲಿವಲ್ಲ ಅಂದ್ಬಿಟ್ಟು ಬಂದು ಮುಳ್ಕಡ್ಡಿಲಿ ತೊಡ್ಕೊಡ್ದ್ಬಿಟ್ರು. ಏನ್ ರಕ್ತ ಕಿತ್ಕರಿತಾ ಅದ. ಕದ್ದ ಅಂತ ಹೇಳೋದು. ಆಮ್ಯಾಕೆ ಇವರಿದ್ರೆ ಕಾಡಿಗೆ ಬೆಂಕಿ ಹಾಕ್ತಾರ ಅನ್ನೋದು, ಪ್ರಾಣಿಗಳ ಬೇಟೆ ಮಾಡ್ತಾರ ಅನ್ನೋದು, ಹಿಂಗೆಲ್ಲ ಒಂದಷ್ಟು ಜನ ಮೇಲೆ ಕೇಸ್ ಹಾಕಿ ಮನೇಲಿ ದುಡಿತಿದ್ದ ಮುಖ್ಯದವನ್ನೆಲ್ಲ ತಗೋ ಜೈಲ್ಗೆ ಹಾಕ್ತಾರೆ. 91ರಲ್ಲಿ ದಡದಡಿ ಆಡಿ ಅಂತ ಒಂದು ಆಡಿ ಇತ್ತು. ಒಂದಷ್ಟು ಜನ ಅವ್ರ ಮೇಲೆ ಫಾರೆಸ್ಟ್ನವ್ರು ಕೇಸ್ ಹಾಕ್ಬಿಟ್ಟು ಜೈಲಿಗೆ ಕಳಿಸ್ಬಿಟ್ಟಾರ. ಇಲ್ಲಿ ದುಡಿಯೋರಿಲ್ಲ, ಊಟಕ್ಕಿಲ್ಲ, ತಿಂಗಳಾನುಗಟ್ಲೆ ಮಳ. ಒಂದೇ ದಿನಕ್ಕೆ 8 ಜನ ಸತ್ತೋದ್ರು ಆಗಿದೆ. ಅದೆಲ್ಲ ದೊಡ್ಡ ಇಶ್ಯೂ ಆಯಿತು. ಆದರೂ ಇನ್ನೂ ಭೂಮಿಗಾಗಿ ಹೋರಾಟ ಮಾಡಕ್ಕೆ ಹೋದಾಗ ಪೊಲೀಸ್ ಡಿಪಾರ್ಟ್ಮೆಂಟು, ಸರ್ಕಾರ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎರಡೂ ಸೇರ್ಕೊಂಡು ಇಡೀ ಆಡಿನಿಗೆ ಬೆಂಕಿ ಹಾಕ್ಬಿಡ್ತಾರೆ. ಎಲ್ರಿಗೂ ನಮಸ್ಕಾರ. ಪಾಪಪ್ ಕನ್ನಡಗೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಮ್ಮ ಸಮಾಜದಲ್ಲಿ ವೈಯಕ್ತಿಕ ಉಪಯೋಗ ಇಲ್ಲದೆ ಯಾವುದೇ ವ್ಯಕ್ತಿ ಯಾವುದೇ ಕಾರ್ಯಗಳನ್ನು ಕೂಡ ಮಾಡೋದಿಲ್ಲ. ಆದ್ರೆ ಇಲ್ಲೊಬ್ರು ವ್ಯಕ್ತಿ ಇದ್ದಾರೆ, ತಮಗಾಗಿ ಅಲ್ಲ ತಮ್ಮವರಿಗಾಗಿ. ಅಂದ್ರೆ ಬುಡಕಟ್ಟು ಸಮಾಜದ, ಅಂದ್ರೆ ಮೈಸೂರಿನ ಬುಡಕಟ್ಟು ಸಮುದಾಯದ ಜನರಿಗೋಸ್ಕರ ತಮ್ಮ ಜೀವನದ ಅಮೂಲ್ಯವಾದ 40 ವರ್ಷಗಳಿಗಿಂತ ಜಾಸ್ತಿ ಕಾಲವನ್ನ ಮುಡಿಪಾಗಿಟ್ಟಿದ್ದಾರೆ. ನಮ್ ಜೊತೆ ಇದ್ದಾರೆ ಪದ್ಮಶ್ರೀ ಸೋಮಣ್ಣ ಅವರು. ಸರ್, ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದ ಸ್ವಾಗತ. ತಮಗೂ ನಮಸ್ಕಾರ ಸರ್. ಸರ್, ಮೊದಲನೇದಾಗಿ ಬುಡಕಟ್ಟು ಜನಾಂಗದ ಸಮುದಾಯದ ಉನ್ನತಿಗೋಸ್ಕರ ನೀವು ಹಲವು ವರ್ಷಗಳ ಕಾಲ ಹೋರಾಟ ನಡೆಸಿದ್ದೀರಾ, ಅವರಿಗೋಸ್ಕರ ದುಡ್ದಿದ್ದೀರಾ, ಇವತ್ತಿಗೂ ಕೂಡ ದುಡಿತಾ ಇದ್ದೀರಾ. ಏನು ಪ್ರೇರಣೆ ನಿಮ್ಗೆ ಅಂತ? ಅಂದ್ರ ನಮ್ಮ ತಂದೆಯವ್ರ ತಂದ ಹುಣಸೂರು ತಾಲೂಕಿನ ಕಚ್ಚೇನಹಳ್ಳಿ ಅಂತ ಒಂದು ಆಡಿ ಇತ್ತು ಕಾಡಿನೊಳಗೆ. ಅಲ್ಲಿ ಅಣ್ಣ ತಮ್ಮದಿರೋ ನಡುವೆ ಏನೋ ಮಗ ಮನ್ಸಾಯವತ್ತೇನೋ, ಅವರು ವಾಪಸ್ ಕೋಟೆ ತಾಲೂಕ ಬಂದ್ಬಿಡ್ತಾರೆ. ಬಂದು ಹೊಸಳ್ಳಿ ಅಂತ ಒಂದು ಊರು, ಆ ಊರಲ್ಲಿ ಬಂದು ಸೇರ್ಕೊಂಡು ಹಳ್ಳಿಯ ರೈತರ ದನಗಳನ್ನೆಲ್ಲ ಮೇಯಿಸ್ಕೊಂಡು ಜೀವನ ಮಾಡ್ತಾರೆ. ಆ ದನ ಮೇಯಿಸಿದ್ರೆ ಆ ಒಂದು ರಾಸ್ಕ ಒಂದು ವರ್ಷಕ್ಕೆ ಇಷ್ಟು ಅಂತ ಹಣ ಕೊಡ್ತಿರಂತೆ. ಆಗ ಅಲ್ಲೊಂದಷ್ಟು ದಿನ ಆ ಕೆಲಸ ಮಾಡ್ಕೊಂಡಿದ್ದಂಗೆ ಶಾನ್ಭಾಗ್ರು ಪಟೇಲ್ರನ ಕಾಲ, ಏನು ಪಾಪ ಬರೀ ದನಗಳನ್ನೇ ಮೇಯಿಸ್ಕ ಕಾಲ ಕಳೀತಾನ ಅಂದ್ಬಿಟ್ಟು ಒಂದು 4 ಎಕರೆ ಜಮೀನು ಮಂಜೂರು ಮಾಡಿಸ್ಕೊಡ್ತಾರೆ ಶಾನ್ಭಾಗ್ರು ಪಟೇಲ್. ಆ ಜಮೀನು ಮಾಡ್ಕೊಂಡು ದನ ಮೇಯಿಸ್ಕೊಂಡಿದ್ದಂಗೆ ನಮ್ಮ ತಂದೆಯವ್ರಿಗೆ ಒಂದು 7 ವರ್ಷ ವಯಸ್ಸು ಬರ್ತದ. ಬಂದಾಗ ಕಟಮನಹಳ್ಳಿ ಮತ್ತು ಆಲ್ತಾವಡಿ ಅಂತ 2 ಊರವ. ಆ ಊರಿನಲ್ಲಿ ಬಲಿ ಮಾರಮ್ಮ ಅನ್ನೋದು ಇವ್ರ ಮೇಲೆ ಪ್ರವೇಶ ಆದಂತ. ಆಗ ಇಲ್ಲಿ ಬಂದ್ಬಿಡ್ತಾರೆ ಆಲ್ತಾವಡಿ ಕಟಮನಹಳ್ಳಿಗೆ. ಬಂದು ಆ ದೇವ್ರ ಕೆಲಸ ಬಲಿ ಬಿತ್ಕೊಂಡು ಬಲಿ ಬೀಳೋದು, ಆ ದೇವ್ರ ಕೆಲಸ ಮಾಡ್ಕೊಂಡು ಅಲ್ಲೇನು ದನ ಮೇಯಿಸ್ತಿದ್ರು ಹಂಗೆ ಇಲ್ಲಿ ಆಲ್ತಾವಡಿ ಕಟಮನಹಳ್ಳಿ ದನಗಳನ್ನೆಲ್ಲ ಕಾಡ್ಗ ಹೋಗೋದು, ಮೇಯಿಸ್ಕೊ ಬರೋದು, ಹಿಂಗೆ ಮಾಡ್ಕೊಂಡು ದೇವ್ರ ಕೆಲಸನೂ ಮಾಡ್ಕೊಳ್ಳೋದು. ಹಿಂಗಿದ್ದಂಗೆ ನಮ್ಮ ತಂದೆಗೆ ಒಂದು 9 ಮಕ್ಕಳು ಹುಡ್ತವ. ಒಂದು 3-4 ಗಂಡು ಮಕ್ಕಳು, ಇನ್ನು ಉಳಿದವು ಹೆಣ್ಮಕ್ಳು. ಅದರಲ್ಲಿ ಆಗ ಕಾರ್ಲ ಪ್ಲೇಗು ಅಂತ ಬರ್ತಿತ್ತು, ಅದರಲ್ಲೆಲ್ಲ ತೀರೋಗ್ಬಿಡ್ತಾರೆ ಹೆಣ್ಮಕ್ಳೆಲ್ಲ. ಇನ್ನು ಉಳ್ಕೊಂಡವರು 4 ಜನ ಗಂಡು ಮಕ್ಕಳು, ಒಬ್ಬ ಅಕ್ಕ.
ಆಗ ಅವರು ನಮ್ಮ ಅಣ್ಣದಿರು ವಯಸ್ಸಿಗೆ ಬಂದು ಮದುವೆ ಆಯ್ತಾರ. ಹ್ಮ್. ಎಲ್ಲ ಅವ್ರವ್ರ ಹೆಂಡತಿ ಮನೆಗೆ ಸೇರ್ಕೋತಾರ. ಆ ಹ್ಮ್. ದೇವಸ್ಥಾನದ ಪೂಜೆ ಮಾಡ್ತಿದ್ದಾಗ ಜಮೀನ ಒಂದು ಕೊಡುಗೆ ಜಮೀನು, ಮಾರಿ ಕೊಡುಗೆ ಜಮೀನು ಅಂತ ಕೊಡ್ತಾರ. ಇವ್ರು ಯಾವಾಗ ಹೊಂಟೋದ್ಮೇಲೆ ಆ ಜಮೀನು ಪಾಳು ಬಿದ್ಕತ್ತದ. ಹ್ಮ್. ನಮ್ಮಮ್ಮ ಆಗ ಊರಿನವ್ರಿಗೆ ಹೇಳ್ತಾರೆ, ನನ್ನ ಮಕ್ಕ ಎಲ್ಲ ಹೊಂಟೋದ್ರು, ಹೆಂಡತಿ ಮನೆ ಸೇರ್ಕೊಂಡ್ರು, ಆ ಜಮೀನು ಅವ್ರು ಬಂದಮೇಲೆ ಕೊಡರಿ, ಊರಿನವರೇ ಮಾಡ್ಕೊಳ್ಳಿ ಅಂತ. ಆಗ ಊರಿನವರು ಆ ಜಮೀನ ಹರಾಜು ಮಾಡೋದು. ಓಕೆ. ಬಂದ ಹಣದಲ್ಲಿ ದೇವಸ್ಥಾನಕ್ಕೆ ಹಾಕೊಳ್ಳೋದು. ಹಂಗೆ ಮಾಡ್ತಾ ಇರ್ತಾರೆ. ನಮ್ಗೆ ಅಲ್ಲಿ ಜಮೀನಿಲ್ಲ, ಏನಿಲ್ಲ, ನಮ್ಗೆ ಕೂಲಿನೇ ಮಾಡಿ ಬದುಕಬೇಕಾಯ್ತು. ನಮ್ಮಮ್ಮ ಬಸಮ್ಮ ಅಂತ ಹ್ಮ್. ವಯಸ್ಸಾಗೋಗಿತ್ತು. ಹ್ಮ್. ಹೊರ ಕಟ್ಟ ಕಡಿಯವ ನಾನೇ, ಓ. ಹುಟ್ಟಿದವ. ಹ್ಮ್. ಆಗ ನನ್ನ ಸ್ಕೂಲಿಗೆ ಸೇರಿಸ್ತಾರ. ಹ್ಮ್. ಆಗ 4ನೇ ತರಗತಿ ಗಂಟೆ ನಾನು ಓದ್ತಾ ಇದ್ದು. ಏನು ಭಾಳ ದಟ್ಟವಾದ ಮಳ ಕೆಲಸ ಎಲ್ಲೂ ಇಲ್ಲ. ಹ್ಮ್. ಆಗ ಜಮೀನುಗಳಿಗೆಲ್ಲ ಹೋಗಿ ಹುಲ್ಲು ಕುಯ್ಕೊ ಬಂದು ಹ್ಮ್. ಅದನ್ನ ಕೋಟೆಗೆ ತಂದು ಮಾರಾಟ ಮಾಡೋದು, ಬಂದ ಕಾಸಿನಲ್ಲಿ ಮಾಡೋದು. ಹ್ಮ್. ಆಮೇಲೆ ಅಲ್ಲಿ ಅದು ಮಾಡ್ಕೊಂಡಿದ್ದಂಗೆ ರಾಗಿ ಮತ್ತು ಅಕ್ಕಿ ಮಾಡೋದು. ಹ್ಮ್. ಆಮೇಲೆ ರಾಗಿ ಬೀಸೋದು. ಹೋಗೋರು ಮನ್ಗಂಡೆಲ್ಲ ರಾಗಿ ಬೀಸಿ ಅವ್ರಿಗೆ ಹಸಿಟ್ಟು ಮಾಡಿಕೊಟ್ಟು ಹ್ಮ್. ಅವ್ರು ಏನು ಕೊಡ್ತಾರ ತಗೊಬಂದು ನಮಗೆಲ್ಲ ಮಾಡ್ತಾಯಿದ್ರು. ಹ್ಮ್. ಒಂದಿನ ದೊಡ್ಡ ಹುಲ್ಲರ ಕಟ್ಕೊಂಡು ಹೋದ್ರೆ ಹೆಚ್ಚಿಗೆ ಕಾಸು ಸಿಗ್ಬೋದು ಅಂತ ಕಟ್ಕೊಬಿಟ್ಟದ. ಹ್ಮ್. ಎತ್ತಕ್ಕಾಗಲ್ಲ. ಹೆಂಗೆ ಪರದಾಡ್ಕೊಂಡು ಹುಲ್ಲರ ತಲೆ ಮೇಲೆ ಮಡಿಕೊಂಡು ಭತ್ತ ಇದ್ದಂಗೆ ಮಳ ಊದಿತ್ತು. ಕಾಲು ಜಾರಿ ಹುಲ್ಲರಿ ಎದೆ ಮೇಲೆ ಹಾಕೊಂಡು ಜ್ಞಾನ ತಪ್ಪಿದ್ದಿತ್ತು. ಹ್ಮ್. ಆಗ ನಾನು ಸ್ಕೂಲ್ನಿಂದ ಬರ್ತಾಯಿದ್ದೀನಿ. ಹ್ಮ್. ಈ ಕಾಡಿನಿಂದ ದನ ಬರ್ತಾವ, ಹುಲ್ಲು ಇದ್ದದ್ಕ ಹಾಸ್ಕ ಬಂದು ಏನು ನಮ್ಮ ಅಮ್ಮನ್ನ ತುಳ್ಕೊಂಡು ಏನು ಕಿತ್ತು ತಿಂತಾವ ದನ. ಆಗ ಬಂದು ಯಾರೋ ಹೆಂಗಸ್ರು ಬಿದ್ದೋಗಾರಲ್ಲ ಅಂದ್ಬಿಟ್ಟು ನೋಡಿದ್ರ ನಮ್ಮಮ್ಮ ದನ ಎಲ್ಲ ಓಡಿಸ್ಬಿಟ್ಟು ಹ್ಮ್. ಆಗ ಎದಗೊರಗಿಸ್ಕೊಂಡು ಉಸಿರು ಬರೋ ಗಂಟ ಇದ್ದು. ಆಗ ಮೇಲೆ ನಡೆಸ್ಕೊಂಡು ಗುಡ್ಸಲಿಗೆ ಕರ್ಕೋದ್ವಿ. ಹ್ಮ್. ಕರ್ಕೊಬಿಟ್ಟು ಅವತ್ತೇ ತೀರ್ಮಾನ ಮಾಡಿದ್ವಿ ಸ್ಕೂಲ್ಗೆ ಬೇಡ ಅಂತ, ಏನಾದ್ರು ಕೆಲಸ ಮಾಡಿ ನಮ್ಮ ಅಮ್ಮನ ಸಾಕಬೇಕು ಅಂತ. ಹ್ಮ್. ಆಮೇಲೆ ಊರ್ಗೌಡ್ರ ಮನೆಗೆ ಹೋದ್ವಿ. ಸ್ಕೂಲ್ಗೆ ನಾನು ಹೋಗಲ್ಲ ಅಂದ್ವಿ. ಹ್ಮ್. ನಮ್ಮಮ್ಮ ಹೋಗು ನೀನು ಅಂತು. ಇಲ್ಲ, ಹ್ಮ್. ನಾನು ನಿನ್ನ ಕೂಲಿನ ಕಂಬನ ಮಾಡಿ ನಿನ್ನ ಸಾಕಬೇಕು ಅಂದ್ಬಿಟ್ಟು. ಹ್ಮ್. ಆಗೊಂದು ಕೆಲಸ ಕೇಳ್ಕೊ ಹೋದಾಗ ಒಬ್ಬರು ಮನೆಯವರು ಅಂದರು, ನೀ ಚಿಕ್ಕ ಹುಡುಗ ಏನು ಕೆಲಸ ಮಾಡಿದೆ? ಹ್ಮ್. ಇಲ್ಲ, ನೀವೇನು ಕೆಲಸ ಕೊಟ್ಟರು ಮಾಡ್ತೀನಿ ಅಂದು. ಹಾಗಾದ್ರೆ ಕಸ ಸುರ್ಕೊಂಡು ದನ ಮೇಯಿಸ್ಕೊಂಡು ಇರು ನೀನು ಅಂದರು. ಹ್ಞೂ ಅಂದ್ಕೊಂಡು ಒಂದು ವರ್ಷ ಊಟಿಗೆ ಕೆಲಸ ಮಾಡಿದ್ವಿ. ಒಂದಿನ ಸರಿಯಾಗಿ ಕೊಟ್ಗಲ್ಲಿ ಸಗಣಿ ಕ್ಲೀನ್ ಮಾಡಿಲ್ಲ ಅಂದ್ಬಿಟ್ಟು ಹ್ಮ್. ಬಂದು ಸಗಣಿ ಕೈಯೆಲ್ಲ ತೊಳ್ಕೊಂಡು ಟವಲ್ ಹೊಡ್ಕೊಂಡು ನಿಂತಿದ್ವಿ. ರಾಗಿ ಮುದ್ದೆ ಮತ್ತು ಸಾಂಬಾರು ಇಸ್ಕೊಂಡೋಗಿ ನಮ್ಮ ಅಮ್ಮನಿಗೆ ಊಟ ಕೊಟ್ಬಿಟ್ಟೋರು ಅಂತ. ಆಗ ಸರಿಯಾಗಿ ಕೊಟ್ಗನ್ನೇ ಸರಿಯಾಗಿ ಕ್ಲೀನ್ ಮಾಡಿಲ್ವಲ್ಲ ಅಂದ್ಬಿಟ್ಟು ಬಂದು ಮುಳ್ಳು ಕಡ್ಡಿಲಿ ತೊಡ್ಗೊಡ್ದ್ಬಿಟ್ರು. ಓ. ಏನು ರಕ್ತ ಕಿತ್ಕರೀತಾ ಅದ ನನಗೆ. ಹ್ಮ್. ಸೀಟ್ಕೊಂಡು ಮುದ್ದೆ ಇಸ್ಕೊಂಡು ಓಡೋಗಿ ನಮ್ಮ ಅಮ್ಮನಿಗೆ ಊಟ ಕೊಟ್ಬಿಟ್ಟು ಹೋದ್ವಿ. ಹ್ಮ್. ಆಗ ನಮ್ಮಮ್ಮ ಸಮಯ ಮಧ್ಯೆ ಸಿಕ್ಕಿದಾಗ ಸಂಬಂಧಿಕರ ಮನೆಗೆ ಕರ್ಕೋಗೋರು. ಹ್ಮ್. ನಮ್ಮವ್ರಿಲ್ಲ ಅವರ ಅಂತ. ಹ್ಮ್. ಅಲ್ಲೋಗಿ ನೋಡಿದ್ರೆ ಬರೀ ಗುಡಿಸಲುಗಳು, ಬೆಳಗಾನ ಮಳ ಒಯ್ಯೋದು, ಗುಡಿಸಲೆಲ್ಲ ಸುರಿಯೋವು, ಹ್ಮ್. ಬೆಂಕಿ ಹಾಕೊಂಡು ಒಳಗೆ ಕಾಯೋರು. ನಾನು ಅಲ್ಲಿ ಕೂತ್ಕೊಂಡು ನೋಡಿನು. ಮಕ್ಕಳಿಗೆ ಊಟ ಇಲ್ಲ, ಎಲ್ಲ ಹಸ್ಕೊಂಡು ಹೊಟ್ಟೆ ಎಲ್ಲ ಬೆನ್ಗತ್ಕೊಂಡು ಕಾಣವು. ಹಾಕಣಕ್ಕೆ ಬಟ್ಟೆ ಇಲ್ಲ, ಒದ್ಕಣಕ್ಕಿಲ್ಲ, ಹಾಸ್ಕಣಕ್ಕಿಲ್ಲ. ಹ್ಮ್. ಇವೆಲ್ಲ ನೋಡ್ತಾ ನನಗೊಂಥರ ಏನಾದ್ರು ಮಾಡಬೇಕು ಅನ್ನೋ ಆಸೆ ಬಂತು. ಹ್ಮ್. ಆಗ ಒಂದು ವರ್ಷ ಊಟಕ್ಕೆ ಕೆಲಸ ಮಾಡಿದ್ವಿ. ಇನ್ನೊಂದು ವರ್ಷ 16,000 ರೂಪಾಯಿಗೆ ಸಂಬಳಕ್ಕೆ ಕೆಲಸ ಮಾಡಿದ್ವಿ. ಇನ್ನೊಂದು ವರ್ಷ 25 ರೂಪಾಯಿ, ಇನ್ನೊಂದು ವರ್ಷ 30 ರೂಪಾಯಿ. ಹ್ಮ್. ಹಿಂಗೆ ಮಾಡ್ತಾ ಒಂದು 10-15 ವರ್ಷ ಜೀತ ಮಾಡಿದ್ವಿ. ಹ್ಮ್. ಆಗ ದೇವರಾಜ ಅರಸು ಅವ್ರ ಕಾಲದಲ್ಲಿ ಜೀತ ವಿಮುಕ್ತ ಕಾಯ್ದೆ ತಂದರು. ಹ್ಮ್. ಅದರಿಂದ ಬಿಡುಗಡೆ ಆಗಿ ಹ್ಮ್. ಆಮೇಲೆ ನಮ್ಮಮ್ಮ ಮತ್ತಲ್ಲಿ ಒಂದು ಹುಡುಗಿ ನೋಡಿತು, ಹ್ಮ್. ಬಡವ್ರ ಹುಡುಗಿ ನಮ್ಮವ್ರಾಗ. ಆ ಹುಡುಗಿನೇ ಇನ್ನು ಮದುವೆ ಆಗಬೇಕು ಅಂದರು. ನಾನು ಹೆಂಗೆ ನಡ್ಕೊಬಿಟ್ಟಿದ್ದೆ, ನಾನು ಎಲ್ಲರ ಜೊತೆ ಸೇರ್ಕೊಂಡು ಆಟ ಆಡಬೇಕು, ನನ್ನ ಮದುವೆ ಮಾಡ್ಕೊತಿದೆಯಲ್ಲ ನೀನು ಅಂತ. ಆಗ ಹಂಗಂದ ಒಂದು ವರ್ಷಕ್ಕೆ ರಾತ್ರಿ ಊಟ ಮಾಡ್ಕೊಂಡು ಮನ್ಗಿದ್ದ ಜಾಗದಲ್ಲಿ ತೀರೋಗ್ಬಿಡ್ತು. ಹ್ಮ್. ಆಗ ನಾನು ಒಬ್ಬನೇ ಇನ್ನು ಆ ಗುಡಿಸಲಲ್ಲಿ. ನಮ್ಮಮ್ಮನ ದಫನ್ ಮಾಡೋಕೆ ಅಂತ ಬಂದ್ರಲ್ಲ, ಅವ್ರು ಇಲ್ಲಿ ಒಬ್ಬನೇ ಇದ್ಕೊಂಡು ಏನು ಮಾಡ್ದೆಯಪ್ಪ ಅಂದರು. ಅಷ್ಟರೊಳಗೆ ನನಗೆ ಒಂದು ಸರ್ಕಾರದಿಂದ ಒಂದು ಸೈಟ್ ಕೊಟ್ಟಿದ್ರು, ನಾವಿದ್ದ ಜಾಗ ಅಲ್ದೇ. ಹ್ಮ್. ಊಟಕ್ಕೆಲ್ಲ ಏನು ಮಾಡ್ಕೊಂಡೆಯಪ್ಪ ನೀನು ಬಂದ್ಬಿಡು ಮತ್ತಕ್ಕೆ ಅಂತಂದರು. ಹ್ಮ್. ನಮ್ಮಮ್ಮ ನೋಡಿತಲ್ಲ ಹುಡುಗಿ ಮನ್ಗ.
ಆಗ ಸರಿ ಆ ಜಾಗ ಇದ್ದದ ಬಡವ್ರಿಗೆ, ಲಿಂಗಾಯತರ ಬಡವ್ರಿಗೆ ಸೈಟ್ ಹಂಗಂಗೆ ಕೊಟ್ಬಿಟ್ಟು ಕಾಸು ಇಸ್ಕೊಂಡಿಲ್ಲ, ಮನೆ ಕಟ್ಕೊಂಡು ಇದ್ಕೊಂಡು ನಾನು ಮತ್ತಕ್ಕೆ ಹೊಂಟೈತಿ ಅಂತ. ಆಗ ಮತ್ತಕ್ಕೆ ಹೋದ್ವಿ. ಮತ್ತಕ್ಕೆ ಹೋಗಿ ನಮ್ಮ ಅಮ್ಮ ನೋಡಿದ ಅವ್ರ ಮನೆಗೆ ಸೇರ್ಕೊಂಡು ಕೂಲಿಗೆ ಹೋಗೋದು, ಕೆಲಸ ಮಾಡ್ಕೊಬರೋದು. ಅಲ್ಲೂ ತುಂಬ ಕಿತ್ಕಿನ ಬಡತನ ನಮ್ಮ ಹೆಂಗಸ್ರ ಮನೇಲಿ. ಇಬ್ಬರು ಅಂಗವಿಕಲರು ಮತ್ತು ವಯಸ್ಸಾದವ್ರು ನಮ್ಮ ಅತ್ತ ಮಾವ ಎಲ್ಲ ಕೂಲಿ ಮಾಡೋದು ನಾವು ಇಬ್ಬರು. ಅವ್ರಿಗೆ ಊಟ ತಂದು ಹಾಕೋದು ಹಂಗೆ ಮಾಡ್ಕೊಂಡಿದ್ದಂಗೆ ದಲಿತ ಸಂಘರ್ಷ ಸಮಿತಿ ಅಂತ ಈ ಕೋಟಲ್ಲಿ ಆಗ ಸಂಘಟನೆ ಆಯ್ತಿತ್ತು. ಆಗ ಅವರು ಮತ್ತಕ್ಕೆ ಬಂದರು. ಒಬ್ಬರು ನಂಜನಮೂರ್ತಿ, ಇನ್ನೊಬ್ಬರು ಸೋಗಳಿ ನಿಂಗನಾಯ್ಕ ಅಂತ ಬಂದು ದಲಿತ ಸಂಘಕ್ಕೆ ಸೇರ್ಕೊಂಡೆ ಅಂತಂದರು. ನನ್ನ ಆಸೆ ಏನಂದ್ರೆ 1-2-3 ಹೋರಾಟ ಆಗಿದ್ದವು, ನೋಡಿದ್ದೀನಿ ನಾನು. ಅವ್ರಿಗೆ ಬಡವ್ರ ಬಗ್ಗೆ ಭಾಳ ಧ್ವನಿ ಎತ್ತಿದ್ರು. ಭೂಮಿ ಕೇಳೋದು, ಆಮೇಲೆ ಮನೆ ಮೂಲಭೂತ ಸೌಕರ್ಯ ಎಲ್ಲ ಕೇಳ್ತಾಯಿದ್ರು. ಇವ್ರ ಜೊತೆ ಸೇರ್ಕೊಂಡು ಸ್ವಲ್ಪ ಭೂಮಿ ಸಿಕ್ಬೋದೇನೋ ಅಂದ್ಬಿಟ್ಟು ಸೇರ್ಕೊಂಡು ಆಗ ನಮ್ಮವ್ರನ್ನೆಲ್ಲ ದಲಿತ ಸಂಘಕ್ಕೆ ಹೋದ್ರೆ ನಾವು ಸರ್ಕಾರ ಸೌಲಭ್ಯ ಪಡ್ಕೋಬೋದು ಬನ್ನಿ ಅಂತ ಹೋಗೋದು. ಅಲ್ಲಿ ಹೋದ್ರೆ ಒಂದು 3-4 ವರ್ಷ ಓಡಾಡಿದ್ವಿ. ಅಲ್ಲಿ ಹೋದ್ರೆ ಈ ನಮ್ಮ ದಲಿತರ ಸಮಸ್ಯೆನೇ ತುಂಬ ಸಮಸ್ಯೆ. ಆಗ ಅಧಿಕಾರಿಗಳ ಮುಂದೆ ಮಾತಾಡೋದು ಅದು ಅವರು ಆ ಸಮಸ್ಯೆ ಮಾತಾಡೋ ಅಷ್ಟರಲ್ಲಿ ಟೈಮ್ ಹೋಗೋದು. ನಾನು ನಮ್ಮ ಜನಾಂಗದ ಇದು ಮಾತಾಡೋಕ್ಕೆ ಅವಕಾಶ ಇಲ್ಲ. ಆಗ ಯಾಕೋ ಇದು ಸರಿಯಾಗಲ್ಲ ಅಂದ್ಬಿಟ್ಟು ನಾವೇ ಸಪ್ರೇಟ್ ಏನಾದ್ರು ಮಾಡಬೇಕಲ್ಲ ಅಂತಿದ್ದೆವು. ಆಗ ಹುಣಸೂರಿನ ಡೀಡ್ ಸಂಸ್ಥೆ ಅಂತ ಡಾಕ್ಟರ್ ಜರೀಪಾಯಸ್ ಅವರು ಒಂದು ಸ್ವಯಂ ಸೇವಾ ಸಂಸ್ಥೆ ಸ್ಥಾಪನೆ ಮಾಡಿ ಆಡಿಗಳಲ್ಲಿ ಫಸ್ಟ್ ಅವ್ರು ತೆಗೆದು ಒಂದಷ್ಟು ಅಂಗನವಾಡಿಗಳು, ಆಮ್ಯಾಕ ಸರ್ಕಾರದಿಂದ ಮನ ಸಂಸ್ಥೆಗೆ ತಗೊಂಡು ಗಟ್ಟಿ ಭಾಳ ಗಟ್ಟಿಯಾದ ಮನೆಗಳು ಕಟ್ಕೊಳ್ಳೋಂಥ ಕೆಲಸ ಮಾಡ್ತಾಯಿದ್ರು. ಆಮ್ಯಾಕೆ ಮೀಟಿಂಗ್ ಮಾಡೋದು ನಮ್ಮವ್ರನ್ನೆಲ್ಲ ಕರೆದು. ಆಗ ಅವ್ರು ಬಂದು ಹೇಳಿದ್ರು, ಒಬ್ರು ಡಾಕ್ಟ್ರ್ ಬಂದು ನಮಗೆಲ್ಲ ಮೀಟಿಂಗ್ ಮಾಡ್ತಾರ, ಬುದ್ಧಿ ಹೇಳ್ತಾರ, ಒಟ್ಟಾಗಿ ಅಂತಾರ ಅಂತ ಹೇಳಿದ್ರು. ಹಾಗಾದ್ರೆ ನೋಡ್ಬೇಕಲ್ಲ ಅಂತ ಕುತೂಹಲ ಆಯಿತು. ಅಲ್ಲಿಂದ ಹುಣಸೂರು ತಾಲೂಕಿನವರು ನಮ್ಮ ಸಂಬಂಧಿಕರು. ಆಗ ಇಲ್ಲಿ ಒಂದು 3-4 ಜನ ಜೊತೆ ಆದವು. ಅಲ್ಲಿ ಹೋಗಿ ಅವ್ರು ನೋಡೋ ಮಾತಾಡ್ಸೋ, ಏನಾದ್ರು ಕೋಟೆಗೂ ಹೆಲ್ಪ್ ಮಾಡೋಕ್ಕಾಗ್ದ ಅಂತ. ಆಗ ಬಸ್ ಕಾಸಿಲ್ಲ, ಕಾಡೊಳಗಡೆ ನಡ್ಕೊಂಡು ಹೊಂಟೋದು, ಊಟ ಇಲ್ಲ. ಕಾಡಿನಲ್ಲಿ ಬ್ಯಾಲ್ದಣ್ಣು ಸಿಕ್ತಿದ್ದವು, ಅವೇನಾದ್ರು ಸಿಕ್ಕಿದ್ರೆ ಹಣ್ಣು ತಿನ್ಕೊಂಡು ಅಲ್ಲೆಲ್ಲರೂ ಹಳ್ಳದಲ್ಲಿ ನೀರು ಕುಡ್ಕೊಂಡು ಕಾಡಿನಲ್ಲಿ ನಡ್ಕೊಂಡು ಹೋಗಿ ಹುಣಸೂರ್ಗೆ ಅವರೆಲ್ಲ ಮೀಟಿಂಗ್ ಮಾಡ್ತಾರೆ, ಅಲ್ಲಿ ಕೂತ್ಕೊಂಡು ಕೇಳೋದು. ಹಂಗೆ 1 ವರ್ಷ ಓಡಾಡ್ದವು. ಆಮೇಲೆ ಲಾಸ್ಟ್ಗೆ ಕೋಟೆ ತಾಲೂಕಲ್ಲಿ ತುಂಬ ಕಷ್ಟ ಅದ, ನೀವೇನಾದ್ರು ಹೆಲ್ಪ್ ಮಾಡೋಕ್ಕಾಗ್ದ ಅಂದು. ಹೆಲ್ಪ್ ಅಂದರೆ ಯಾವ ರೀತಿ ಹೆಲ್ಪ್ ಮಾಡಬೇಕು ಅದು, ಒಂದು ಸಂಘಟನೆ ಮಾಡ್ತೀವಿ, ಮಾಡೋಕ್ಕೆಲ್ಲ ನಮ್ಗೆ ಸ್ವಲ್ಪ ನೀವು ಸಪೋರ್ಟ್ ಮಾಡಿಕೊಡಿ ಅಂತ. ಆಗ ಅವರು ಕೇಳಿದ್ರು, ಸಂಘಟನೆ ಮಾಡಿ ಏನು ಮಾಡ್ದೆ ಅಂತ. ಆಗ ಜಮೀನು ಕೇಳ್ತೀವಿ, ಮನೆ ಕೇಳ್ತೀವಿ, ಆಮ್ಯಾಕ ಈ ಸ್ಕೂಲ್ ಕೇಳ್ತೀವಿ ಅನ್ನೋ. ಅವರು ನೀನು ಚಿಕ್ಕ ಹುಡುಗ ಅವೆಲ್ಲನೂ ನೀನು ಮಾಡೋಕ್ಕಾಗ್ದ ಅಂದ್ಬಿಟ್ಟು ನಮ್ಮ ಪರೀಕ್ಷೆ ಮಾಡಿದ್ರು. ಹಾಗಾದ್ರೆ ಎಲ್ಲೆಲ್ಲಿ ಹುಣಸೂರಲ್ಲಿ ಮೀಟಿಂಗ್ ನಡೀತಾವ ಅಲ್ಲಿಗ ಟೈಮ್ ಕರೆಕ್ಟಾಗಿ ನೀವು ಬನ್ನಿ ಅಂತ 1 ವರ್ಷ ನಮ್ಮ ಪರೀಕ್ಷೆ ಮಾಡಿದ್ರು. ಮಾಡಾದ್ಮೇಲೆ ಆಗ ಒಬ್ರು ನಂಜುಂಡಯ್ಯ ಅನ್ನೋರ್ನ ನನ್ನ ಜೊತೆಗೆ ಅವ್ರ ಸಂಸ್ಥೆಯಿಂದ ಕಳಿಸ್ಕೊಟ್ರು. ಆಗ ಇಲ್ಲಿ ಅವ್ರು ನನ್ನ ಜೊತೆಗೆ ಬರೋದು, ಇಲ್ಲಿ ಮೀಟಿಂಗ್ ಮಾಡೋದು, ಅವ್ರಿಗೆ ಬುದ್ಧಿವಾದ ಹೇಳೋದು, ಹಿಂಗೆ ಮಾಡ್ತಾ 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 ಆಗ ಕ್ಷೀರಸಾಗರ್ ಅಂತ ಪರಿಚಯ ಆದರು. ಅವರು ಭೂ ಸುಧಾರಣೆ ಬಗ್ಗೆ ಬುಕ್ ಬರೆಯೋಕೆ ಓಡಾಡ್ತಾಯಿದ್ರು. ನಾವು ಎಲ್ಲೆಲ್ಲಿ ಹೋಗಿ ಮೀಟಿಂಗ್ ಮಾಡ್ತೀವಿ ಅಲ್ಲಿಗೆ ಹೋಗೋರು ಅವರು. ನನಗೆ ಅನುಮಾನ ಅವ್ರ ಮೇಲೆ ಶುರುವಾಯಿತು, ನಾವು ಸಂಘಟನೆ ಆಗೋದು ಇವ್ರಿಗೆ ಸಹಿಸೋಕ್ಕಾಗಲ್ಲ, ಯಾರೋ ಬಂದು ಹೊಡೆದಾಕಕ್ಕೆ ನೋಡ್ತಾವ್ರ ಅಂತ. ಆಗ ಪರಿಚಯ ಆಗಿ ನಂಜುಂಡಯ್ಯನವರು ಜೊತೆಗಾದರು, ಆಮೇಲೆ ಕ್ಷೀರಸಾಗರ್ ಜೊತೆ ಆದರು. ಡಾಕ್ಟರ್ ಜರೀಪಾಯಸ್ ಅವರು ಸಂಘಟನೆ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ರು. ಆಗ ಫಸ್ಟು ಏನೇನು ಸಮಸ್ಯೆ ಇದ್ದವು ಅನ್ನೋದನ್ನ ಒಂದು ಸರ್ವೆ ಮಾಡಿ ಅಂದರು. ಆಗ ನಮ್ಮ ದುಡ್ಡಿಲ್ಲ, ಸಾಲೆಲ್ಲ ಓಡಾಡೋಕ್ಕಾಗ ₹400 ಕೊಟ್ಟರು ಅವರು. ಆಗ ಅವರು ಎಷ್ಟು ಕಂಡೀಷನಾಗಿ ಹೇಳಿದ್ರು ಅಂದ್ರೆ, 1 ಪೈಸೆ ಕೆಟ್ಟದ್ದು ಖರ್ಚು ಮಾಡಬಾರ್ದು, ನೀವು ಎಷ್ಟು ಕೋಟೆ ತಾಲೂಕಲ್ಲಿ ಆಡಿಗಳವ ಎಲ್ಲ ಸರ್ವ್ ಮಾಡಿ ಅವ್ರ ಸಮಸ್ಯೆಗಳೇನಂತ ಒಂದು ಸರ್ವ್ ಮಾಡಿ ಅಂದರು. ನನ್ನ ಜೊತೆಲಿ ಇನ್ನೊಬ್ಬ ಬಸವರಾಜ ಅಂತ ಇದ್ದ, ಆಮೇಲೆ ನಮ್ಮ ಅಕ್ಕನ ಗಂಡ ಬೊಮ್ಮಯ್ಯ ಅಂತ ಇದ್ರು, ಹಣ್ಣೂರಿನಲ್ಲಿ ಒಬ್ಬ ಕಾಳಯ್ಯ,
ಈ 4 ಜನ ಸೇರ್ಕೊಂಡು ಎಲ್ಲ ಸುತ್ತಾಡ್ದು. ಹ್ಮ್. ಹೆದರ್ಕೊಂಡು ದುಡ್ಡುಗ ಖರ್ಚು ಮಾಡ್ಬಿಟ್ರ ಬೋದಾರೇನೋ ಅಂದ್ಬಿಟ್ಟು ಹ್ಮ್. ಕೆಲವು ಕಡೆ ಎಲ್ಲ ನಡ್ಕೊಂಡೇ ಹೋಗ್ಯವು. ಹ್ಮ್ ಹ್ಮ್ ಆಗ್ಲೇ ಗೊತ್ತಾದ್ ನನಗೆ ಕೋಟೆ ತಾಲೂಕಲ್ಲಿ 4 ಪಂಗಡಗಳು ಅವರ ಅಂತ. ನಂಗೆ ಗೊತ್ತಿದ್ದು ಬರೀ ನಮ್ಮ ಜೈನ್ ಕುರುಬರು ಮಾತ್ರ ಗೊತ್ತಿತ್ತು. ಓ. ಅದು ಮಾಡಕ್ ಹೋದಾಗ ಜೈನ್ ಕುರುಬ, ಹ್ಮ್. ಎರವ, ಬೆಟ್ಟ ಕುರುಬ, ಸೋಲಿಗ, ಹ್ಮ್ ಹ್ಮ್ ಈ 4 ಪಂಗಡಗಳು ಮೂಲ ಬುಡಕಟ್ಟು ಜನರು ಅಂತ ಗೊತ್ತಾಯ್ತು. ಹ್ಮ್ ಹ್ಮ್ ಹಾಗೆಲ್ಲ ಸರ್ವ್ ಮಾಡಿಕೊಟ್ಟು ಹ್ಮ್. ಕೊಟ್ಟು ಕೆಲವು ಕಡೆ ಎಲ್ಲ ನಡ್ಕೊಂಡೇ ಓಡಾಡ್ದು. ಅವಾಗ ಕೆಲವು ಬಸ್ಗೆ ಹೋದಾಗ ಬಸ್ ಚಾರ್ಜ್ ಟಿಕೆಟ್ ಎಲ್ಲ ಮಡಿಕೊಂಡಿದ್ದು. ಹ್ಮ್. ಅವೆಲ್ಲ ತೋರಿಸಿ ಉಳಿದ ದುಡ್ಡು ಅವ್ರಿಗೆ ವಾಪಸ್ ಕೊಟ್ಟು. ಹ್ಮ್. ಆಗ ಪ್ರತ್ಯೇಕ ಬುಡಕಟ್ಟು ಜನರದ ಸಂಘಟನೆ ಮಾಡೋಕೆ ಪ್ರಯತ್ನ ಆಯಿತು. ಹ್ಮ್. ಆಗ ಶ್ರೀಕಾಂತ್ ಹುಣಸೂರಲ್ಲಿ ಶ್ರೀಕಾಂತ್ ಅಂತ ಓಕೆ. ಅವರು ಈ ಸಂಘಟನೆಗೆಲ್ಲ ಇದಾದರು. ಹ್ಮ್. ಆಮ್ಯಾಕ ಬರೀ ಕೋಟೆ ತಾಲೂಕಲ್ಲಿ ಮಾಡಿದ್ರ ನಮ್ಮ ಸಮಸ್ಯೆಗೆ ಸರ್ಕಾರ ಬಗ್ಗಲ್ಲ ಅಂದ್ಬಿಟ್ಟು ಹ್ಮ್. ಆಗ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಹ್ಮ್. ಬೇರೆ ಬೇರೆ ತಾಲೂಕಿನಲ್ಲೆಲ್ಲ ಸಂಘಟನೆ ಮಾಡೋಕೆ ಶುರು ಮಾಡಿದ್ರು. ಕೊಡಗಿನಲ್ಲಿ ಬುಡಕಟ್ಟು ಕೃಷಿಕರ ಸಂಘ, ಹ್ಮ್ ಹ್ಮ್ ಆಮ್ಯಾಕ ಹುಣಸೂರು ತಾಲೂಕಲ್ಲಿ ಬುಡಕಟ್ಟು ಕೃಷಿಕರ ಸಂಘ, ಹ್ಮ್. ಕೋಟೆ ತಾಲೂಕು ಆಯಿತು. ಆಮೇಲೆ ಗುಂಡ್ಲುಪೇಟಲ್ಲಿ ಡಾಕ್ಟರ್ ದುಡಿ ಮಹೇಶನ್ ಅವರು ಅಲ್ಲಿ ದುಡಿ ಅಂತ ಒಂದು ಸಂಸ್ಥೆ ಮಾಡಿದ್ರು. ಓಕೆ. ಅವರು ಅಲ್ಲಿ ಸೋಲಿಗರ ಬಗ್ಗೆ ಹ್ಮ್ 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 ಪ್ರಯತ್ನ ಮಾಡಿದ್ರು. ಓಕೆ. ಆಗ ಎಲ್ಲರ ಸಂಪರ್ಕನೂ ಇಟ್ಕೊಂಡು ಹ್ಮ್. ಆಗ ಸ್ವಯಂ ಸೇವಾ ಸಂಸ್ಥೆ ಒಕ್ಕೂಟ ಅಂತ ಆಯಿತು. ಹ್ಮ್ ಹ್ಮ್ ಎಲ್ಲ ಸಂಸ್ಥೆಗಳು ಬುಡಕಟ್ಟು ಜನದಲ್ಲಿ ಕೆಲಸ ಮಾಡೋರೆಲ್ಲ ಒಟ್ಟಿಗೆ ಆಗಬೇಕು ಅಂತ. ಓಕೆ. ಆಮ್ಯಾಕೆ ಬರೀ ಎಲ್ಲ ತಾಲೂಕಿನಲ್ಲೂ ಬುಡಕಟ್ಟು ಜನರು ಸಂಘಟನೆ ಆಗಬೇಕು ಅಂತ ಆಯಿತು. ಹ್ಮ್. ಆಗ ಅವರವರ ಅಭಿಪ್ರಾಯದಲ್ಲಿ ಗುಂಡ್ಲುಪೇಟಲ್ಲಿ ಸೋಲಿಗ ಅಭಿವೃದ್ಧಿ ಸಂಘ ಅಂತ ಆಯಿತು. ಹ್ಮ್. ಬಿಳಿಗಿರಂಗನ ಬೆಟ್ಟ, ಯಳಂದೂರು, ಚಾಮರಾಜನಗರ ಅಲ್ಲಿ ಅವರ ಅಭಿಪ್ರಾಯದಲ್ಲಿ ಹ್ಮ್. ಸೋಲಿಗ ಅಭಿವೃದ್ಧಿ ಸಂಘ ಅಂತ ಆಯಿತು. ಹ್ಮ್. ಕೇರಳದಲ್ಲಿ, ತಮಿಳ್ನಾಡಲ್ಲಿ ಹ್ಮ್. ಅವರವ್ರ ಅಭಿಪ್ರಾಯದಲ್ಲಿ ಅವ್ರವ್ರ ಸಂಘದ ಹೆಸರು ಕಟ್ಕೊಂಡ್ರು. ಹಾಗೆಲ್ಲ ಒಟ್ಟು ಸೇರ್ಕೊಂಡು ಹೋರಾಟ ಶುರು ಮಾಡಿದ್ರು. ಓಕೆ. ಆಗ ಜನ ಏನು ಕೇಳ್ತಾರ, ಇಚ್ಛೆ ಪಡ್ತಾರ ಅಂಥದ್ದು ಸರ್ಕಾರದ ಮುಂದೆ ಇಡ್ತಾ ಹ್ಮ್. ಮನವಿ ಕೊಡ್ತಾ ಹೋಗೋದು. ಹ್ಮ್. ಆಗ 2006-7ರಲ್ಲಿ ಜಿಲ್ಲಾಧಿಕಾರಿಗಳಾಗಿ VP ಬಳಿಗಾರರು ಬಂದರು. ಓಕೆ. ಅವ್ರ ಪರಿಚಯ ಆಯಿತು. ಹ್ಮ್. ಅವರು ಜಾಸ್ತಿ ನಮ್ಗೆ ಒತ್ತು ಕೊಟ್ಟರು. ಹ್ಮ್ ಹ್ಮ್ ಎಲ್ಲ ಅಧಿಕಾರಿಗಳನ್ನ ಕರ್ಕೊಬರೋದು, ಹ್ಮ್. ಆಡಿಗಳಲ್ಲಿ ಜನಸಂಪರ್ಕ ಸಭೆ ಅಂತ ಮಾಡೋದು. ಹ್ಮ್. ಜನ ಏನು ಹೇಳ್ತಾರ ಅದನ್ನೆಲ್ಲ ಅಧಿಕಾರಿಗಳು ಬಗೆಹರಿಸ್ತಾ ಹೋಗ್ಬೇಕು. ಹ್ಮ್ ಹ್ಮ್ ಹಂಗಾಗಿ ಜನಕ್ಕೆ ನಂಬಿಕೆ ಬಂತು. ಓಕೆ. ಈ DC ಅವರು ಮತ್ತು ಸ್ಟೇಷನ್ಗೆ ಹೋದ್ರೆ ಗೌರವ ಇತ್ತಿಲ್ಲ ನಮ್ಗೆ. ಹ್ಮ್ ಹ್ಮ್ ಆಗ ಮಿಪಿನ್ ಗೋಪಾಲ್ ಕೃಷ್ಣ ಅಂತ SP ಬಂದರು. ಓಕೆ. ಇವರಿಬ್ರು ಸೇರ್ಕೊಂಡು ಸ್ಟೇಷನ್ಗೆ ಹೋದ್ರೆ ಬುಡಕಟ್ಟು ಜನರ ಸಮಸ್ಯೆಗಳ್ಗೆ ಹ್ಮ್. ನೀವೆಲ್ಲ ಅವ್ರಿಗೆ ಗೌರವದಿಂದ ನಡ್ಕೋಬೇಕು ಹ್ಮ್. ಅಂತ. ಆಗ ನಮ್ಗೆ ಅಲ್ಲಿ ನಮ್ಮ ಕಷ್ಟ ಏನಾದ್ರು ಹೇಳಕ್ಕೆ ಹೋದ್ರೆ ಹ್ಮ್. ನಮ್ಗೆ ಗೌರವ ಕೊಟ್ಟು ಬಗೆಹರಿಸೋಕೆ ಪ್ರಯತ್ನ ಮಾಡ್ತಿದ್ರು ಸ್ಟೇಷನ್ನಲ್ಲಿ. ಅದಕ್ಕೆ ಮುಂಚೆ ಯಾರು ಹೊಡೆದ್ರು, ಫಾರೆಸ್ಟ್ನಲ್ಲಿ ಗಲಾಟೆ ಆಯಿತು ಅಂತ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ನಮ್ಮನ್ನೇ ಬೋದ್ ಕಳಿಸ್ಬಿಡ್ತಿರು ಓಕೆ. ಪೊಲೀಸ್ ಸ್ಟೇಷನ್ಲಿ. ಹ್ಮ್ ಹ್ಮ್ ಆಮೇಲೆ ಈ ಊರಿನ ಗೌಡ್ರುಗಳು ಹ್ಮ್. ಏನಾರು ಇದಾದ್ರೆ ಹೊಡೆದು ಬಡ್ದು ಮಾಡಿದ್ರೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಆ ಗೌಡ್ರು ವಿರುದ್ಧ ಕಂಪ್ಲೇಂಟ್ ತಗೊಂಡಿದ್ರೆ ಹೋಗ್ರಲ್ಲ ಅಂತ ಬೆದರಿಸ್ತಿದ್ರು. ಓ. ಆಮೇಲೆ ಹಂತಂತವಾಗಿ ಗೌರವ ಬರಕ್ಕೆ ಶುರುವಾಯಿತು. ಹ್ಮ್. ಭೂಮಿ ಕೇಳಿದ್ರು ಜನ. ಹ್ಮ್. ಆಗ ಜಿಲ್ಲಾಧಿಕಾರಿಗಳು ಎಲ್ಲೆಲ್ಲಿ ಲಭ್ಯ ಅವ ಭೂಮಿಗಳ ಹ್ಮ್. ಅದ ಜನಗಳ ಹೆಸರು ಮಂಜೂರು ಮಾಡ್ತಾ ಹೋದ್ರು. ಓಕೆ. ವೃದ್ಧಾಪ್ಯ ವೇತನ ಅಂತಂದ್ರೆ ಏನಂತ ಗೊತ್ತಿತ್ತಿಲ್ಲ. ವೃದ್ಧಾಪ್ಯ ವೇತನ, ವಿಧವೆ ವೇತನ, ಹ್ಮ್ ಹ್ಮ್ ರೇಷನ್ ಕಾರ್ಡು, ಹ್ಮ್. ಆಮೇಲೆ ಓಟಕ ಲೀಸ್ಟ್ ಐತಿಲ್ಲ. ಅದೆಲ್ಲ ಮಾಡ್ತಾ ಹ್ಮ್. ಆಗ ಜನಗಳಿಗೆ ಒಂದು ನಂಬಿಕೆ ಬಂತು ಸಂಘಟನೆ ಮೇಲೆ. ಓಕೆ. ನಾವು ಒಟ್ಟಾದ್ರೆ ಏನಾದ್ರು ಮಾಡ್ಕೋಬೋದು ಅಂತ. ಆಮೇಲೆ ಈ ಫಾರೆಸ್ಟಲ್ಲಿ ಜನ ಹೇಳಿದ್ದು ಸರ್ಕಾರ ಏನು ಕೊಡೋದು ಬೇಡ ನಮ್ಗೆ. ಹ್ಮ್. ನಾವು ಹೆಂಗಿಂದ ಕಾಡಿನಲ್ಲಿ ಓಡಾಡ್ಕೊಂಡಿದ್ದೋ ಹ್ಮ್. ಅಲ್ಲಿ ಜೇನು, ಒಂದು 7 ಥರದ ಗೆಣಸುಗಳು, ಹ್ಮ್ ಹ್ಮ್ ಮುಳ್ಳುಗೆಣಸು, ನವರೆ ಗೆಣಸು, ಆಮ್ಯಾಕ ಈ ಥರದ ಗೆಣಸೆಲ್ಲ ಸಂಗ್ರಹ ಮಾಡ್ಕೊಂಡು ಜೇನುತುಪ್ಪ ಸಂಗ್ರಹ ಮಾಡ್ಕೊಂಡು ಊಟ ಮಾಡ್ತೇವೆ. ಹ್ಮ್. ಅಷ್ಟು ತಕೊಳಕ್ ಬಿಟ್ರು ಸಾಕು. ಹ್ಮ್. ನಾವು ನೆಮ್ಮದಿಯಾಗಿರಕ್ಕೆ ಬಿಟ್ರು ಸಾಕು. ಹ್ಮ್ ಹ್ಮ್ ನಲ್ಲಿಕಾಯಿ, ಕಿರು ಅರಣ್ಯ ಉತ್ಪಾದನೆಗಳ ಸಂಗ್ರಹ ಮಾಡ್ಕೊಂಡು ಹ್ಮ್. ಆ ಕಾಡಿನ ಜೊತೆಗೆ ನಾವು ಬೆಳೆದವರು ಹ್ಮ್. ಅದರ ರಕ್ಷಣೆ ಮಾಡ್ಕೊಂಡು ನಾವು ಅಲ್ಲೇ ಇರ್ತೀವಿ. ಹ್ಮ್. ನಮ್ಗೆ ಆ ಸ್ವಾತಂತ್ರ್ಯ ಕೊಟ್ಟರು ಸಾಕು ಅಂದರು. ಓಕೆ. ಅದನ್ನೇ ಒಂದು ಬೇಸಾಗಿ ಇಟ್ಕೊಂಡು ಹೋರಾಟ ಶುರು ಮಾಡಿದೆ ಎಲ್ಲ ರಾಜ್ಯಗಳಲ್ಲೂ. ಹ್ಮ್ ಹ್ಮ್ ಆಗ 2006-7ರಲ್ಲಿ ಫಾರೆಸ್ಟ್ ರೈಟ್ಸ್ ಆಕ್ಟು ಅಂತ ಬಂತು. ಅವೆಲ್ಲನೂ ತಗೋಬೋದು, ಅವ್ರಕ್ಕೋದು ಅಂತ. ಹ್ಮ್ ಹ್ಮ್ ಅದು ತಗೊಂಡ್ರು ಅದ ಮಾರಾಟ ಮಾಡೋಂಗಿಲ್ಲ, ಬರೀ ತಿನ್ನಕ್ಕೆ ಮಾತ್ರ ಬಳಸ್ಬೇಕು ಅಂದರು. ಓ. ಆಗ ನಲ್ಲಿಕಾಯಿ, ಹುಣಸೆ ಹಣ್ಣು, ಗಮ್ಮು ಇವೆಲ್ಲ ತಿನ್ನೋಕ್ಕಾಗಲ್ಲ. ಹೌದು. ಆಗ ಪುನಃ ಹೋರಾಟ ಶುರು ಮಾಡಿದ್ರು. ಹ್ಮ್. ಅದು ತಿದ್ದುಪಡಿ ಆಯಿತು. ಹ್ಮ್. ತಿದ್ದುಪಡಿ ಆಗಿ ಅವರು ಇಷ್ಟಿಷ್ಟು ಪ್ರದೇಶಗಳು ಅಂತಂದ್ಬಿಟ್ಟು ಮಾಡ್ತು ಸರ್ಕಾರ. ಹ್ಮ್. ಅಲ್ಲಿ ಅವ್ರು ಸಂಗ್ರಹ ಮಾಡ್ಬೋದು. ಒಂದಷ್ಟು ಓಕೆ. ಪ್ರಾಣಿಗೂ ಉಳಿಬೇಕು, ಹಾ. ನಮ್ಮ ಜೀವನ ನಡಿಬೇಕು ಅಂತ ಆಯಿತು. ಹೌದು.
ಅದಕ್ಕೆ ತುಂಬ ಹೋರಾಟ ಆಗಕ್ಕೆ ಸರ್ಕಾರ ಆಗ ಹೇಳ್ತು. ಹ್ಮ್. ಆ, ಈಗ ನಮ್ಗೆ ಜ್ಞಾನೋದಯ ಆಯಿತು. ಹ್ಮ್. ಎಲ್ಲೆಲ್ಲಿ ಬುಡಕಟ್ಟು ಜನರವ್ರ ಹ್ಮ್. ಅಲ್ಲಿ ಅರಣ್ಯ ಭಾಳ ಶುದ್ಧವಾಗಿ ಚೆನ್ನಾಗದ. ಹ್ಮ್. ಎಲ್ಲೆಲ್ಲಿ ಅರಣ್ಯದಿಂದ ಹೊರಗ ಬಂದರ ಅಲ್ಲಿ ಅರಣ್ಯ ನಾಶ ಆಗದ. ಓಕೆ. ಅವ್ರ ಒಕ್ಲೆಬ್ಬಿಸಬಾರ್ದು ಅಂತ. ಸರ್, ಇಷ್ಟೆಲ್ಲ ಆಂದೋಲನಗಳನ್ನ ಮಾಡಿದ್ರಿ. ಹಾ. ಅದಾದ್ಮೇಲೆ ಅಧಿಕಾರಿಗಳ ವರ್ತನೆ ಹೇಗಿತ್ತು ನಿಮ್ ಜೊತೆ? ಅಧಿಕಾರಿಗಳು ಯಾವ ವಾಡಿ ಅವ್ರ ಕಷ್ಟ ಸುಖ ಏನ ಅನ್ನೋದು ಅವ್ರಿಗೆ ಇತ್ತಿಲ್ಲ. ಓಕೆ. ಯಾವಾಗ ಬಳಿಗಾರರು ಬಂದ್ರು ಹ್ಮ್. ಅವರು ಅವ್ರ ಹತ್ರ ಇವೆಲ್ಲ ಕೂತ್ಕೊಂಡು ಮಾತಾಡಿದ ನಮ್ಮ ಕಷ್ಟ ಸುಖಗಳನ್ನೆಲ್ಲ ಹ್ಮ್. ಜಾಸ್ತಿ ಅವರು ಸ್ಪಂದಿಸಿದ್ರು. ಹ್ಮ್. ಇಡೀ ಅಧಿಕಾರಿಗಳನ್ನೆಲ್ಲ ಆಡಿ ಕರ್ಕ ಬರೋರು. ಹ್ಮ್. ನೋಡಿ ಅವ್ರು ನೋಡಿ ಅಂತ ಹೇಳೋರು. ಹ್ಮ್. ಅವ್ರ ಕಷ್ಟ ಸುಖ, ಹ್ಮ್. ವಿಧವಾ ವೇತನ, ಹ್ಮ್. ಸರ್ಕಾರದ ಕಾರ್ಯಕ್ರಮ ಏನೇನವ ಅವ್ರಿಗೆ ಹ್ಮ್. ಗೊತ್ತೇ ಇಲ್ಲ. ಹ್ಮ್. ನೀವು ಅಧಿಕಾರಿಗಳು ಇನ್ಮೇಲೆ ಬದಲಾಗಬೇಕು. ಹ್ಮ್. ಆಗ ಅವರು ಆಡಿಗಳಲ್ಲಿ ಜನಸಂಪರ್ಕ ಸಭೆ ಅಂತ ಹೇಳಿದ್ರು. ಎಲ್ಲ ಅಧಿಕಾರಿಗಳನ್ನು ಕರ್ಕ ಬಂದು ಹಾ. ಅಲ್ಲೇ ಅಡುಗೆ ಮಾಡ್ಸರು. ಎಲ್ಲ ಸಾಮೂಹಿಕವಾಗಿ ಕೂತ್ಕೊ ಊಟ ಮಾಡ್ಲಿ ಅಂತ. ಓಕೆ. ಕೆಲವ್ರಿಗೆಲ್ಲ ಮುಜುಗರ ಆಯ್ತಿತ್ತು. ಆಹಾ. ಆಗ ಅವರು ತಾವೇ ಫಸ್ಟ್ ಕೂತ್ಕೊಬಿಡೋರು ಊಟಕ್ಕೆ, ಆಹಾ. ಜನರ ಜೊತೆಲಿ ಊಟ ಮಾಡೋರು. ಹ್ಮ್. ಹಂಗಾಗಿ ಎಲ್ಲ ಸೌಲಭ್ಯಗಳು ಏನೇನವ ಯಾವ ಡಿಪಾರ್ಟ್ಮೆಂಟಲ್ಲಿ ಹ್ಮ್. ಎಲ್ಲ ಅಧಿಕಾರಿಗಳು ಹ್ಮ್. ಅವ್ರಿಗೆ ಆ ಸೌಲಭ್ಯ ನೇರವಾಗಿ ಕೊಡಬೇಕು ಅಂತ ಓಕೆ. ಮಾಡಿದ್ರು. ಹ್ಮ್. ಭಾಳ ಸಪೋರ್ಟ್ ಆಯಿತು. ಸ್ಟೇಷನ್ನಲ್ಲಿ ನಮ್ಗೆ ಗೌರವ ಇತ್ತಿಲ್ಲ. ಹ್ಮ್. ಆಗ ಜಿಲ್ಲಾಧಿಕಾರಿಗಳು ವಿಪಿನ್ ಗೋಪಾಲ್ ಕೃಷ್ಣ ಅವರು SP ಓಕೆ. ಇಬ್ಬರು ಸೇರ್ಕೊಂಡು ಸ್ಟೇಷನ್ಗೆ ಹೋದ್ರೆ ನಮ್ಮ ಸಮಾವೇಶಕ್ಕೆ ಹ್ಮ್. ಗೌರವ ಕೊಡಬೇಕು. ಅವ್ರು ತಾಳ್ಮೆಯಿಂದ ಕೇಳಿ ಹ್ಮ್. ಅದಕ್ಕೆ ಅವ್ರಿಗೆ ಕ್ರಮ ತಕೊಂಡು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಮಾಡಿದ್ಮೇಲೆ ಹ್ಮ್. ತುಂಬ ಬದಲಾವಣೆ ಆಯಿತು. ಓಕೆ. ಆಮೇಲೆ ಜನಪ್ರತಿನಿಧಿಗಳು ಹ್ಮ್. ಎನ್ ರಾಜಯ್ಯನವರು ಹ್ಮ್. ತುಂಬ ಸಪೋರ್ಟ್ ಮಾಡಿದ್ರು ನಮ್ಗೆ, ನಮ್ಮ ಹೋರಾಟಕ್ಕೆಲ್ಲ. ಶ್ರೀನಿವಾಸ್ ಪ್ರಸಾದ್ ಹ್ಮ್. ಹ್ಮ್. ಅವರು ಸಪೋರ್ಟ್ ಮಾಡಿದ್ರು ಹ್ಮ್. ಪ್ರತಿನಿಧಿಯಾಗಿ. ಹ್ಮ್. ಆಮೇಲೆ ಇಲ್ಲಿ ಕೋರ್ಟಲ್ಲಿ M ಶಿವಣ್ಣ ಓಕೆ. ಅವರು ಟ್ರೈಬಲ್ ಸಮಸ್ಯೆ ಅಂದ್ರೆ ಹ್ಮ್. ಅಧಿಕಾರಿಗಳೆಲ್ಲ ಕರೆದು ಅವ್ರಿಗೆ ಏನೇನು ಆಗಬೇಕು ಅದ ಮಾಡಿ ಅಂತ ಹೇಳೋರು. ಓಕೆ. ಆಮೇಲೆ ಎಲ್ಲ ಮುಖ್ಯವಾಗಿ ದೊಡ್ಡದು ಅಂತಂದ್ರೆ ಹ್ಮ್. ಜನ ಅಲ್ಪ ಸ್ವಲ್ಪ ಭೂಮಿ ಸಿಕ್ಕರೆ ವ್ಯವಸಾಯ ಮಾಡ್ಕೊಂಡು ನಾವು ಬದುಕ್ತೀವಿ ಹ್ಮ್. ಅನ್ನೋಕೆ ಶುರು ಮಾಡೋದು. ಎಲ್ಲೆಲ್ಲಿ ಸರ್ಕಾರಿ ಜಾಗಗಳವ ಮುಂಜೂರು ಮಾಡೋದು, ಕೊಡೋದು, ಓಕೆ. ಜಮೀನು ಮಾಡಿ ಅನ್ನೋದು. ಹ್ಮ್. 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 ಹಿಂಗೆ ಮಾಡಿ ಅವ್ರ ಕಾಲದಲ್ಲಿ ಹ್ಮ್. ಅವ್ರು ಹೋದ್ಮೇಲೆ ಇನ್ನು ಉಳಿದ DC ಗಳೆಲ್ಲ ಅದನ್ನೇ ಫಾಲೋ ಮಾಡಿದ್ರು. ಓಕೆ. ವಿಜಯ್ ಭಾಸ್ಕರ್, ಹ್ಮ್. ಆಮ್ಯಾಕ ಮದನ್ ಗೋಪಾಲ್ ಅವರು, ಹ್ಮ್. ಎಲ್ಲ DC ಗಳು ನಮ್ಗೆ ಸಪೋರ್ಟ್ ಮಾಡ್ತಾ ಬಂದರು. ಹ್ಮ್. ಹಂಗಾಗಿ ಲಭ್ಯ ಇದ್ದ ಕಡೆ ಎಲ್ಲ ಭೂಮಿಗಳು ಎಲ್ಲ ಕುಟುಂಬಕ್ಕೂ ಒಂದಷ್ಟು ಭೂಮಿ ಸಿಕ್ತು. ಹ್ಮ್. ಆಮೇಲೆ ಸರ್ಕಾರದಲ್ಲಿ ನಿಗಮ ಅಂತ ಮಾಡಿದ್ರು, ಅಂಬೇಡ್ಕರ್ ನಿಗಮ ಅಂತ. ಅಲ್ಲಿ ಕೋಳಿ ಕುರಿ ಕೊಡೋದ್ರ ಬದಲು ಹ್ಮ್. ಜಮೀನ ಕ್ರಯಕ್ಕೆ ಕೊಂಡ್ಕೊಡಕ್ಕೆ ಒಂದು ಯೋಜನೆ ಮಾಡಿ ಅನ್ನೋ. ಓ. ಆಗ ಇವರು ಸುಭಾಷ್ ಭರಣಿಯನವರು ಹ್ಮ್. ಅಂಬೇಡ್ಕರ್ ನಿಗಮಕ್ಕ MD ಆಗಿ ಬಂದರು. ಓಕೆ. ಅವರು ಅದೊಂದು ಕಾಯ್ದೆ ಮಾಡಿದ್ರು. ಹ್ಮ್. 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 ಎಲ್ಲೆಲ್ಲಿ ಜಮೀನು ಸಿಗ್ತವ ನೀವು ನೋಡಿ, ಹ್ಮ್. ನಾವು ಖರೀದಿ ಮಾಡಿ ಸರ್ಕಾರದಿಂದ ಕೊಡ್ತೀವಿ ಅಂತ. ಅದ್ರ ಮೂಲಕ ಸ್ವಲ್ಪ ಭೂಮಿ ಬಂದು ಹ್ಮ್. ಹಿಂದೆ ಒಂದು ಸ್ವಲ್ಪ ಜನಕ್ಕೆ ಭೂಮಿ ಕೊಟ್ಟಿದ್ರು. ಹ್ಮ್. 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 ಅದೆಲ್ಲ ಮಾರಾಟ ಮಾಡ್ಬಿಟ್ಟಿದ್ರು. ಕೆಲವೆಲ್ಲ ಕಳ್ಳಪುರಿಗೆಲ್ಲ ಮಾರಾಟ ಮಾಡಿದ್ರು. ಓಹೋ. ಅಂಥವೆಲ್ಲ ನೋಡಿ ಗುರ್ಸಿ ಹ್ಮ್. ಪಿಟಿಷನ್ SC ST ಭೂ ಪರಭಾರೆ ಕಾಯ್ದೆಯಲ್ಲಿ ಹ್ಮ್. ನೋಡಿ ಹೆಚ್ಚು ಕಮ್ಮಿ ಒಂದು 300 ಜನದ ಭೂಮಿ ಇತ್ತು. ಓಕೆ. ಎಲ್ಲನೂ ಕೇಸ್ ಹಾಕಿ ಹ್ಮ್. ಎಲ್ಲ ನಮ್ಮ ಪರನೇ ಆರ್ಡರ್ ಮಾಡಿದ್ರು. ಹ್ಮ್. ಹ್ಮ್. ಆ ಭಾಗದಲ್ಲಿ ಇನ್ನಷ್ಟು ಭೂಮಿ ಬಂತು. ಹ್ಮ್. ಈ ಫಾರೆಸ್ಟ್ ರೈಟ್ಸ್ ಹೋರಾಟ ಮಾಡ್ತಿದ್ವಲ್ಲ, ಹ್ಮ್. ಆ ಸಮಯದಲ್ಲಿ ಸರ್ಕಾರ ಎಷ್ಟೋ ವರ್ಷದ ಮೇಲೆ ಹ್ಮ್. ದಿಲೀಪ್ ಸಿಂಗ್ ಬೂರಿಯಾನ್ ಅವರ ಟ್ರೈಬಲ್ನೇ ಅವ್ರು MP ಆಗಿದ್ರು. ಓಕೆ. ಅವ್ರನ್ನೇ ದಿಲೀಪ್ ಸಿಂಗ್ ಬೋರೆ ಕಮಿಟಿ ಅಂತ ಮಾಡಿ ಹ್ಮ್. ಆಗ ಎಲ್ಲ ರಾಜ್ಯಗಳಿಗೂ ಹೋಗಿ ಹ್ಮ್. ಒಂದು ವರದಿ ಕೊಡಿ ಅಂದಮೇಲೆ ಅವರು ಒಂದು ವರದಿ ಕೊಡ್ತಾರೆ. ಹ್ಮ್. ಹ್ಮ್. ಏನಂದ್ರೆ ಎಲ್ಲೆಲ್ಲಿ ಟ್ರೈಬಲ್ಲು ಕಾಡಿನಿಂದ ಹೊರಗೆ ತೆಗ್ದಾರ ಹ್ಮ್. ಅಲ್ಲಿ ಕಾಡು ನಾಶ ಆಗದ, ಓಕೆ. ಎಲ್ಲೆಲ್ಲಿ ಟ್ರೈಬಲ್ಲು ವಾಸ ಮಾಡ್ಕೊಂಡವ್ರ ಹ್ಮ್. ಅಲ್ಲಿ ಕಾಡು ಚೆನ್ನಾಗದ ಹ್ಮ್. ಅಂತ ಅಂದ್ಬಿಟ್ಟು ಆಗ ಇದು ಫಾರೆಸ್ಟ್ ರೈಟ್ಸ್ ಆಕ್ಟ್ ಬರ್ತದೆ. ಆಕ್ಟ್ನಲ್ಲಿ ಒಂದಷ್ಟು ಅರಣ್ಯ ಭೂಮಿ ಮಾಡಿದ್ರು. ಹ್ಮ್. ಆಕ್ಟಲ್ಲಿ ಅವ್ರು ಎಷ್ಟು ಮಾಡಾರ ಅಷ್ಟು ಕೊಡಬೇಕು ಅಂತಂದ್ರು. ಅದರಲ್ಲಿ A ಫಾರಂ B ಫಾರಂ ಎಲ್ಲ ಭರ್ತಿ ಮಾಡ್ಬೇಕಾಯ್ತು. ಹ್ಮ್. ಓಡಾಡ್ಕೊಂಡು ನಾವೇ ಭರ್ತಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ನೋ. ಹ್ಮ್. ಒಬ್ಬೊಬ್ರಿಗೆ 6 ಎಕರೆ 7 ಎಕರೆ ಎಷ್ಟೆಷ್ಟು ಮಾಡಿದ್ರು ಅಷ್ಟು ಭೂಮಿ, ಅದರಲ್ಲಿ ಒಂದಷ್ಟು ಭೂಮಿ ಬಂತು. ಹ್ಮ್. ಆಮೇಲೆ ಇವ್ರು ಕಾಡಿನಿಂದ ಹೊರಗೆ ತೆಗಿಬೇಕಾದ್ರೆ ಹ್ಮ್. ಇವ್ರಿಗೆ ಜನಗಳ ತಿಳುವಳಿಕೆ ಹೇಳಿ ಇಂಥದ್ದೊಂದು ಕಾಯ್ದೆ ಬಂದದ, ಹ್ಮ್. ನೀವು ಇಲ್ಲಿ ವಾಸ ಮಾಡಂಗಿಲ್ಲ, ಹ್ಮ್. ನಿಮ್ಗೆ ಎಲ್ಲಿ ನಿಮ್ಗೆ ಬೇಕು ಪುನರ್ವಸತಿ ಬನ್ನಿ ಅಂತ ಸಮುದಾಯ ಕುಂಡಿಸ್ಕೊಂಡು ಅವರು ಎಲ್ಲಿ ಹೇಳ್ತಾರ ಅಲ್ಲಿ ಮಾಡ್ಬೇಕಾಯ್ತು. ಹ್ಮ್. ಅದೇನು ಮಾಡಲಿಲ್ಲ. ಓಕೆ. ದಬ್ಬನೆ ಹೋಗೋದು, ಹ್ಮ್. ಗಂಧ ಕದ್ದ ಅಂತ ಹೇಳೋದು, ಓ. ಆಮ್ಯಾಕೆ ಇವರಿದ್ರೆ ಕಾಡಿಗೆ ಬೆಂಕಿ ಹಾಕ್ತಾರ ಅನ್ನೋದು, ಹ್ಮ್. ಹ್ಮ್. ಪ್ರಾಣಿಗಳ ಬೇಟೆ ಮಾಡ್ತಾರ ಅನ್ನೋದು, ಹ್ಮ್. ಹಿಂಗೆಲ್ಲ ಒಂದಷ್ಟು ಜನ ಮೇಲೆ ಕೇಸ್ ಹಾಕಿ ಮನೇಲಿ ದುಡಿತಿದ್ದ ಮುಖ್ಯದವನ್ನೆಲ್ಲ ತಗೋ ಜೈಲ್ಗೆ ಹಾಕ್ಬಿಟ್ರು. ಓ. ಆ ಸಮಯದಲ್ಲಿ ಹ್ಮ್.
ಮಕ್ಕಳಿಗೆ ದುಡ್ಡು ತಂದು ಹಾಕವ್ರಿಲ್ಲ, ಹ್ಮ್. ಜೈಲ್ಗೆ ದುಡ್ದು ಹಾಕವ ಜೈಲಲ್ಲಿ ಅವ್ರ ಹ್ಮ್. ಬಿಡ್ಸ್ಕೊ ಬರ್ಬೇಕು, ಬಿಡ್ಸ್ಕೊ ಬರಕ್ ದುಡ್ಡಿಲ್ಲ, ಹ್ಮ್. ಅದಕ್ಕೆ ಜಾಮೀನು ಕೊಡ್ಬೇಕು, ಹ್ಮ್ ಹ್ಮ್. ಆ, ಭೂಮಿಯ ಪಟ್ಟ ಓಕೆ. ಪಾಣಿ ಕೊಡ್ಬೇಕು ಹಾ ಹಾ. ಬಿಡ್ಸ್ಕೊ ಬರ್ಬೇಕಾದ್ರೆ. ಹಾ. ಇವ್ರ ಹತ್ರ ಏನೂ ಇಲ್ಲ. ಆಮೇಲೆ ಊರಿನ ಗೌಡ್ರ ಹತ್ರ ಹೋಗಿ ಹ್ಮ್. ಅವ್ನು ಕೆಲಸ ಮಾಡಿಸ್ತೀನಿ, ಹ್ಮ್. ಅವ್ನು ಬಿಡ್ಸ್ಕೊ ಬಂದ್ಮೇಲೆ ಹ್ಮ್. ಜಾಮೀನು ಕೊಡಿ ಅಂತ ಹಂಗೆಲ್ಲ ಮಾಡಿ ಬಿಡ್ಸ್ಕೊ ಬಂದೆಲ್ಲ ಒಟ್ಟಿಗೆ ಸೇರಿಸ್ತಾವ. ಆ ಸಮಯದಲ್ಲಿ ಹ್ಮ್. 91ರಲ್ಲಿ ದಡದಳ್ಳಿ ಆಡಿ ಅಂತ ಒಂದು ಆಡಿ ಇತ್ತು. ಓಕೆ. ಒಂದಷ್ಟು ಜನ ಅವ್ರ ಮೇಲೆ ಫಾರೆಸ್ಟ್ನವ್ರು ಕೇಸ್ ಹಾಕ್ಬಿಟ್ಟು ಜೈಲಿಗೆ ಕಳಿಸ್ಬಿಟ್ಟಾರ. ಹ್ಮ್. ಇಲ್ಲಿ ದುಡಿಯೋರಿಲ್ಲ, ಊಟಕ್ಕಿಲ್ಲ, ತಿಂಗಳಾನುಗಟ್ಲೆ ಮಳ. ಹ್ಮ್. ಒಂದೇ ದಿನಕ್ಕೆ 8 ಜನ ಸತ್ತೋದ್ರು ಅಲ್ಲಿ ಓ. ಆ ಆಡಿಲಿ. ಅದೆಲ್ಲ ದೊಡ್ಡ ಇಶ್ಯೂ ಆಯಿತು. ಆದರೂ ಇನ್ನೂ ಅವ್ರ ಬದುಕಿನಲ್ಲಿ ಏನೂ ಬದಲಾವಣೆ ಆಗಿಲ್ಲ ಆಡಿಗೆ. ಹ್ಮ್ ಹ್ಮ್. ಒಂದು ರಸ್ತೆ ಆಯಿತು, ಒಂದು ಮನೆ ಆಯಿತು, ಕುಡಿಯೋ ನೀರು, ಒಂದು ಅಂಗನವಾಡಿ ಆಯಿತು ಅಷ್ಟೇ. ಓಕೆ. ಇವನ್ನೆಲ್ಲ ನೋಡಿ ಬೆಂಗಳೂರಲ್ಲಿ ಒಂದು ಲಾ ಕಾಲೇಜ್ನಲ್ಲಿ ಒಂದು ಮೀಟಿಂಗ್ ಆಯಿತು. ಹ್ಮ್. ಅಲ್ಲಿ ಸುಜಿನ್ ಮ್ಯಾಥ್ಯೂ ಅಂತ ಒಬ್ಬರು ಪ್ರೊಫೆಸರ್ ಇದ್ದರು. ಹ್ಮ್. ಅವ್ರ ಹತ್ರ ಎಲ್ಲ ಕೂತ್ಕೊಂಡು ಹಂಚ್ಕೊಂಡಿದ್ದೆ. ಓಕೆ. ಹಂಗೆ ಮಾಡಂಗಿಲ್ಲ, ಅವ್ರಿಗೆ ನೋಟಿಸ್ ಕೊಡಬೇಕಾಯ್ತು, ತಿಳುವಳಿಕೆ ಕೇಳಬೇಕಾಯ್ತು, ಆಮೇಲೆ ಪರ್ಯಾಯವಾಗಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ ಆಗ ತೆಗಿಬೇಕಾಯ್ತು. ಹ್ಮ್. ಅವ್ರು ಮಾಡಿರೋದೇ ತಪ್ಪು ಅಂದರು. ಹ್ಮ್. ಆಗ ಏನು ಮಾಡ್ಬೋದು ಅಂದಮೇಲೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಆಗಕ್ಕಾದಂದ್ರು ಹೋರಾಟ ಶುರು ಮಾಡಿದಾಗ. ಓಕೆ. ಹೋರಾಟ ಮಾಡಿದ್ಮೇಲೆ ಆಗ DC ಅವರು ಒಂದು ಕಮಿಷನ್ ಮಾಡಿಕೊಟ್ರು, ಹ್ಮ್. ಉಪವಿಭಾಗಾಧಿಕಾರಿಗಳ. ಹ್ಮ್. ನೀವು ಬಂದು ಏನೇನು ತಗೋತೀರಿ ಕಾಡಿನಲ್ಲಿ, ಹ್ಮ್. ಆಮೇಲೆ ಎಲ್ಲಿದ್ರಿ, ಅಲ್ಲಿ ಇದ್ದದಕ್ಕೆ ಸಾಕ್ಷಿ ಏನ, ಹ್ಮ್. ಇವನ್ನೆಲ್ಲ ನೋಡಿ ನೀವೊಂದು ಅಪ್ಲಿಕೇಶನ್ ಹಾಕಿ ಹ್ಮ್. ನಮ್ಮ ಕಮಿಷನ್ ಮಾಡಾರ ಅಂತ. ಹ್ಮ್. ಆಗ ನಮ್ಮ ಹತ್ರ ದುಡ್ಡಿಲ್ಲ, ಹ್ಮ್. ಜನ ಕರ್ಕೊಂಡು ಹೋಗಿ ಹುಣಸೂರಿನಲ್ಲಿ ಹಾಕ್ಬೇಕಾಯ್ತು. ಹ್ಮ್. ಅವ್ರು ಕೇಳ್ಕೊಂಡು ಪಂಚಾಯತಿ ವೈಜು ಹ್ಮ್. ನೀವೇ ಅಲ್ಲಿ ಬಂದು ಕೋರ್ಟ್ ನಡೆಸಿ ಅಂತ. ಓಕೆ. ಆಗ ಪಂಚಾಯತಿ ವೈಜು ಅರ್ಜಿಗಳೆಲ್ಲ ರೆಡಿ ಮಾಡ್ಕೊಂಡು ಮಾಡ್ದೋ. ಹ್ಮ್ ಹ್ಮ್. ನಾವು ಕೇಳ್ದಕ್ಕೆಲ್ಲ ಅವರು ಅದಷ್ಟೆಲ್ಲ ಕೊಡೋಕ್ಕಾಗಲ್ಲ ಅಂತ ಆರ್ಡ್ರು ಸರ್ಕಾರದ ಪರನೇ ಮಾಡಿಬಿಟ್ರು. ಓ. ಆ ಆರ್ಡ್ರ್ ತಗೊಂಡು ಹೈಕೋರ್ಟಲ್ಲಿ ಹಾಕ್ದ. ಹ್ಮ್. ಹೈಕೋರ್ಟಲ್ಲಿ ಒಕ್ಲೆಬ್ಬಿಸ್ತಾ ಇದ್ರು, ಹ್ಮ್. ತೆಗಿಬಾರ್ದು ಈಗ ಅಂದ್ಬಿಟ್ಟು ಒಂದು ಸ್ಟೇ ಕೊಟ್ಟರು. ಹ್ಮ್. ಆಗ ಸ್ವಲ್ಪ ಸ್ಟಾಪ್ ಆಯಿತು. ಹ್ಮ್. ಸ್ಟಾಪ್ ಆದಮೇಲೆ ಕೇಸ್ ನಡೀತು, ಹ್ಮ್. ವಾದ ವಿವಾದಗಳು ನಡೆದು. ಹ್ಮ್. ಅಲ್ಲಿ ವಾದ ವಿವಾದಗಳು ನಡೆಯಾಗ ಹ್ಮ್. ಅವರು ಪೂರ್ವ ಎಲ್ಲಿದ್ರು, ಅದಕ್ಕೆ ಕುರು ಏನ ಹ್ಮ್. ಅನ್ನೋದನ್ನೆಲ್ಲ ಸಾಬೀತು ಮಾಡಬೇಕು ನೀವು ಕೋರ್ಟಲ್ಲಿ ಅಂದರು. ಹ್ಮ್. ಆಮೇಲೆ ಒಂದು ಕಮಿಷನ್ ಮಾಡಿಕೊಡಿ. ಹ್ಮ್. ಆಮೇಲೆ ಒಂದಷ್ಟು ಜನರಲ್ಲಿ ನಮ್ಮವ್ರನ್ನೇ ಕರ್ಕೊಬಂದ್ರು, ನಮ್ಮ ಆಡಿಯವರೇ ಬಂದು ಕೋರ್ಟಲ್ಲಿ ಹೇಳಿದ್ರು, ಹ್ಮ್ ಹ್ಮ್. ಸೋಮಣ್ಣ ಹಾಕಿರೋ ಕೇಸೆಲ್ಲ ಸುಳ್ಳು, ಓ. ಸರ್ಕಾರ ಎಲ್ಲ ಮಾಡಿಕೊಟ್ಟದಂತ. ಓ. ಜಡ್ಜ್ ಕೇಳಿದ್ರು ಆಗ, ಹ್ಮ್. ಇವ್ರು ಯಾರ ಅಂತ. ನಮ್ಮವರೇ, ಹ್ಮ್. ಇವರು ಜನರಿಗೋಸ್ಕರ ಇಲ್ಲ, ಹ್ಮ್. ಯಾವುದೋ ದುಡ್ಡನ್ನ ಆಸೆಗೆ ಹೇಳ್ತಾವ್ರ, ಹ್ಮ್. ಅವ್ರು ಹೇಳೋದೆಲ್ಲ ಸತ್ಯ, ನಾ ಹೇಳೋದು ಸುಳ್ಳು ಆದ್ರೆ ಹ್ಮ್. ನಂಗೊಂದು ಹೈಕೋರ್ಟ್ ಕಮಿಷನ್ ಮಾಡಿಕೊಡಿ ಅಂತ. ಹ್ಮ್. ಆಗ ತರಾಬರ್ನ ಸರ್ಕಾರದವರು ಹಾಕಿದ್ರು. ಓಕೆ. ಮೈಸೂರಿನಲ್ಲಿ ಒಬ್ಬರು ರಮಣಯ್ಯ ಅಂತ ಇದ್ರು, ಹ್ಮ್. ಅವ್ರನ್ನ ಕಮಿಷನ್ ಮಾಡಿ ಅಂತ ಅವ್ರು ಹಾಕಿದ್ರು ಸರ್ಕಾರದಿಂದ. ಹ್ಮ್. ನಾನು ಅವ್ರ ಬ್ಯಾಡಿ. ಹ್ಮ್. ಇವರು ಹಸನ್ ಮನ್ಸರು ಹ್ಮ್. ಪ್ರೊಫೆಸರು ಬೆಂಗಳೂರಿನ ಹ್ಮ್. ಯೂನಿವರ್ಸಿಟಿಯವರು, ಹ್ಮ್. ಅವರು ತಪ್ಪಿದ್ರೆ ಇಲ್ಲಿ ಮೈಸೂರಿನ ಮುಜಫರ್ ಆಸಾದಿ, ಓಕೆ. ಅವ್ರನ್ನ ಕಮಿಷನ್ ಮಾಡಿಕೊಡಿ ಅಂತ. ನಾವು ಹಾಕಿದ್ದು ಸರ್ಕಾರ ಒಪ್ಪಲ್ಲ, ಅವ್ರು ಹಾಕಿದ್ದು ನಾವು ಒಪ್ಪಿಲ್ಲ. ಓಕೆ. ಹಿಂಗೆ ವಾದ ವಿವಾದಗಳು ನಡೆದು ಹ್ಮ್. ಕೊನೆಗೆ ಹಸನ್ ಮನ್ಸರ ಹೈಕೋರ್ಟ್ ಕಮಿಷನ್ ಮಾಡಿದ್ರು. ಹ್ಮ್. ಅವರು ವಯಸ್ಸಾಯ್ತು ನನಗೆ ಓಡಾಡೋಕ್ಕಾಗಲ್ಲ, ಹ್ಮ್. ಮುಜಫರ್ ಆಸಾದಿ ಮಾಡಿ ಅಂತಂದ್ರು. ಆಗ ಮುಜಫರ್ ಆಸಾದಿ ಅವರು ಕಮಿಷನ್ ಮಾಡಿ ಹ್ಮ್. ಎಲ್ಲ ಖರ್ಚನ್ನು ಸರ್ಕಾರನೇ ಭರಿಸ್ಕೊಡ್ಬೇಕು ಅಂತ ಆರ್ಡರ್ ಮಾಡಿದ್ರು. 6 ತಿಂಗಳಲ್ಲಿ ಮಧ್ಯಂತರ ವರದಿ ಕೊಡಿ ಅಂತ. ಓಕೆ. ಮಧ್ಯಂತರ ವರದಿ ಕೊಡಿ ಅಂತಂದ್ರೆ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೊಂದು ಆಫೀಸು, ಸ್ಟಾಫು, ಕಂಪ್ಯೂಟ್ರು, ಹ್ಮ್. ಆಮೇಲೆ ಸರ್ಕಾರಿ ಜೀಪಲ್ಲೇ ಓಡಾಡಬೇಕು ಅಂದರು. ಹ್ಮ್. ಸಪೋರ್ಟ್ ಮಾಡಲಿಲ್ಲ ಅವರು. ಓ. ಬಂದಾಗೆಲ್ಲ ಜೀಪನ್ನ ಟೈರೆಲ್ಲ ಬಿಚ್ಚಿಬಿಟ್ಟು ಫಾರೆಸ್ಟ್ನವರು ಹೌದಾ. ಕಾರ್ ರಿಪೇರಿ ಹ್ಮ್. ಅಂದ್ಬಿಡೋರು. ಹ್ಮ್. ರಿಪೋರ್ಟೇ ಕೊಡೋಕ್ಕಾಗಲಿಲ್ಲ. ಕೊನೆಗೆ ಒಂದು ಫಾರ್ಮೆಟ್ ತಯಾರು ಮಾಡಿದ್ರು. ಹ್ಮ್. ಒಂದು ಫಾರ್ಮೆಟ್ ತಯಾರು ಮಾಡಿ ಏನು ಮಾಡೋದು ಅಂತ ಹೇಳಿದ್ರು. ನೀವು ಫಾರ್ಮೆಟ್ ತಯಾರು ಮಾಡಿಕೊಡಿ, ಕೋಟೆದೆಲ್ಲ ನಾವು ಮಾಡ್ತೀನಿ, ಉಳಿಸೋದು ಲೀಡ್ ಸಂಸ್ಥೆ ಮಾಡುತ್ತೆ, ಕೊಡಗಿಂದ ಕಾಡು ಸಂಸ್ಥೆ ಮಾಡುತ್ತೆ ಅನ್ನೋ. ಹ್ಮ್. ಆಗ ನಾವೆಲ್ಲ ಬಂದು ಆಡಿಗಳಲ್ಲಿ ಹ್ಮ್. ಪೂರ್ವ ಎಲ್ಲಿದ್ರು, ಹ್ಮ್ ಹ್ಮ್. ಆಮೇಲೆ ಎಲ್ಲಿಗೆ ಬಂದರು, ಹ್ಮ್. ಅಲ್ಲಿದ್ದಾಗ ಎಷ್ಟು ಕುಟುಂಬ ಇದ್ರು ಎಲ್ಲನೂ ಮಾಡಿದ್ರು. ಹ್ಮ್. ತಗೋಕೊಟ್ಟು ಅದು ಹಿಡ್ಕೊಂಡು ನೀವೊಂದ್ಸರಿ ಸರ್ವ್ ಮಾಡಿ ಸರ್. ಹ್ಮ್. ಆಗ ನೋಡಿದ್ರು, ನೋಡಿ ಹೈಕೋರ್ಟ್ಗೆ ಕೊಡಕ್ಕೆ ಹೋಗ್ಕೊಂಡು ಇಲ್ಲ ಹಿಂಗಾಗಲ್ಲ, ಹ್ಮ್. ಆ ಪಂಚಾಯತಿಗಳು ದೃಢೀಕರಿಸ್ಕೊಡ್ಬೇಕು ಅಂದರು. ಓ. ಆಮೇಲೆ ಜಿಲ್ಲಾಧಿಕಾರಿಗಳ ಹತ್ರ, ಚೀಫ್ ಸೆಕ್ರೆಟರಿ ಜಿಲ್ಲಾ ಪಂಚಾಯತ್ ಅವ್ರ ಹತ್ರ ಹೋಗಿ ಕೇಳ್ಕೊಂಡಾಗ ಹ್ಮ್. ಎಲ್ಲ PDOಗಳು, ಹ್ಮ್. ಸೆಕ್ರೆಟರಿಗಳು, ಹ್ಮ್. ಪಂಚಾಯತ್ ಸೆಕ್ರೆಟರಿಗಳು ಒಂದು ಕಡೆ ಬಂದು ಸೈನ್ ಮಾಡಿಕೊಡಂಗೆ ಮಾಡಿಕೊಟ್ರು. ಓಕೆ. ಆಗ ಹೈಕೋರ್ಟಲ್ಲಿ ಹ್ಮ್. ವಕೀಲ ಎಬ್ಬರಿಸಬಾರ್ದು, ಹ್ಮ್ ಹ್ಮ್. ಹಂಗೆ ಅವರು ಬರ್ತೀವಿ ಅಂತಂದ್ರೆ ಆ ಸಮುದಾಯನ ಕರ್ಕೊಂಡೋಗಿ ಹ್ಮ್. ಅವ್ರು ಯಾವ ಜಾಗ ತೋರಿಸ್ತಾರೋ ಆ ಜಾಗದಲ್ಲಿ ಅವ್ರಿಗೆ ಕುಡಿಯೋ ನೀರು, ಹ್ಮ್.
ಮೂಲಭೂತ ಸೌಕರ್ಯ ಅಂಗನವಾಡಿ, ಸ್ಕೂಲು, ರಸ್ತೆ, ಹ್ಮ್. ಅವ್ರಿಗೆ ವಿದ್ಯುತ್ ಎಲ್ಲ ಮಾಡಿಕೊಡ್ಬೇಕು. ಓಕೆ. ಒಂದು ತಾಲೂಕಿನಿಂದ ಇನ್ನೊಂದು ತಾಲೂಕು ತಗೋಬಾರ್ದು ಅಂತ ಆಯಿತು. ಹ್ಮ್ ಹ್ಮ್ ಆಗಿ ಸರ್ವೆ ಆಯಿತು. ಹ್ಮ್. ಕೋಟೆ ತಾಲೂಕು 3,000 ಕುಟುಂಬಗಳಿಗೆ ಭೂಮಿ ಕೊಡಬೇಕು ಅಂತ ಆಯಿತು. ಓಕೆ. ಅಲ್ಲಿ ಕಾರ್ಡ್ ಕಡ್ದು ನಾವು ಸರ್ಕಾರಕ್ಕೆ ಬೇಡಿಕೆ ಇಟ್ಟು ಹ್ಮ್. ಕಾರ್ಡ್ ಕಡ್ದು ಮಾತ್ರ ಹ್ಮ್. ಭೂಮಿ ಕೊಡೋದು ಬೇಡ, ಹ್ಮ್. ಕೊಡಗಿನ ಟೈಪ್ ಮಾಡಿಕೊಡಿ ಓಕೆ. ಅಂತ. ಹ್ಮ್. ಈಗ 2016ರಲ್ಲಿ ಅದು ಆರ್ಡರ್ ಆಯಿತು. ಹ್ಮ್. ಇನ್ನೂ ಸರ್ಕಾರ ಅದ ಗಮನಕ್ಕೆ ತಗೊಂಡಿಲ್ಲ. ಹೈಕೋರ್ಟ್ ಆರ್ಡರ್ ಮಾಡದ, ಹ್ಮ್. ಸರ್ಕಾರದಿಂದೆಲ್ಲ ಆ ತಾಲೂಕಿನ ಎಷ್ಟು ಕುಟುಂಬ ಸರ್ವೆ ಆಗದ. ಹ್ಮ್. ಆಮ್ಯಾಗ ಸರ್ವೆಲ್ಲೂ ಕೂಡ ಮುಜಫರ್ ಅಸಾದ್ ವರದಿಲಿ ಹೇಳಿರೋದೇನಂದ್ರೆ ಹ್ಮ್. ಕೊಡಗಿನಲ್ಲಿ ಲೈನ್ ಮನ್ಗಳು ಅಂತ ಇರ್ತವೆ, ಹೌದು. ಅಲ್ಲಿ ಸರ್ವೆ ಮಾಡಕ್ ಬಿಟ್ಟಿಲ್ಲ. ಹ್ಮ್. ಅವರ ಸಲಹೆ ಕೊಡೋಕೆ ಹೇಳಾರ. ಹ್ಮ್. ನಾನು ಕೊಡಗಿನ ಎಕ್ಸ್ಟೇಟ್ಗೆ ಹೋದಾಗ ಹ್ಮ್. ನನ್ನ ಸರ್ವೆ ಮಾಡಕ್ ಬಿಟ್ಟಿಲ್ಲ. ಹ್ಮ್. ಸರ್ಕಾರದ ಅಧಿಕಾರಿಗಳು ಹ್ಮ್. ಅವರು ಸರ್ವೆ ಮಾಡಿ ಹ್ಮ್. ಆ ಕುಟುಂಬಗಳನ್ನ ತಕೊಂಡು ಹ್ಮ್. ಸೇರಿಸ್ಕೊಂಡು ಪುನರ್ವಸತಿ ಮಾಡಿ ಅಂತ ಹೇಳಾರ. ಒಟ್ಟು 34 ಪಾಯಿಂಟ್ಗಳ ಹ್ಮ್ ಹ್ಮ್ ಅವರ ಕಮಿಷನ್ ರಿಪೋರ್ಟ್ ಅಲ್ಲಿ ಹೇಳಾರ. ಓಕೆ. ಅದು ಆದ್ರ ಎಲ್ರಿಗೂ ಅನುಕೂಲ ಆಯ್ತದೆ. ಹ್ಮ್ 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 ಯಾಕಂದ್ರೆ ಅಲ್ಲಿ ಒಳ್ಳೆ ಗಾಳಿ, ಹ್ಮ್. ಆಮೇಲೆ ಪ್ರಾಣಿ ಪಕ್ಷಿ, ಹ್ಮ್. ಮತ್ತು ಅಲ್ಲಿಯ ಆ, ಗೆಡ್ಡ ಗೆಣಸು, ಹ್ಮ್ ಹ್ಮ್ ಆ, ಇದು ಬೇರೆ ಬೇರೆ ಥರದ ಸೊಪ್ಪುಗಳು ಹ್ಮ್. ಅವೆಲ್ಲ ಸಿಗ್ತವ. ಓಕೆ. ಅವ ಎಷ್ಟು ತರದ ಗೆಡ್ಡೆ ಗೆಣಸಿಲ್ಲ? ಸುಮಾರು ಒಂದು 6-7 ಥರದ, ಒಂದು 16-17 ಥರದ ಗೆಣಸು ಓಕೆ. ಸಿಗ್ತವೆ. ಅಲ್ಲಿನ ಜನರಿಗೆ ಅದೇ ಆಹಾರ. ಅದು ಯಾವುದೇ ರೋಗ ಇಲ್ಲ, ಯಾವುದೇ ಕೆಮಿಕಲ್ ಹ್ಮ್. ಬೆಳೆದಿರೋದಿಲ್ಲ, ಸ್ವಾಭಾವಿಕವಾಗಿ ಬಂದಿರೋದು. ಅದು ಹ್ಮ್. ತಿಂದ್ರೆ ಭಾಳ ದಷ್ಟಪುಷ್ಟು, ಹ್ಮ್. ಆಮೇಲೆ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ. ಹ್ಮ್. ಈ ಮುಖ್ಯವಾಹಿನಿಗೆ ಬಂದ್ಮೇಲೆ ಹ್ಮ್. ಈಗ ಹೊರಗಡೆಯವ್ರು ನೋಡಿ ನೋಡಿ ಕುಡಿಯೋದೆಲ್ಲ ಕಲ್ತ್ಕೊಂಡ್ರು. ಹ್ಮ್. ಎಷ್ಟೋ ಜನ ಸಾವಿಗೀಡಾದರು. ಓಕೆ. ಅದಕ್ಕೆ ಒಂದಷ್ಟು ಜನ ಅಲ್ಲಿ ಸಂಪ್ರದಾಯಗಳೊಂದಷ್ಟು ಅವ. ಹ್ಮ್. ಅಲ್ಲೆಲ್ಲಿ ಎಲ್ಲೆಲ್ಲಿ ವಾಸ ಮಾಡ್ತಾರ ಅಲ್ಲಿ ಅವ್ರವ್ರ ಮನೆತನ ದೇವ್ರುಗಳವ. ಹ್ಮ್. ದೇವ್ರ ಮೇಲೆ ಭಾಳ ನಂಬಿಕೆ. ಹೌದು. ಹೌದು. ಆ ದೇವರು ಅಲ್ಲಿ ಒಬ್ರು ಗುಡ್ಡಪ್ಪ ಇರ್ತಾರ, ಹ್ಮ್. ಆಡಿ ಯಜಮಾನ. ಹ್ಮ್. ಆ ದೇವ್ರು ಬಂದು ಕನಸಿನಲ್ಲಿ ಅವ್ರಿಗೆ ಹೇಳ್ದಂತ ಹ್ಮ್. ಒಳ್ಳೇದು ಕೆಟ್ಟದ್ದು ಎಲ್ಲಾನು. ಓಕೆ. ಅದ ಸಾಮುದಾಯಿಕ ಸಂದೇಶ ಕೊಡ್ತಾರೆ. ಓಕೆ. ರಾತ್ರಿ ಹಿಂಗ ನಾನು ನಮ್ಮ ದೇವ್ರು ಬಂದು ಹಿಂಗೆ ಹೇಳ್ತು, ಹ್ಮ್. ನೀವು ಹಿಂಗೆ ನಡ್ಕೋಬೇಕು ಅಂತ. ಹ್ಮ್. ಹಂಗಾಗಿ ಆ ದೇವರು, ಕಾಡು, ಹ್ಮ್. ಅಲ್ಲಿ ಪರಿಸರದಲ್ಲಿರೋಂಥ ಅವ್ರದ್ದು ಇದು ಆಹಾರ ಪದ್ಧತಿ, ಹ್ಮ್. ಇವೆಲ್ಲ ಹಾಳಾಗ್ಬಿಟ್ರೆ ನಮ್ಮ ಸಂತಾನ ಉಳಿಯಲ್ಲ ಅನ್ನೋದು ಚಿಂತೆ ಹಿರಿಯರ್ಗೆ. ಹ್ಮ್. ಅದಕ್ಕೆ ಇಲ್ಲಿ ಮುಖ್ಯವಾಹಿನಿಗೆ ಬನ್ನಿ ಅಂತಂದ್ರೆ ಹ್ಮ್. ಇಲ್ಲಿ ಎಜುಕೇಶನ್, ವಿದ್ಯಾಭ್ಯಾಸ ಸಿಕ್ಕುತ್ತಾ, ಹ್ಮ್. ಸರ್ಕಾರ ಸೌಲಭ್ಯ ಎಲ್ಲ ಕೊಡ್ತೀವಿ, ಹ್ಮ್. ನೀವು ಮುಖ್ಯವಾಹಿನಿಗೆ ಬನ್ನಿ ಅಂತಾರ. ಹ್ಮ್. ಈಗ ಮುಖ್ಯವಾಹಿನಿಗೆ ಬಂದಿರೋರ್ಗೂ ಕೂಡ ಮೂಲಭೂತ ಸೌಕರ್ಯ ಸರಿಯಾದ ರೀತಿ ತಲುಪಿಲ್ಲ. ಓಕೆ. ಆಮೇಲೆ ಆಗ 3% ಅಂತ ಎಷ್ಟಿಗ ಅಂತಿತ್ತು. ಹ್ಮ್. ಈಗ ಬೇರೆ ಬೇರೆ ಕಮ್ಯುನಿಟಿ ತಂದು ಸೇರಿಸಿದ್ರು. ಆ 3% ಹೆಚ್ಚಿಗೆ ಮಾಡಲಿಲ್ಲ, ಓ. ಕಮ್ಯುನಿಟಿಗಳು ಮಾತ್ರ ಜಾಸ್ತಿ ಸೇರಿಸಿದ್ರು. ಓಕೆ. ಹಂಗಾಗಿ ಈಗ ಎಲ್ಲೆಲ್ಲಿ ನಮ್ಮ ಬುಡಕಟ್ಟು ಜನರು ವಾಸ ಮಾಡ್ತಾರ, ಹ್ಮ್. ರೆವಿನ್ಯೂ ಗ್ರಾಮ ಅಂತ ಆಗಿಲ್ಲ. ಹ್ಮ್. ರೆವಿನ್ಯೂ ಗ್ರಾಮ ಆಗಬೇಕು. ಹ್ಮ್. ಈಗ ವಾಸ ಮಾಡೋರ ಜಾಗಗಳ್ಗ ಹ್ಮ್. ಇದು ನಮ್ದು ಜಾಗ ಅಂತ ಹಕ್ಕುಪತ್ರ ಸಿಕ್ಕಿಲ್ಲ. ಹ್ಮ್. ಆಮ್ಯಾಕ ಈಗ ಯಾವ್ಯಾವ ಬೇರೆ ಬೇರೆ ಕಮ್ಯುನಿಟಿ ತಂದು ಸೇರಿಸಿದ್ರು, ಹ್ಮ್. ಇವ್ರಿಗೆ ಭಾಳ ಅನ್ಯಾಯ ಆಯ್ತಾ ಅದ. ಓಕೆ. ಅದಕ್ಕೆ ಇವ್ರಿಗೆ ಒಳ ಮೀಸಲಾತಿ ಮಾಡಬೇಕು. ಹ್ಮ್ ಹ್ಮ್ ಇಲ್ಲಿವರೆಗೂ ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿಲ್ಲ, ಒಬ್ಬರೇ ಆಗಿದ್ರು. ಹ್ಮ್. ಒಬ್ರು ಜಾಜಿಯನವರು ಒಂದೇ ಒಂದ್ಸಾರಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು. ಓಕೆ. ಅದ್ ಬಿಟ್ರೆ ಪ್ರಜಾಪ್ರಭುತ್ವದಲ್ಲಿ ಇವ್ರಿಗೆ ಅವಕಾಶನೇ ಇಲ್ಲ. ಎಸ್ ಟಿ ಅಂತದ, ಹ್ಮ್. ಬೇರೆ ಬೇರೆ ಕಮ್ಯುನಿಟಿ ತಂದು ಎಸ್ ಟಿ ಅಂತ ಮಾಡ್ಬಿಟ್ಟು ಇವರು ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇಲ್ಲ. ಹ್ಮ್. ಈಗ ಒಂದಷ್ಟು ಜನ ಎಜುಕೇಶನ್ ಮಾಡಾರ, ಓಕೆ. ಮಾಡಿದ್ರು ಉದ್ಯೋಗ ಇಲ್ಲ ಹ್ಮ್. ಅವ್ರಿಗೆ. ಡಿಗ್ರಿ ಎಲ್ಲ ಮಾಡ್ಕೊಂಡು ಕಾಫಿ ತೋಟ ಕೆಲ್ಸಕ್ಕೆ ಹೋಯ್ತಾರೆ. ಓಕೆ. ಅದಕ್ಕೆ ಅವ್ರಿಗೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಮೀಸಲಾತಿ ಪ್ರಕಾರ ಒಳ ಮೀಸಲಾತಿ ಮಾಡಿ ಉದ್ಯೋಗಗಳು ಕೊಡಬೇಕು. ಹ್ಮ್. ಆಗ ಅವ್ರ ಮನೆಗೂ ಒಂಥರ ಖುಷಿ ಆಯ್ತದೆ, ನಾವು ಓದೋದಕ್ಕೆ ಕೆಲಸ ಸಿಕ್ತು ಅಂತ. ಹ್ಮ್. ಎಸ್ ಎಂ ಕೃಷ್ಣ ಸರ್ ಮುಖ್ಯಮಂತ್ರಿ ಆಗಿದ್ದಾಗ ಹ್ಮ್. ಈ ಬೇಡಿಕೆನೆಲ್ಲ ಇಟ್ಟು ಹ್ಮ್. ಅವರು ಒಂದಷ್ಟು ಆರೋಗ್ಯ ಇಲಾಖೆಯಲ್ಲಿ ಹ್ಮ್. ಓದಿರೋ ಹೆಣ್ಮಕ್ಳು, SLC ಓದಿರೋ ಹೆಣ್ಮಕ್ಳನ್ನೆಲ್ಲ ಹ್ಮ್. ಟ್ರೈನಿಂಗ್ ಕೊಟ್ಟು ಹ್ಮ್. ನರ್ಸ್ವಾಗಿ ಮಾಡ್ಕೊಂಡ್ರು. ಹ್ಮ್ ಹ್ಮ್ ಆಮ್ಯಾಕೆ ಒಬ್ರು DF ಬಂದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ, ಹ್ಮ್. ಅವ್ರ ಹತ್ರ ಇಟ್ಟು ಹ್ಮ್. ಬೇರೆ ಬೇರೆಯವ್ರ ಕಾಡ್ಗ ನೇಮಕ ಮಾಡ್ತಿದ್ರಿ. ಹ್ಮ್. ಕಾಡಿನ ಜ್ಞಾನ ಗೊತ್ತಿರೋದು ನಮ್ಮ ಟ್ರೈಬಲ್ಗೆ, ಹ್ಮ್. ಇವ್ರನ್ನ ನೀವು ಯಾಕೆ ವಾಚಾರ ತಗೋಬಾರ್ದು ಅಂತ ಓ. ಅವರು ಒಂದು ಫಾರ್ಮೆಟ್ ತಯಾರು ಮಾಡಿ ಹೋಗಿ ಒಂದು ಕಾಯ್ದೆನೆ ಮಾಡಿದ್ರು. ಹ್ಮ್. ಎಸ್ ಟಿಗಳ್ಗ ಇದು ಅಂತ ಅಂದ್ಬಿಟ್ಟು ಅವ್ರು ಮಾತ್ರ ಹಾಕ್ಬೇಕು ಅಂತ. ಹ್ಮ್. ಆಗ ಎಸ್ ಟಿ ಅಂತ ಹಾಕಿದಾಗ ಬೇರೆ ಬೇರೆ ಕಮ್ಯುನಿಟಿ ಎಸ್ ಟಿ ಎಲ್ಲ ಮಾಡ್ಕೊಂಡವ್ರು. ಓ. ಆಗ ಪುನಃ ಇನ್ನೊಂದ್ಸರಿ ಕೂತ್ಕೊಂಡು ಮಾತಾಡ್ದು, ಹ್ಮ್. ಎಸ್ ಟಿ ಅಂತ ಹಾಕಿದ್ರೆ ಬೇರೆ ಬೇರೆ ಕಮ್ಯುನಿಟಿ ತಂದು ಸೇರ್ಸಾರ, ಹ್ಮ್. ಇವರು ಅವ್ರ ಮೇಲೆ ಸ್ಪರ್ಧೆ ಮಾಡೋಕ್ಕಾಗೋದಿಲ್ಲ. ಹ್ಮ್. ಜೈನ್ ಕುರ್ಬ, ಬೆಟ್ ಕುರ್ಬ, ಯರ್ಬ ಏನೇನು ಕಮ್ಯುನಿಟಿಗಳವ ಹ್ಮ್. ಅಂಥವ್ರು ಮಾತ್ರ ಹಾಕ್ಬೇಕಂತ ಫಾರ್ಮೆಟ್ ಮಾಡಿ ನೀವು ಮಾಡಿದ್ರೆ ಮಾತ್ರ ದಕ್ಸ್ಕೊಳಕ್ಕಾಗೋದು ಅಂತ. ಹ್ಮ್ ಹ್ಮ್ ಆಗ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಮಾಡಿಕೊಟ್ರು. ಹ್ಮ್. ಆ ಫಾರ್ಮೆಟ್ ಮಾಡಿ ಎಲ್ಲ ಸಂಸ್ಥೆಗಳಿಗೆ
ಕೊಡಬೇಕು, ನಮ್ಮ ಡಿಪಾರ್ಟ್ಮೆಂಟಿಗೆ ಬೇಡ, ಹ್ಮ್. ಪಾಪ ಬಡವ್ರ ಹತ್ರ ದುಡ್ಡು ಇಸ್ರಿ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಅವರು. ಹ್ಮ್. ಆಗ ನನ್ಗೆ ಎಲ್ಲ ತಂದು ಕೊಟ್ಟರು, ನಾನು ಹಂಚಿದೆ ಎಲ್ಲ ಕಡೆ. ಹ್ಮ್ ಹ್ಮ್ ಅದರಲ್ಲೊಂದಷ್ಟು ಫಾರೆಸ್ಟ್ ವಾಚರ್ಗಳು ಹ್ಮ್. ಡಿಪಾರ್ಟ್ಮೆಂಟಿಗೆ ಕೆಲಸ ಸಿಕ್ತು. ಅದು ಬಿಟ್ಟರೆ ಇನ್ಯಾವ ಡಿಪಾರ್ಟ್ಮೆಂಟಲ್ಲೂ ಉದ್ಯೋಗ ಇಲ್ಲ. ಈ ಎಲೆಕ್ಷನ್ ವಿಚಾರಕ್ಕೆ ಬಂದಾಗ ನೀವು ಎಲೆಕ್ಷನ್ಗೆ ನಿಂತಿದ್ರಿ ಅಂತ ಕೇಳ್ಪಟ್ಟೆ. ಅದೇನಂದ್ರೆ 1991ರಲ್ಲಿ ಹ. ನಾವು ಪ್ರಜಾಪ್ರಭುತ್ವದಲ್ಲಿ ನಿಂತ್ಕೋಬಹುದು, ಹ. ಗೆಲ್ಬಹುದು ಅನ್ನೋದು ಭಾವನೆ ಬರಲಿ ಅಂದ್ಬಿಟ್ಟು 91ರಲ್ಲಿ ನಾನು ಹ್ಮ್. ಹುಣಸೂರು ತಾಲೂಕಿನಲ್ಲಿ ಪ್ರೈವೇಟ್ ಆಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಓಕೆ. ನಿಂತ್ಕೊಂಡು. ಹ್ಮ್. ನಂತರ ದುಡ್ಡಿಲ್ಲ ಕ್ಯಾನ್ವಾಸ್ ಮಾಡಕ, ಹ್ಮ್. ಪಾಂಪ್ಲೆಟ್ ಮಾಡ್ಕೊಂಡು ಪ್ರಚಾರ ಮಾಡಕ್ ದುಡ್ಡಿಲ್ಲ. ಓಕೆ. ಆಗ ಯಾರು ಬೇರೆಯವರೆಲ್ಲ ಹ್ಮ್. ಅಧಿಕಾರಿಗಳೇ ಸಪೋರ್ಟ್ ಮಾಡಿ ಹೌದಾ? ಪಾಂಪ್ಲೆಂಟು ಹ. ಆಮ್ಯಾಕ ನಂಗೆ ಕ್ಯಾನ್ವಾಸ್ ಮಾಡೋಕ್ಕೆಲ್ಲ ಹ. ಹೆಲ್ಪ್ ಮಾಡಿಕೊಟ್ರು. ಹ. ಮಾಡಿದೆ. ಅಲ್ಲಿ ಹೆಚ್ಚಿಗೆ ನನಗೆ ಕ್ಯಾನ್ವಾಸ್ ಮಾಡೋಕೆ ಅವಕಾಶ ಹ್ಮ್. ಕೊಡಲಿಲ್ಲ. ಹ್ಮ್. ಆಗ ಬಂಗಾರಪ್ಪನವ್ರು ಮುಖ್ಯಮಂತ್ರಿ. ಓ. ಕಾಂಗ್ರೆಸ್ ಹೋಟೆಲ್ಲ ಕಿತ್ತಾಕ್ಬಿಡ್ತಾನ, ಹೋಗಿ ಅವನೇ ಎತ್ಕೊ ಬನ್ನಿ ಎಲ್ಲಾರು ಬಾ ಅಂದ್ಬಿಟ್ಟು ಒಂದಷ್ಟು ಜನ ಕಳಿಸಿದ್ರು. ಓಕೆ. ನಾನು ಅಡ್ರೆಸ್ ಕೊಟ್ಟಿದ್ದ ಮನ ದಾಸನಪುರ ಅಂತ ಕೊಟ್ಟಿದ್ದೆ. ಹ. ಆ ಮನೆಗೆ ಬಾಕ್ಲಿಲ್ಲ. ಹ್ಮ್. ಆಗ ಅಲ್ಲಿ ಒಂದು ಹೊತ್ತಲ್ಲಿ ಅಲ್ಲಿ ನಾನು ಮಲಗಿನಿ. ಹ್ಮ್. ಬಂದ್ಬಿಟ್ರು ಕಾರ್ ಹಾಕೊಂಡು ಹೋಗಿ ಯಾವ್ದಾದ್ರು ಒಂದು ಕಮಿಟಿಗೆ ಹಾಕ್ಬಿಡೋ, ಹ್ಮ್. ಕರ್ಕೊಬನ್ನಿ, ಕಾಂಗ್ರೆಸ್ ಹೋಟೆಲ್ಲ ಹಾಳಾಯ್ತವ ಅಂತ. ಆಮೇಲೆ ನೋಡ್ದಿ ಇವ್ರು ಬಿಡಲ್ಲ ನನ್ನ ಅಂದ್ಬಿಟ್ಟು ಹ್ಮ್. ಒಂದು ಮುದುಕಿ ಸೀರಾಯ್ತು ಹ್ಮ್. ಸುತ್ಕೊಂಡು ಅಲ್ಲಿ ಹಂಗೆ ಮನಿಕಬಿಟ್ಟು ಬಂದು ನೋಡ್ಬಿಟ್ಟು ಯಾರ ಮುದುಕಿ ಮನೆಗಳ ಇಲ್ಲ ಸೋಮಣ್ಣ ಇಲ್ಲ ಅಂದ್ಬಿಟ್ಟು ಹೊಂಟೋದ್ರು. ಆಗ ಒಂದು ವಾರ ಕ್ಯಾನ್ವಾಸ್ ಮಾಡ್ಬೇಕಾದ್ರೆ ದಮ್ಡಿ ಬಡ್ಕೊಂಡು ನಡ್ಕೊಂಡು ಹಳ್ಳಿಗಳಿಗೆ ಹೋದ. ಹ್ಮ್. ಎಲ್ಲ ಊರ್ನು ಸುತ್ತಕ್ಕಾಗಲಿಲ್ಲ. ಹ್ಮ್. ಒಂದು 6,000 ಓಟ್ ಬಂದ ಒಂದು ಹೌದಾ? ವಾರಕ್ಕೆ. ಹೌದಾ? ಆಮೇಲೆ ಕೋಟೆ ತಾಲೂಕಿನಲ್ಲಿ ಇಲ್ಲಿ ಎಸ್ ಟಿ ಆಯ್ತು. ಹ್ಮ್. ನಮ್ಮವರು ನಾವು ನಿಂತ್ಕೋಬಹುದು ಅನ್ನೋ ಛಲ ಬರಲಿ ಅಂತ ಇಲ್ಲಿ ನಿಂತ್ಕೊಂಡು. ಹ್ಮ್. ಅಲ್ಲಿ ಬಿಲ್ಲು ಬಾಣದ ಗುರ್ತು ಕೊಟ್ಟಿದ್ರು, ಹ್ಮ್. ಇಲ್ಲಿ ಸ್ಪ್ಯಾನ್ ಗುರ್ತು ಕೊಟ್ಟಿದ್ರು ನನಗೆ. ಓ. ಇಲ್ಲೂ ಒಂದು 5,000 ಚಿಲ್ಲರೆ ಓಟ್ ಬಂದು. ಓಕೆ. ಒಂದು 6 ಜನ ಕ್ಯಾನ್ವಾಸ್ ಮಾಡಿದ್ದು, ಹ್ಮ್ ಹ್ಮ್. ಕಾರ್ ಇತ್ತಿಲ್ಲ. ಹ್ಮ್. ಇಲ್ಲೊಂದು 5,000 ಓಟ್ ಬಂದು. ಹ್ಮ್. ಹಂಗಾಗಿ ನಾನು ಈ ಪ್ರಶಸ್ತಿ ಘೋಷಣೆ ಮಾಡಿದ್ರು ನನಗೆ ಗೊತ್ತಿಲ್ಲ, ಯಾರು ಮಾಡಿದ್ರು ಏನಂತ ಗೊತ್ತಿಲ್ಲ. ಹ್ಮ್. ಮಾಡಿದ್ಮೇಲೆ ಎಲ್ಲ ಮಾಧ್ಯಮದವರು ಬಂದರು, ಹ್ಮ್. ಸೋಮಣ್ಣ ನಿಮ್ಗೆ ಪದ್ಮಶ್ರೀ ಆಗದ ಅಂತ. ಓಕೆ. ನಿಮ್ಗೆ ಏನು ಅನಿಸ್ತದೋ ಅಂದ್ರು. ಹ್ಮ್. ಅಲ್ಲ ಅದ್ರ ಬೆಲೆ ಗೊತ್ತಿಲ್ಲ, ಅದ್ರ ತೂಕ ಗೊತ್ತಿಲ್ಲ ನನಗೆ. ಹ. ನನ್ಗೆ ಗೊತ್ತಿರೋದು ಜೇನುತುಪ್ಪದ ರುಚಿ ಮತ್ತೆ ಗೆಣಸರ ರುಚಿ ಮಾತ್ರ ಗೊತ್ತು, ಅದ್ರ ರುಚಿ Okay. ನನಗೆ ಗೊತ್ತಿಲ್ಲ ಹ. ಅಂತಂದು ಅವರೆಲ್ಲ ಒಂದಷ್ಟು ಮಾಡ್ಕೊಂಡು ಹೋದ್ರು. ಹ್ಮ್. ಆಮ್ಯಾಕ ನಾವು ಕರಿತೀವಿ, ಆಗ ನೀವು ಬಂದು ಪ್ರಶಸ್ತಿ ತಕೊಳ್ಳಿ ಅಂದರು. ಹ್ಮ್. ಆಗ ಹುಣಸೂರಿನಲ್ಲಿ ಶ್ರೀಕಾಂತ್ ಡೇಟ್ ಸಂಸ್ಥೆ ಅವ್ರ ಹತ್ರ ಕೂತ್ಕೊಂಡು ನಾನು ಡಿಮ್ಯಾಂಡ್ ಇಟ್ಟಿ, ಹ್ಮ್. ಆ ಪ್ರಶಸ್ತಿ ತಗೋಬೇಕಾದ್ರೆ ಹ್ಮ್. ನನಗೆ ಇಂತಿಂತಿವ್ ಆಗ್ಬೇಕು ಅಂತ, ಒಳ ಹಾ. ಮೀಸಲಾತಿ ಆಗ್ಬೇಕು. ಓಕೆ. ಆಮ್ಯಾಕ ಹೈಕೋರ್ಟು ಏನೋ ಆರ್ಡರ್ ಮಾಡ್ದ, ಹ್ಮ್. 3,000 ಕುಟುಂಬಕ್ಕೆ ಕೋಟೆ ತಾಲೂಕು ಕೊಡುಗ ಹ್ಮ್. ಹುಣಸೂರು ಹ್ಮ್. ಅವ್ರಿಗೆ ಏನು ಭೂಮಿ ಕೊಡಬೇಕು ಅಂತದ ಹ್ಮ್. ಅದು ಮಾಡಿಕೊಡ್ಬೇಕು ನನಗೆ. ಹ್ಮ್. ಆಮ್ಯಾಕ ಪ್ರಜಾಪ್ರಭುತ್ವದಲ್ಲಿ ತಾಲೂಕ್ ಜಿಲ್ಲಾ ಪಂಚಾಯತಿ ವಿಧಾನಸೌಧಗ ನಮ್ಗೆ ಒಳ ಮೀಸಲಾತಿ ಮಾಡಬೇಕು. ಹ್ಮ್. ಆಮ್ಯಾಕೆ ಎಲ್ಲ ಡಿಪಾರ್ಟ್ಮೆಂಟಲ್ವ ಉದ್ಯೋಗ ಕೊಡಬೇಕು. ಹ್ಮ್. ಆಮ್ಯಾಕೆ ನಮ್ಮ ಆಡಿಗಳನ್ನೆಲ್ಲ ರೆವಿನ್ಯೂ ಗ್ರಾಮಗಳಾಗಿ ಮಾಡಬೇಕು. ಹ್ಮ್. ಈಗ ಎಲ್ಲಿ ವಾಸ ಮಾಡ್ತಾರ ಅವಕ್ಕೆಲ್ಲ ಪತ್ರ ಕೊಡಬೇಕು ಹ್ಮ್. ಅಂದ್ಬಿಟ್ಟು ಒಂದು 16 ಡಿಮ್ಯಾಂಡ್ ಹ್ಮ್. ಆಗ್ಲಿ. ಆಮ್ಯಾಕೆ ಈ ಫಾರೆಸ್ಟ್ ರೈಟ್ಸ್ ಆಕ್ಟ್ ಏನು ಬಂದದ ಸರಿಯಾಗಿ ಅನುಷ್ಠಾನ ಆಗಿಲ್ಲ, ಹ್ಮ್ ಹ್ಮ್ ಅದಾಗಬೇಕು. ನೀವು ಮಾಡಿದ ಕಾನೂನು ಹ್ಮ್. ಅದಾಗಬೇಕು ಸರಿಯಾಗಿ, ಹ್ಮ್. ಇನ್ನೂ ಸರಿಯಾಗಿ ಆಗಿಲ್ಲ ಹ್ಮ್ ಹ್ಮ್ ಅಂತ ಒಂದು 16 ಅವ್ರಿಗೆ ಡಿಮ್ಯಾಂಡ್ ಇಟ್ಟ ಮೇಲೆ ಹ್ಮ್. ಇವೆಲ್ಲ ಸರ್ಕಾರದ ವ್ಯಾಪ್ತಿಗೆ ಒಳಗೆ ಬರ್ತದ. ಹ್ಮ್. ಹಂತವಾಗಿ ಮಾಡ್ತೀವಿ ಹ್ಮ್. ನಾವು ಅಂದ್ಬಿಟ್ಟು. ಒಳ ಮೀಸಲಾತಿ ಅಂದ್ರೆ ಈ ಏನು ಮೂಲ ಬುಡಕಟ್ಟುಗಳವ, ಹ್ಮ್. ಆಗ ಒಂದೊಂದು ಕಮ್ಯುನಿಟಿಗೂ ಏನು ಸರ್ಕಾರ ಅನುದಾನ ಕೊಡ್ತದ ಅಭಿವೃದ್ಧಿಗೆ, ಹ್ಮ್. ಅವ್ರಿಗೆ ತಲುಪಬೇಕು. ಒಂದು Okay. ಕಮ್ಯುನಿಟಿ ಎಷ್ಟು ಅಂತ ಮಾಡ್ಬಿಟ್ಟು ಹ್ಮ್. ಅವ್ರ ದುಡ್ಡು ತೆಗೆದು ಇನ್ನೊಂದು ಕಮ್ಯುನಿಟಿಗೆ ಹಾಕೋದು ಹಿಂಗೆ ಮಾಡಬೇಡಿ ಓಕೆ. ಅಂತ ಹಿಂಗೆ ಹೇಳಿದ್ಮೇಲೆ ಎಲ್ಲ ಕಾನೂನು ವ್ಯಾಪ್ತಿಗೆ ಬರ್ತವೆ. ಹ್ಮ್. ಅಂಥವು ಮಾಡ್ತೀವಿ. ಹ್ಮ್. ನಿಮ್ಮ ಒಪ್ಪಿಗೆ ಪತ್ರ ಕಳಿಸ್ಕೊಡಿ ನಮ್ಗೆ, ಹ್ಮ್. ಬಂತಕತ್ತಿ ಅಂತ. ಹ್ಮ್. ಆಗ ಕಳಿಸ್ಕೊಟ್ಟು ಹ್ಮ್. ಅವ್ರ ಪತ್ರ ಮಾಡ್ತೀವಿ ಅಂದಮೇಲೆ ಆಗ ಹ್ಮ್ ಹ್ಮ್ ಕಳಿಸ್ಕೊಟ್ಟು. ಹ್ಮ್. ಅದಾದ್ಮೇಲೆ ಒಂದು ಕೇಂದ್ರದಿಂದ ಒಂದು ಒತ್ತಡ ಬಂತು. ಹ್ಮ್. ಆಗ ಮುಖ್ಯಮಂತ್ರಿಗಳೇ ಬಂದು ಆಡಿಲಿ ಕೂತ್ಕೊಂಡು ಹ್ಮ್. ಶಿಗುರಾಡಿ ಅಂತ ಒಂದು ಆಡಿ ಅದ, ಅಲ್ಲಿ ನನಗೂ ಫೋನ್ ಮಾಡಿದ್ರು, ಹ್ಮ್. ಹಿಂಗೆ ಬರ್ತೇವೆ ಎಲ್ಲ ಕೂತ್ಕೊಂಡು ಹ್ಮ್. ಏನೇನು ಆಗಬೇಕು ಅನ್ನೋದು ನೀವು ಹೇಳಿ ಅಂತ ಮುಖ್ಯಮಂತ್ರಿಗಳು. ಆಗ ಅಧಿಕಾರಿಗಳು ಫೋನ್ ಮಾಡಿದ್ರು. ಹ್ಮ್. ನಾನು ಸ್ವಲ್ಪ ಜೋರಾಗಿ ತರಾಟಿಗೆ ಮಾತಾಡಿದೆ. ಹ್ಮ್. ನೀವು ಚೆನ್ನಾಗಿರೋ ಆಡಿಗಳನ್ನ ತೋರಿಸ್ಬಿಟ್ಟು ಹ್ಮ್. ಎಲ್ಲ ಮಾಡಿವಿ ಅಂದ್ಬಿಡ್ತಿದ್ರಿ ನೀವು ಅಧಿಕಾರಿಗಳು. ಹ್ಮ್. ಹಂಗೆಲ್ಲ ನೀವು ಮಾಡಿರೋದನ್ನೂ ಹೇಳಿ, ಹ್ಮ್. ಏನು ಕಷ್ಟದಲ್ಲಿ ಅನುಭವಿಸ್ತಾರೋ ಅದನ್ನೇ ಹೇಳಿ, ಹೌದು. ಹಂಗಾದ್ರೆ ಮಾತ್ರ ಬರ್ತೀನಿ ನಾನು ಅಂತಂದು. ಹ್ಮ್. ಆಗ ಇವ್ನು ಬಂದ್ರೆ ಕೀಟ್ಲ ಮಾಡ್ತಾರೆ ಅಂದ್ಬಿಟ್ಟು ನಾನು ಅವಾಯ್ಡ್ ಮಾಡಿಬಿಟ್ಟು ಅವರೇ ಹೋದರು. ಓ. ನನಗೆ ಗೊತ್ತಾಯ್ತು ನನಗೆ. ಹ್ಮ್. ಆಗ ಹೋಗಿ ಜನಗಳ ಹತ್ರ ಮಾತಾಡಿದ್ವಿ, ಹ್ಮ್. ನೀವೇ ಎಲ್ಲ ಮಾತಾಡಿ ಅಂತ. ಹ್ಮ್. ಚೆನ್ನಾಗಿ ಮಾತಾಡಿದ್ರು. ಹ್ಮ್. ಮಾಡ್ತೀವಿ ಅಂದ್ಬಿಟ್ಟು ಆಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹ್ಮ್.
ಎಲ್ಲ ಅಧಿಕಾರಿಗಳನ್ನ ಕರೆದು ಎಲ್ಲ ಅವ್ರನ್ನ ಕರೆದು ಹ್ಮ್. ಅವ್ರಿಗೆ ಮನ ಕಟ್ಟಕ್ಕೆ ತೊಂದರೆ ಕೊಡಬೇಡಿ, ಹ್ಮ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹ್ಮ್. ಕುಡಿಯೋ ನೀರು, ವಿದ್ಯುತ್, ಸ್ಕೂಲು, ಅಂಗನವಾಡಿಗಳು ಹ್ಮ್. ಎಲ್ಲ ಮಾಡಿ ಅಂತ ನಡೀತು. ಹ್ಮ್. ಒಂದಷ್ಟು ತರಬರ ನಡೀತು. ಹ್ಮ್. ಈಗ ಏನು ಸದ್ದಿಲ್ಲ, ಹಂಗಾಗದ. ಹಾಗಂದ್ರೆ ಕಾಕನಕೋಟೆ ಫಾರೆಸ್ಟಲ್ಲಿ ಒಂದಷ್ಟು ಮನ ಕಟ್ಟಕ್ಕೆ ಪ್ರಯತ್ನ ನಡೀತಾ ಇದೆ. ಓಕೆ ಬಿಟ್ಟು ಕೊಟ್ಟರು ಅದೊಂದು ಸಮಯ ಆದಮೇಲೆ ಓಕೆ ಇನ್ನೂ ಆಗ್ಬೇಕಾಗದು ತುಂಬ. ಹ್ಮ್. ಅದಕ್ಕೆ ಒಂದ್ಸರಿ ಈ ನಮ್ಮ ಆದಿವಾಸಿಗಳು ಹ್ಮ್. ಏನಿದ್ರು ಕಾಡಿನಲ್ಲಿ ಒಂದು 60-70 ಥರದ ಸೊಪ್ಪು ಸಂಗ್ರಹ ಮಾಡ್ತಿದ್ರು. ಓಕೆ ಅದು ಊಟಕ್ಕೆ ಆಹಾರ ಥರ ಆಯ್ತಿತ್ತು. ಹಾ. ಊಟ ಮಾಡಾದ್ಮೇಲೆ ಔಷಧಿ ಆಗು ಪರಿವರ್ತನೆ ಆಯ್ತಿತ್ತು. ಓಕೆ ಹಂಗಾಗಿ ಯಾವ ಹಾಸ್ಪಿಟ್ಲಿಗೆ ಹೋಯ್ತಿದ್ದಿಲ್ಲ, ಹಾ. ಹಾಸ್ಪಿಟ್ಲಿಗೆ ಬಂದು ಡೆಲಿವರಿ ಮಾಡ್ಕೊತಿದ್ದಿಲ್ಲ. ಎಲ್ಲ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಎಲ್ಲ ನಡೀತಿದ್ದು. ಓಕೆ ಹಂಗಾಗಿ ಈಗ ಅವೆಲ್ಲ ಆ, ನಶಿಸಿ ಹೋಯ್ತಾ ಅವ್ರ ನಿಧಾನಕ್ಕೆ. ಓಕೆ ಅದಕ್ಕೆ ಕೆಲವ್ರಿಗೆಲ್ಲ ಚಿಂತೆ, ಯಾಕೆ ಕಾಡಿನಿಂದ ನಾವು ಹೊರಗೆ ಬರಲ್ಲ ಅಂದ್ರೆ ಹ್ಮ್. ನಾವೆಲ್ಲ ಏನು ಉಳಿಸ್ಕೊ ಬನ್ನೋ ಹ್ಮ್. ಅವೆಲ್ಲ ಹಾಳಾಯ್ತು, ಒಂದೇ ಸಲ ಅದು ಕಾಡ್ ಉಳಿಸ್ಬೇಕು ಹೌದು. ಈಗ ಯುವ ಪೀಳಿಗೆಗಳ್ಗೆ ಹ್ಮ್. ಅನ್ನೋದು. ಹಂಗಾಗಿ ನಾವು ಕಾಡು ಬಿಟ್ಟು ಬರಲ್ಲ ಅಂತಾರೆ. ಸರ್ 2024 ನಿಮಗೆ ಪದ್ಮಶ್ರೀ ಅವಾರ್ಡ್ ಘೋಷಣೆ ಆಯ್ತು. ಹೌದು. ಹೇಗಿತ್ತು ನಿಮ್ಮ ಒಂದು ಪ್ರಿಪರೇಷನ್? ಹೇಗ್ ಓದ್ರಿ? ಅಲ್ಲಿ ಏನು? ನಾ ಏನು ತಿಳ್ಕೊಂಡಿದ್ದೆ ಅಂದ್ರೆ ಹ. ಸರ್ಕಾರದ ಕಡೆಯಿಂದ ಬಂದು ನನ್ನ ಕರ್ಕೊಯ್ತಾರ ಅಂತ ನಾನು ತಿಳ್ಕೊಂಡಿದ್ದೆ. ಓಕೆ ಆಮೇಲೆ ಒಂದು ಫೋನು ಹ್ಮ್. ಹೋಮ್ ಮಿನಿಸ್ಟರ್ ಕಡೆಯಿಂದ ಬಂತು. ಓಕೆ ನೀವೇ ವಾಲಂಟಿಯರ್ಗೆ ಬರಬೇಕು, ಹ್ಮ್. ನೀವು ಯಾತ್ರಲ್ಲಾದ್ರು ಬನ್ನಿ, ಹ್ಮ್. ಪ್ಲೇನಲ್ಲಾದ್ರು ಬನ್ನಿ, ಬಸ್ಸಲ್ಲಾದ್ರು ನಿಮ್ಗೆ ಇಷ್ಟ ಯಾವ್ದು ಬರ್ತೋ ಅದ್ರಲ್ಲಿ ಬನ್ನಿ ಅಂದರು. ಹ್ಮ್. ಆಗ ಬೆಂಗಳೂರಿಂದ ನಂಗೆ ಒಂದು ಫೋನ್ ಬಂತು. ಹ್ಮ್. ಒಬ್ಬರು ರಾಧಾಕೃಷ್ಣ ಅಂತ ಒಬ್ಬರು, ಹ್ಮ್. ಇನ್ನೊಬ್ರು ಲಲಿತಾ ಮೇಡಮ್ ಅಂತ. ಓಕೆ ನೀವು ಹೆಂಗೋದರಿ ಸೋಮಣ್ಣ ಅಂದರು. ಹ್ಮ್. ಟ್ರೈನಲ್ಲಿ ಹೋಯ್ತೀನಿ ಅಂದು. ನಿಮ್ಮ ಭಾಗಕ್ಕೆ ನಾವಿಲ್ವಾ, ನಾವು Okay. ಪ್ಲೇನ್ ಟಿಕೆಟ್ ಬುಕ್ ಮಾಡಿಕೊಡ್ತೀವಿ, ಹೋಗಿ ಅದರಲ್ಲಿ ಹ್ಮ್. ಅಂತಂದರು. ಆಗ ಸರಿ ಅಂತ ಒಪ್ಕೊಂಡು ಹ್ಮ್. ಪ್ಲೇನ್ ಟಿಕೆಟು ರಾಧಾಕೃಷ್ಣನವರು 2ನೇ ಬಾರಿಗೆ ಫೋನ್ ಮಾಡಿದ್ರು. ಹ್ಮ್. ಆಗ ಅಷ್ಟರೊಳಗೆ ಪ್ಲೇನ್ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ರು ಹ್ಮ್. ಲಲಿತಾ ಮೇಡಮ್ ಅನ್ನೋರು. ಹ್ಮ್. ಆಗ ಇಲ್ಲಿ ನಮ್ಮ ಹುಡುಗರು ಏನು ಮಾಡಿದ್ರು, ಮೈನರ್ ಆಗಿ 2010ರಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಆಗಿತ್ತು. ಓಕೆ ಆಂಜಿಗ್ರಾಮ್ ಎಲ್ಲ ಆಗಿತ್ತು. ಓಕೆ ಅದಕ್ಕೆ ಇಲ್ಲಿ ನಮ್ಮ ಮನೇಲಿ ಏನು ಮಾಡಿದ್ರು, ಪ್ಲೇನ್ ಹತ್ತಿ ಹೋಗಾಗ ಏನಾದ್ರು ಭಯ ಪಟ್ಕೊಂಡು ಏನಾದ್ರು ಹೆಚ್ಚು ಕಮ್ಮಿ ಆದ್ದು ಅಂದ್ಬಿಟ್ಟು ಬೇಡ ಹ್ಮ್. ಅಂತ ಅಂದ್ಬಿಟ್ರು. ಹ್ಮ್. ಅದಕ್ಕೆ ಮುಂಚೆ ಹೋಗಿ ಟ್ರೈನ್ ಬುಕ್ ಮಾಡಿಬಿಟ್ಟಿದ್ವಿ. ಹ್ಮ್. ಯಾವಾಗ ಇವರು ಪ್ಲೇನ್ ಬುಕ್ ಮಾಡಿವಿ ಅಂದಮೇಲೆ ಟ್ರೈನು ಕ್ಯಾನ್ಸಲ್ ಮಾಡಿಬಿಟ್ಟು, ಓಕೆ ಆಮ್ಯಾಕೆ ನೀವೇ ವಾಲಂಟಿಯರ್ಗೆ ಬನ್ನಿ ಅಂದಮೇಲೆ ಆಗ ನನಗೆ ಕನ್ನಡ ಬಂದ್ಬಿಟ್ರಿ, ನಿಮ್ಗೆ ಬೇರೆ ಭಾಷೆ ಏನೂ ಗೊತ್ತಿಲ್ಲ. ಓ. ನನಗೆ ಅವಕಾಶ ಇದ್ದದ್ದು ಒಬ್ಬರು ನನ್ನ ಜೊತೆಲಿ ಬರೋಕ್ಕೆ ಮಾತ್ರ. ಹ್ಮ್. ಆಮೇಲೆ ಇನ್ನೊಂದು ಪತ್ರ ಬರೆದವ್ರಿಗೆ, ಹ್ಮ್. ಒಬ್ಬರು ಇಂಗ್ಲೀಷ್ ಮಾತಾಡ್ತಾರೆ ನಮ್ಮ ಹ್ಮ್. ಟ್ರೈಬಲ್ಲೇ, ಹ್ಮ್. ಇನ್ನೊಬ್ಬ ನನ್ನ ಮೊಮ್ಮಗ ಇಂಗ್ಲೀಷ್ ಮಾತಾಡ್ತಾನೆ, ಇನ್ನೊಬ್ಬ ಹಿಂದಿ ಮಾತಾಡ್ತಾನೆ. ಹ್ಮ್. ಅವ್ರ ಜೊತೆಲಿ ಕರ್ಕೊಬರೋಕೆ ನಂಗೆ ಅವಕಾಶ ಮಾಡಿಕೊಡಿ. ಹ್ಮ್. ನಿಮ್ಗೆ ಸರ್ಕಾರದ ಖರ್ಚು ಕೊಡೋದು ಇಬ್ಬರಿಗೆ, ಹ್ಮ್. ಅದ್ರಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಂಡು ಬನ್ನಿ ಅಂತ. ಹ್ಮ್. ಆಗ ಅವರಿಬ್ಬರನ್ನು ಕರ್ಕೊಂಡು ಹ್ಮ್. ಆ ಕಡೆ ಪ್ಲೇನು ಯಾವಾಗ ಹಿಂಗೆ ಹೇಳಿದ್ಮೇಲೆ ಅವರು ಅಲ್ಲಿ ಕ್ಯಾನ್ಸಲ್ ಮಾಡಿದ್ರು. ಹ್ಮ್. ಪ್ಲೇನು ಬುಕ್ ಮಾಡಲ್ಲ ಅಂದ್ಬಿಟ್ಟು ಇಲ್ಲಿ ನಾ ಟ್ರೈನ್ ಬುಕ್ ಮಾಡಿದ್ದು ಕ್ಯಾನ್ಸಲ್ ಮಾಡ್ಕೊಂಡು, ಹ್ಮ್. ಎರಡು ಇಲ್ದಂಗೆ ಆಗೋದು. ಹ್ಮ್. ಆಮೇಲೆ ಮೈಸೂರಿನಲ್ಲಿ ಒಬ್ಬರು ರೈಲ್ವೆ ಸೂಪರ್ಡೆಂಟ್ ಅವರು, ಓಕೆ ಅವ್ರು ನನಗೆ ಪರಿಚಯ. ಹ್ಮ್. ಸರ್ ಹಿಂಗೆ ಆಯಿತು ಅಂದರು. ಇಲ್ಲ ನನ್ನ ಕೋಟಾದ ಬನ್ನಿ, ಏನು ತಲೆ ಕೆಡಿಸ್ಕೊಬೇಡಿ ಅಂತ. ಹ್ಮ್. ಆಗ ಪುನಃ ಬುಕ್ ಮಾಡಿಕೊಟ್ರು, ಟ್ರೈನಲ್ಲಿ ಹೋದೋ. ಓಕೆ ಹೋದ್ಮೇಲೆ ಅಶೋಕ ಹೋಟ್ಲಿಗೆ ಕರ್ಕೊಬೋದ್ರು ನಮ್ಮ. ಹ್ಮ್. ಅಲ್ಲೋಗಿ ನಮ್ಗೆ ಎಲ್ಲ ವ್ಯವಸ್ಥೆ ಮಾಡಿದ್ರು. ಹ್ಮ್. ಮಾಡಾದ್ಮೇಲೆ ಒಂದು ದಿನ ರೆಸ್ಟ್ ಮಾಡಿದ್ರು. ಹ್ಮ್. 2ನೇ ದಿನಕ್ಕೆ ಪ್ರಶಸ್ತಿ ಹೆಂಗೆ ತಗೋಬೇಕು ಅಂತ ಟ್ರೈನಿಂಗ್ ಸರ್ಕಾರದ ವತಿಯಿಂದ ಕೊಟ್ಟರು. ಓಕೆ ಆಗ ಸಾಯಂಕಾಲ ಮೇ 9ನೇ ತಾರೀಕು ಹ್ಮ್. 4 ಗಂಟೆಯಿಂದ ಪ್ರಶಸ್ತಿ ಕೊಡೋಕ್ಕೆ ಶುರು ಮಾಡಿದ್ರು. ಹ್ಮ್. ಆಗ ಪ್ರಧಾನಮಂತ್ರಿಗಳು ಬಂದರು, ಹ್ಮ್. ರಾಷ್ಟ್ರಪತಿಗಳು ಬಂದರು, ಹ್ಮ್. ಗುಜರಾತ್ ಮುಖ್ಯಮಂತ್ರಿಗಳೆಲ್ಲ ಬಂದರು, ಎಲ್ಲ ಮಿನಿಸ್ಟ್ರುಗಳು ಬಂದು ಅವ್ರ ಸಮ್ಮುಖದಲ್ಲಿ ಓಕೆ ಪ್ರಶಸ್ತಿ ತಗೊಂಡು ಹ್ಮ್. ತಗೊಂಡು ಒಂದಿನ ಇದ್ದು ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಗಳು, ಓಕೆ ಭದ್ರತೆಗಳು ಹ್ಮ್ ಹ್ಮ್ ಎಷ್ಟು ಗೋಪ್ಯಗವ ನನ್ನೆಲ್ಲ ಕರ್ಕೋಗಿ ತೋರಿಸಿದ್ರು. ಹ್ಮ್ ಹ್ಮ್ ಆಮೇಲೆ ಒಂದು ಖುಷಿ ಆದ್ದೇನಂದ್ರೆ, ರಾಷ್ಟ್ರಪತಿ ಭವನದಲ್ಲಿ ಎಲ್ಲ ಆದಿವಾಸಿಗಳ ಕಲೆ ಸಂಸ್ಕೃತಿ, ಓ. ಅವ್ರವ್ರದ ಬದುಕಿನ ರೀತಿ ನೀತಿಗಳ ಎಕ್ಸಾಮ್ ಮಾಡಿಟ್ಟಿದ್ರು. ಓಕೆ ಮ್ಯೂಸಿಯಮ್ ಅವೆಲ್ಲ ತೋರಿಸಿದ್ರು. ಪ್ರಧಾನಮಂತ್ರಿಗಳೇನಾದ್ರು ಮಾತಾಡಿದ್ರೆ ನಿಮ್ಮ ಹತ್ರ? ಮಾತಾಡ್ಸಿದ್ರು. ಹ್ಮ್. ಚೆನ್ನಾಗಿದ್ದೀರಿ ಅಂದರು. ಹ್ಮ್. ಚೆನ್ನಾಗಿವೆ ನೀವು. ಓಕೆ ಆಮೇಲೆ ಕರ್ನಾಟಕದಿಂದ ಬಂದಿರೋದು ಹ್ಮ್. ಒಂದು ಎಲ್ಲ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಒಂದು ಸಣ್ಣದಾಗಿ ಒಂದು ಟೀ ಹ್ಮ್. ಪಾರ್ಟಿ, ಹ್ಮ್. ರಾಷ್ಟ್ರಪತಿಗಳು ನಾವು ಪ್ರಧಾನಮಂತ್ರಿಗಳೆಲ್ಲ ಒಂದು ಸಣ್ಣ ಟೀನ ವ್ಯವಸ್ಥೆ ಇತ್ತು. ಅದಾದಮೇಲೆ ಹ್ಮ್. ಹೋಮ್ ಮಿನಿಸ್ಟರ್ ಮನೇಲಿ
ಊಟಕ್ಕೆ ವ್ಯವಸ್ಥೆ ಮಾಡಿದ್ರು. ಅವ್ರ Okay. ಮನೆಗೆ ಕರ್ಕೋದ್ರು. ಅಲ್ಲಿ ಊಟ ಗೀಟ ಮಾಡಿ ಹ್ಮ್. ಆಗ ಒಂದಿನೆಲ್ಲ ಮುಖ್ಯವಾದ ಸ್ಥಳಗಳನ್ನೆಲ್ಲ ತೋರಿಸಿ ಹ್ಮ್. ಆಮ್ಯಾಕ ಟ್ರೈನ್ಗೆ ವಾಪಸ್ ಬಂದೆ. ಓಕೆ. ನೀವು ಮತ್ತೆ ಭಾರತೀಯ ಬುಡಕಟ್ಟು ಸಮುದಾಯಗಳನ್ನ ಪ್ರತಿನಿಧಿಸಿ ನೀವು ಫಿಲಿಪೈನ್ಸ್‌ಗೆ ಹೋಗಿದ್ರಿ. ಹೌದು ಸರ್. ಅಲ್ಲಿ ಹೇಗಿತ್ತು ಅನುಭವ ನಿಮ್ದು? 1991ರಲ್ಲಿ ಓಕೆ. ಇಲ್ಲಿ ಎಲೆಕ್ಷನ್‌ಗೆ ನಿಂತಿದ್ದೀನಿ ನಾನು. ಹ್ಮ್. ಅದು ನಾನು ಗೆಲ್ತೀನಿ ಅಂತ ನಿಂತಿದ್ದಿಲ್ಲ. ಹ. ನಮ್ಮ ಜನಕ್ಕೆ ಒಂದು ಗೊತ್ತಾಗಲಿ, ಭರವಸೆ. ನಾವು ಕೂಡ ಪ್ರಜಾಪ್ರಭುತ್ವದಲ್ಲಿ ಹ್ಮ್. ನಿಂತ್ಕೋಬಹುದು, ಹ್ಮ್. ನಾವು ಆಗ್ಬೋದು ಅನ್ನೋ ಭಾವನೆ ಬರಲಿ ಅಂದ್ಬಿಟ್ಟು ಹ್ಮ್. ನನ್ನ ಅಧಿಕಾರಿಗಳೇ ಪ್ರೇರಣೆ ಮಾಡಿ ಹ್ಮ್. ಆ ಭಾವನೆ ಬರಲಿ ಜನಕ್ಕೆ, ನೀವು ನಿಂತ್ಕೊಂಡು ಸೋಣ ಅಂದರು. ಹ್ಮ್. ಆಗ ಅಲ್ಲಿ ನಿಂತ್ಕೊಂಡಾದ್ಮೇಲೆ ಕೆ ನಾರಾಯಣ ಅವರು ರಾಷ್ಟ್ರಪತಿಗಳು. ಹ್ಮ್. ಆಗ ಗಣರಾಜ್ಯೋತ್ಸವಕ್ಕೆ ನಾನು ಕರೆಸ್ಕೊಂಡಿದ್ರು. ಓಕೆ. 16 ದಿನ ಅಲ್ಲಿದ್ವಿ. ಹ್ಮ್. ಅಲ್ಲಿಂದ ಆಗ ಫಿಲಿಪೈನ್ಸ್ನಲ್ಲಿ 40 ದೇಶಗಳದ್ದು ಬುಡಕಟ್ಟು ಜನರ ಹ್ಮ್. ಸಮಾವೇಶ ಇತ್ತು. ಓಕೆ. ಅಲ್ಲಿ ಬರಬೇಕು ಅಂತ ಆಯಿತು. ಹ್ಮ್. ಆಗ ಅಲ್ಲಿಗೆ ನಾನು ಮತ್ತು ಸಾಗರು ಅಂತ ಇದ್ದರು, ಅವರು ನಂಜುಂಡಯ್ಯ, ಆಮೇಲೆ ಇನ್ನೊಬ್ಬರು ರಾಜಣ್ಣ ಅವರು, 4 ಜನ ನಾವು ಫಿಲಿಪೈನ್ಸ್ಗೆ ಹೋಗೋದು. ಓಕೆ. ಆಗ ಪ್ಲೇನಲ್ಲಿ ಹೋದೋ. ಹ್ಮ್. ಅಲ್ಲಿ ನನಗೆ ಒಂದು ಕುತೂಹಲ ಬಂದದ್ದು, ಇಲ್ಲಿ ನಾವು ಕಾಡು ಗೀಡ್ಗಣಿ ಬಾತ್ರೂಮ್ಗೆ ಹೋಗೋರು, ಹ್ಮ್. ನದಿ ಎಲ್ಲ ರೀತಿದ ಅಲ್ಲಿ ಹ್ಮ್. ಮಾಡ್ಕೊಳೋದು. ಹ್ಮ್. ನನ್ಗೆ ಅಲ್ಲಿ ಬಂದದ್ದೇನೆಂದ್ರೆ, ಇಲ್ಲಿ ಪ್ಲೇನಲ್ಲಿ 2 ದಿನ 3 ದಿನ ಹೋಯ್ತೀವಲ್ಲ, ಬಾತ್ರೂಮ್ಗೆ ಹೋಗೋದು ಎಲ್ಲಿ ಅಂತ ಹೆಂಗ್ಯಾ ಅಂತ ತಿಳ್ಕೊಬೇಕಾಯ್ತು. ಓಕೆ. ಆಗ ಇನ್ನೊಬ್ರು ನನ್ನ ಜೊತೆಲಿದ್ರು, ಸಾಗರ್ ಅಂತ, ಅವ್ರು ಕೇಳಿದೆ. ಹ್ಮ್. ಅಲ್ಲಿ ಹಿಂದ್ಗಡೆ ಆ ರಕ್ಕೆ ಕಂಡಾಗದಲ್ಲ, ಅಲ್ಲಿ ಹೋಗಿ ಸೋಮಣ ಅಂದ್ರು. ಹ್ಮ್. ಅಲ್ಲಿ ಹೋದ್ರ ಹ್ಮ್. ಬಟನ್ ಸಿಸ್ಟಮು, ಓಕೆ. ಹೋಗಿ ಒಂದು ಬಟನ್ ಒತ್ಬಿಟ್ಟು ಹ್ಮ್. ಡೋರು ಹೋಗ್ಬಿಟ್ಟು ಇನ್ನೊಂದು ಡೋರ್ ಬಂದು ಲಾಕ್ ಆಗ್ಬಿಡ್ತು. ಓ. ನಾನು ಒಂದೇ ಮಾಡ್ಬೇಕು ಅನ್ಕ ಹೋದವ, ಏನು ಬರಲೇ ಇಲ್ಲ, ಲಾಕ್ ಆಗ್ಬಿಡ್ತು. ಹ. ಈಚೆಗೆ ಬರಾಕ ಏನ್ ಮಾಡೋದು ಅನ್ನೋದು ಸ್ವಲ್ಪ ಹೊತ್ತು ಕೂತ್ಕೊ ಯೋಚನೆ ಮಾಡಿದೆ. ಹ. ಇನ್ನೊಂದು ಬಟನ್ ಹೋಗ್ಬಿಟ್ಟು ಹ. ಬಾತ್ರೂಮೇ ಬಾಯ್ ಬಿಟ್ಬಿಟ್ರೆ ಕಿಳಕ್ ಬಿದ್ದೈತಿಲ್ಲ. ಆಗ ಅಲ್ಲಿ ಒಂದು ಸ್ಟೀಲ್ ರಾಡ್ ಇತ್ತು, ಹ. ಅದ್ರೊಳಕಂಡು ಕೈ ಸಿಕ್ಸ್ಕೊಂಡು ಏನಾರ ಆಗ್ಲಿ, ಹ್ಮ್. ಏನು ಹೋಗೋದ್ ಬೇಡ, ಹ್ಮ್. ಈಚ್ಕೊಂಟದು ಸಾಕು ಅಂದ್ಬಿಟ್ಟು ಹಿಂಗೆ ಒಂದು ಬಟನ್ ಹೋಗ್ದಿ. ಹ್ಮ್. ಸದ್ಯ ಡೋರ್ ಓಪನ್ ಆಯ್ತು, ಓಡ್ ಬರ್ಬಿಟ್ಟು ಇನ್ನು ಎಲ್ಲೂ ನಾನು ಏನು ಮಾಡಕ್ಕೆ ಹೋಗ್ಲೇ ಇಲ್ಲ. ಹೌದಾ? ಆಮೇಲೆ ಇದು ನನ್ಗ ಆ ಪ್ಲೇನ್ ನಲ್ಲಿ ಡ್ರಿಂಕ್ಸ್ ಗಿಂಕ್ಸ್ ಕೊಡ್ತಾರ ಅಂತ ಗೊತ್ತೇ ಇಲ್ಲ. ಓಕೆ. ಎಲ್ಲ ಸೇರಿಸಿ ಊಟ ಡ್ರಿಂಕ್ಸ್ಗೆಲ್ಲ ಕೊಟ್ಟಿರ್ತಾರ. ಹ್ಮ್. ನಮ್ಮ ಸಾಗರು ಅಂತ ನನ್ನ ಜೊತೆಲೇ ಇದ್ರಲ್ಲ, ಹ್ಮ್. ಅವ್ರು ಏನ್ ಕೊಟ್ರು ಬೇಡ ಅನ್ಬೇಡ, ಹ್ಮ್. ದುಡ್ಡೆಲ್ಲ ಕಟ್ಸ್ಕೊಂಡಾರ, ಹ್ಮ್. ಈಸ್ಕೊ ಅಂತಂದ್ರು. ಅದೇ ಫಸ್ಟ್ ನಾವು ಒಂಚೂರು ಡ್ರಿಂಕ್ಸ್ ತಗೊಂಡು ಆಗ ಗಗನ ಸಖ್ಯರು ಗಾಡಿ ಮೇಲೆ ತಿಳ್ಕೊಬರೋರು, ಹ್ಮ್. ಯಾರಿಗೆ ಯಾವ್ದು ಬೇಕೋ ಅದ ಪೆಗ್ನಲ್ಲಿ ಹಾಕೊಡೋರು. ಹ್ಮ್. ನಾನು ಕುಡಿದು ಬಿಡೋದು, ಹ್ಮ್. ಇನ್ನೊಂದು ಸರಿ ಗ್ಲಾಸ್ ಹೊಡೋದು. ಹ್ಮ್. ಎಲ್ಲ ಯಾವ್ದು ಕೊಡ್ತಾರ ಅದೆಲ್ಲನೂ ಇಸ್ಕೊ ಕುಡಿದ್ಬಿಟ್ನಾ, ಹ್ಮ್. ಎಲ್ಲ ಮಿಕ್ಸ್ ಆಯ್ತು. ಹ್ಮ್. ಕಣ್ಣೇ ಕಾಣ್ತಾ ಇಲ್ಲ. ಓ. ಫಿಲಿಪೈನ್ಸ್ಗೆ ಹೋಗಿ ಇಳೀತು. ಹ್ಮ್. ಇಳಿದ್ರ ನಡೆಯಕ ಮೆಟ್ಲಲ್ಲಿ ಬರ್ಬೇಕು ಗೊತ್ತಿಲ್ಲ, ಈರ್ಮಡಿಗಳಲ್ಲಿ ತಗೊಂಕ ಬಂದಿ, ಇದಕ್ಕೆ ಇದಕ್ಕಂದ್ರೂ ಹುಷಾರಿಲ್ಲ ಅಂದಿ. ಅಲ್ಲಿಂದ ಸ್ವಲ್ಪ ದೂರ ಬಂದ್ಮೇಲೆ ಹ್ಮ್. ಈ ಇದು ಪಾಸ್ಪೋರ್ಟ್ ನಮ್ಮ ಹತ್ರ ಇತ್ತು, ಈಶ ಹ್ಮ್. ಇತ್ತಿಲ್ಲ, ಇನ್ನೊಬ್ಬರ ತಾವ ಇತ್ತು. ಓಕೆ. ಇಲ್ಲೆಲ್ಲ ಚೆಕ್ ಮಾಡಾರ. ಹ್ಮ್. ಫಿಲಿಪೈನ್ಸ್ನಲ್ಲಿ ಅಲ್ಲಿ ಪೊಲೀಸ್ನವ್ರು ಬಂದು ಲೇಡಿ ಹ್ಮ್. ಹ್ಮ್. ನೋಡ್ಬಿಟ್ಟು ಈಸ ಕೊಡಿ ಅಂದ್ರು, ಹ್ಮ್. ಈಸ ಇಲ್ಲ ಅನ್ನೋ. ಹ್ಮ್. ಅವರು ಅಲ್ಲಿ ಭಾಷಲ್ಲಿ ಇವ್ರು ಅರೆಸ್ಟ್ ಮಾಡಿ ಅಂದ್ಬಿಟ್ಟು ಹೊಂಟೋಗ್ರ. ಹ್ಮ್. ಆಗ ತಕೋ ಕೂರ್ಸರ, ರೂಮ್ ಅಂತೂ ಘಮ ಘಮ ಅಂತದ. ಹ್ಮ್. ನಾವು ಎಷ್ಟು ಸ್ವಾಗತ ಮಾಡಿ ಕರ್ಕ ಬಂದಾರ, ಕೂರ್ಸರ ಅಂತೀವಿ. ಅವ ಹ್ಮ್. ಅರೆಸ್ಟ್ ಮಾಡಿರೋದು ಗೊತ್ತೇ ಇಲ್ಲ. ಓಕೆ. ಕೊನೆಗ ಅಲ್ಲಿ ಪ್ರೆಸಿಡೆಂಟು ಲೆಟರ್ ಕೊಟ್ಟಿರಲ್ಲ, ಹ್ಮ್. ನಿಮ್ ಯಾಕೆ ಎಲ್ಲಿಗೆ ಬಂದಿದ್ದಾರೆ ಅಂದ್ರು. ಇಲ್ಲಿ ಟ್ರೈಬಲ್ದು ಸೆಮಿನಾರ್ ನಡೀತಾ, ಹ್ಮ್. ನಮ್ ಕರೆಸ್ಕೊಂಡಾರ ಹ್ಮ್. ಇಂಡಿಯಾದಿಂದ ಅನ್ನೋ ಲೆಟರ್ ಕೊಟ್ಟ ಮೇಲೆ ಫೋನ್ ಮಾಡಿದ್ರು ಅವರು, ಹ್ಮ್. ಪೊಲೀಸ್ನವರು. ಹ್ಮ್. ನಾನೇ ಕರೆಸ್ಕೊಂಡದ್ದು, ಅವ್ರ ಬಿಡುಗಡೆ ಮಾಡಿ ಅಂದಮೇಲೆ, ಹ್ಮ್. ಆಗ ಬಿಡುಗಡೆ ಮಾಡಿದ್ಮೇಲೆ ಗೊತ್ತಾದ್ ನಮ್ಮ ಅರೆಸ್ಟ್ ಮಾಡಿದ್ರು ಅಂತ. ಓಕೆ. ಹೊರಗಡೆ ಬರ್ತೀವಿ, ಸ್ವಾಗತ ಮಾಡ್ಕೊಂಡು ನಿಂತಾರ. ಅಲ್ಲಿ ಹೊಡೆದ್ಬಿಟ್ಟು ಇಲ್ಲಿ ಸ್ವಾಗತ ಮಾಡ್ತಾರಲ್ಲ ಅಂದ್ಬಿಟ್ಟು ಹೋದ. ರೂಮ್ಗೆ ಹೋಗಿ ನೋಡಿದ್ರೆ, ನಮ್ಗೆ ಕೊಟ್ಟಿರೋ ರೂಮ್ನಲ್ಲಿ ನಮ್ಮ ನಂಜುಂಡಯ್ಯನವರ ಹೆಂಡತಿ ಹೆಸರು ಎಲಿಜಬೆತ್ ಅಂತ. ಹ್ಮ್. ನೋಡ್ಲಾ, ನನ್ನ ಹೆಂಡತಿ ಹೆಸರು ಫಿಲಿಪೈನ್ಸಲ್ಲೂ ಅದ ಅಂದ್ರು. ಅದೆಲ್ಲ ಆಯ್ತು. ಸಾಗರು ಅನ್ನೋರು ಸ್ವಲ್ಪ ಡೈಲಿ ತಗೋಬೇಕು ಒಂಚೂರ. ಹ್ಮ್. ಈ ನಂಜುಂಡಯ್ಯನವ್ರದ್ದು ಹಣಕಾಸಿನ ಖರ್ಚೆಲ್ಲ ಅವ್ರು ನೋಡ್ಕೋಬೇಕು, ದುಡ್ಡೇ ಖರ್ಚು ಮಾಡ್ತಾ ಇಲ್ಲ. ಹ್ಮ್. ಆಗ ನೀನು ಹೆಂಗಾರು ಮಾಡಿ ಉಪಾಯ ಮಾಡು, ನಾವಿಬ್ರು ಹೋಗಿ ಸಿಟಿಲಿ ತಂದ್ಬಿಡೋ ಇಲ್ಲಿ ಅಂತಂದ್ರು. ಆಗ ಹೋಗಿ ಕೂತ್ಕೊಂಡು, ಏನ್ ಸಾ ಹ್ಮ್. ಇಂಡಿಯಾದಿಂದ ಬಂದು ನಮ್ಮ ದೇಶದ ಮರ್ಯಾದೆ ಉಳ್ಕೊಬೇಡ್ವಾ, ಹ್ಮ್. ಬಂದು ಫಿಲಿಪೈನ್ಸ್ ಹೆಂಗದಂತ ಎಲ್ಲವನ್ನೊಂಚೂರು ಕುಡಿಯೋ ಕಾಸು ಕೊಡಿ ಅನ್ನೋ. ಕೊಡ್ನಿಲ್ಲ ಅವರು. ಹೋಗಿ ಮೂಟೆ ಗೀಟೆ ಹೊತ್ಕೊಂಡು ಹ್ಮ್. ಸಂಪಾದನೆ ಮಾಡ್ಕೊ ಕುಡಿದ್ವಿ. ಹ್ಮ್. ಆಗ ಹೆಂಗೆ ಮಾಡಿ ಕೊಟ್ರು, 400 ರೂಪಾಯಿ ಕೊಟ್ರು ಹ್ಮ್. ಅಲ್ಲಿ ದುಡ್ಡು. ಹ್ಮ್. ನಾನು ಅವರು ಹೋದೋ, ಒಂದು ಬಾರ್ಗೆ ಹೋಗಿ ತಕೊಳಕ್ ಹೋಗಿವಿ. ಎಲ್ಲ ಹುಡುಗಿರು ಎಲ್ಲರೂ ಕುಳ್ಳು ಜನ ಅಲ್ಲಿ. ಹ್ಮ್.
ತುಟಿಗೆಲ್ಲ ಲಿಪ್ಟಿಕ್ ಹಾಕೊಂಡು ಗಾಜಿನಿಂದ ಆ ಕಡೆ ನಿಂತದ. ಹ್ಮ್. ನಾನು ನೋಡಿ ಸರ್ ಗೊಂಬೆ ಎಷ್ಟು ಚೆನ್ನಾಗದ ಅಂತ ಹೋಗಿ ಮುಟ್ಬಿಟ್ಟು ಹೆಂಗ್ ನಾಡ್ಬಿಡ್ತು ಇದು ಗೊಂಬೆ ಅಲ್ಲ. ಹುಡ್ಗಿ ಅನ್ಬಿಟ್ಟು ಬಿದ್ದು ಹೊಡ್ಬಿಟ್ಟು ಒಂದಷ್ಟು. ಆಗ ಹೋದೋ ಬಾರ್ಗ್ ಹೋದೋ, ಹ್ಮ್. ಅದ್ ಯಾವ್ದೋ ಗೊತ್ತಿಲ್ಲ ಹೆಸರು, ಹ್ಮ್. ಇದೆಷ್ಟ ಅನ್ನೋ 400 ರೂಪಾಯಿ ಮೇಲೆ ಫುಲ್ ಬಾಟ್ಲ್ ತಕೊಂಡು ಹ್ಮ್. ಬ್ಯಾಗ್ ಹಾಕೊಂಡು ಬಂದ್ಬಿಟ್ಟು ಅಲ್ಲಿ ಫಸ್ಟೇ ಹಾಕಿದ್ರು ಸ್ಮೋಕಿಂಗ್ ಇಲ್ಲ ಡ್ರಿಂಕ್ಸ್ ಇಲ್ಲ ಅಂತ ಹ್ಮ್. ರೂಮ್ನಲ್ಲಿ. ಹ್ಮ್. ಆಗ ಬಾಕ್ಲ್ ಹಾಕೊಂಡು ಒಂದು 6 ಗಂಟೆ ಆಯ್ತು. ಹ್ಮ್. ಒಂದೊಂಚೂರು ತಕತೇಮಿ ಬಂದ್ರು. ಬಂದು ಹ್ಮ್. ನೋಡ್ಬಿಟ್ಟು ಅದು ಅದ್ರ ಹೆಸರು ಆ ಕಡೆ ತಿರುಗಿಸಿ ಮಡಗಿದ್ವಲ್ಲ ನೋಡ್ಕೊಬಿಟ್ರು. ಹ್ಮ್. ಆಗ ಅಯ್ಯೋ ನೀವು ತಕತೀವಿ ಅಂದಿದ್ರೆ ನಾನೇ ತರಿಸ್ಕೊಡ್ತಿದ್ನಲ್ಲ, ಹ್ಮ್. ಬರ್ದೀವಿ ರೂಮ್ನಲ್ಲಿ, ನಾನೇ ತರಿಸ್ಕೊಡ್ತಿದ್ನಲ್ಲ. ಹ್ಮ್. ಇಲ್ಲಿ ಆಗ ಎಲ್ಲ ಒಂದೊಂಚೂರು ಕುಡಿದು ಸ್ವಲ್ಪ ಮತ್ತೆ ಬಂದ್ಬಿಟ್ಟಿತ್ತು. ಹ್ಮ್. ಇಲ್ಲಿ ಕಸ ಗುಡ್ಸೋರು ಕುಡಿಯಲ್ಲ, ಅಂಥದ್ದು ಕೂತ್ಕೊ ಕುಡಿತಿರ್ಲಿಲ್ಲ, ಪುಸ್ಕ ನಿಲ್ದೈತಿಲ್ಲ. ಆಗ ಅವತ್ತು ಹೆಂಗೆ ಮುಗೀತು. ಟೈಮಿಂಗ್ ಹೆಚ್ಚು ಕಮ್ಮಿ. ಹ್ಮ್. ಸೆಮಿನಾರ್ಗೆ ಸೇರ್ಕೋಬೇಕು. ಅದು ಏನು ಸಖತ್ ಕಿಕ್ ಕೊಡ್ತಾ ಅದ, ಹ್ಮ್. ಹೇಳಕ್ಕೆ ಆಯ್ತಾ ಇಲ್ಲ. ಹ್ಮ್. ಅಲ್ಲೂ ಹಂಗೆ ತರಬರ್ನ ಎದ್ದು ಹಂಗೆ ಅವ್ರು ಮೇಂಟೈನ್ ಮಾಡ್ಕೊಂಡು ಹ್ಮ್. ತಿಂಡಿ ತಿಂದ್ರು, ನನಗೆ ಹೇಳಕ್ಕೆ ಆಯ್ತಾ ಇಲ್ಲ. ಹ್ಮ್. ಆಗ ನಂಜುಂಡಯ್ಯನ ಬಂದು, ಹ್ಮ್. ಏಯ್ ಆ ದೇಶದಿಂದ ಬಂದಿವಿ, ಹ್ಮ್. ಟ್ರೈಬಲ್ ಸಮಸ್ಯೆಲಿ ಮಾತಾಡ್ಬೇಕು ಹ್ಮ್. ನೀನು, ಹ್ಮ್. ಈ ಕುಡ್ಕೊಂಬನ್ಗಿದೆ ಎದ್ದೇಳು ಮೇಕ ಅಂದ್ರು. ನಾ ಹ್ಮ್. ಹೇಳಲ್ಲ ಹ್ಮ್. ಅಂತಂದು. ಹ್ಮ್. ಜಾಡ್ಸಿ ಅದ್ರೆ ಹೆಂಗಾಯ್ತಿರ್ಬೇಕು ಅಂದ್ರು. ಹ್ಮ್. ಹಾಗೆ ಹೆಂಗೆ ಕಷ್ಟಪಟ್ಟು ಎದ್ದು ಹ್ಮ್. ಅಲ್ಲೂ ಮಾಡಿ ಮೇಲಿಂದ ಇಳಿಬೇಕು. ಹ್ಮ್. ಮೆಲ್ಲಗೆ ಬತ್ತೇವಿನಿ. ಹ್ಮ್. ಬಂದು ಮೆಟ್ಲು ಮೇಕೊಂಡು ಅಲ್ಲೂ ಹಂಗೆ ಕೈ ಊರ್ಕ ಬತ್ತೇನಿ, ಇದ್ಯಾಕೆ ಸೋಮಣ್ಣ ಹೆಂಗ್ ಆಡ್ದರು ಅಂತಂದ್ರು. ಹ್ಮ್. ಆಗ ಹುಷಾರಿಲ್ಲ ಅಂದ್ರೆ ಎಲ್ಲ ಮಾತ್ರ ತಂದು ಕೊಟ್ರು. ಹ್ಮ್. ಈಸ್ಕ ಜೋಗ್ ಬರ್ಕೊಂಡು ಹ್ಮ್. ಮಡಿಕೊಂಡು ಅಲ್ಲಿ ತಿಂಡಿ ಮುಗಿಸಿ ಪಿನೋತಬ ಅಂತ ಒಂದು ಆಡಿ ಅಲ್ಲಿಗೆ ಹೋಗ್ಬೇಕು. ಹ್ಮ್. ನಾವು ಅಲ್ಲಿಗೆ ಹೋಗ್ಬೇಕು ಅಂದ್ರು. ಆಗ್ಲೇ 86ರಲ್ಲೇನೋ ಅಲ್ಲಿ ಮಿಲಿಟ್ರಿ ಆಡಳಿತ ತೆಗ್ದಿತ್ತು. ಹ್ಮ್. ಹ್ಮ್. ಇನ್ನೂ ಇತ್ತು ಮಿಲಿಟ್ರಿ ಆಡಳಿತ. ಹ್ಮ್. ಇಲ್ಲ ಅಲ್ಲಿಗೆ ಹೋಗಕ್ಕಾಗಲ್ಲ, ಅಲ್ಲಿ ಜ್ವಾಲಾಮುಖಿ ಆಯ್ತದ, ಎಷ್ಟೊತ್ತಿನಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ಹ್ಮ್. ಹ್ಮ್. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾವು ಹೊಣೆ ಆಗ್ಬೇಕಾಯ್ತದ, ಕಳಿಸಲ್ಲ ಅಂದರು. ಹ್ಮ್. ನಾವು ಹೋಗ್ತೀವಿ ಅಂದರು. ನೀವು ಹೋದ್ರೆ ನಾವು ಅರೆಸ್ಟ್ ಮಾಡ್ತೀವಿ ಮಾಡ್ಕೊಳ್ಳಿ ಅನ್ನೋ. ಹಾ. ಆಗ ಒಂದು ಮಿಲಿಟ್ರಿ ವ್ಯಾನ್ ನಮ್ಮ ಜೊತೆಲಿ ಕಳಿಸಿ ಇದು ಮಾಡಿದ್ರು. ಅಲ್ಲೋಗಿ ಅಲ್ಲಿ ನಮ್ಮ ಆದಿವಾಸಿಗಳ ಜೊತೆಲಿ ಒಂದು ರಾತ್ರಿ ಇದ್ದು. ಹ್ಮ್. ಆಗ ಅಲ್ಲಿ ಸಾಯಂಕಾಲ ಆಯಿತು, ಹ್ಮ್. ಡ್ರಿಂಕ್ಸ್ ಇಲ್ಲ. ಹ್ಮ್. ಆಗ ನಮ್ಮ ಟ್ರೈಬಲ್ಗೆ ಹೋಗಿ 7 ಗಂಟೆ ಅಲ್ಲಿ ಲೀಡ್ರು ಪತ್ತೆ ಮಾಡ್ಬಿಟ್ಟ ಒಂದು ಫುಲ್ ಬಾಟ್ಲ. ಓ. ಆಗ ನಾನು ಇಲ್ಲಿ ಇದು ಸರಿ ಇಲ್ಲ ಕುಡಿಯೋದು ಅಂದ್ಬಿಟ್ಟು ಅವ್ರ ಮುಂದೆಲ್ಲ ಸತ್ಯ ಮಾಡಿದ್ದೀನಿ ನಾನು. ಹ್ಮ್. ಈ ದೇಶ ಬಿಟ್ಟು ಹೋಗೋ ಗಂಟ ಒಂದು ತೊಟ್ಟು ನೀವು ಕೊಟ್ಟರು ಕುಡಿಯಲ್ಲ ನಾನು ಅಂತ. ಹ್ಮ್. ಆಗ 6 ಗಂಟೆ ಆದಮೇಲೆ ಇವರು ಅಲ್ಲಿ ನಮ್ಮ ಟ್ರೈಬಲ್ ಹತ್ರ ಪತ್ತೆ ಮಾಡ್ಕೊಂಡ್ರು ಬ್ರಿಟಿಷರಾಗಿ. ಹ್ಮ್. ಕುಡಿದು ಕೂತಾರ ನೋಡಿದ್ವಿ ಸ್ವಲ್ಪ ಹೊತ್ತು ನಿಂತ್ಕೊಂಡು. ಹ್ಮ್. ಆಗ ಮೆಲ್ಲಗೋಗಿ ಅವ್ರು ಕುಡಿಯೋ ಜಾಗದಲ್ಲಿ ಹೋಗಿ ಕೂತ್ಕೊಂಡು ಹ್ಮ್. ಕೂತ್ಕೊಂಡು ಸತ್ಯ ಮಾಡಿದ್ನದ ವಾಪಸ್ ತಕತ್ತೀನಿ, ನಂಗೆ ಒಂಚೂರು ಕೊಡಿ. ಓಕೆ. ಆಗ ಕೊಟ್ಟರು, ನಾನು ಕುಡ್ಕೊಂಡು ಅವ್ರ ಹ್ಮ್. ಜೊತೆಲಿದ್ದು. ಹ್ಮ್. ಆಗ ಅಲ್ಲಿ ನಮ್ಮ ಆದಿವಾಸಿಗಳ ಮಕ್ಕಳ ಜೊತೆಲಿ ಒಂದು ನದಿ ಹರಿತಿತ್ತು. ಹ್ಮ್. ಅಲ್ಲಿಗೆ ನಡ್ಕೊಂಡು ಹೋಯ್ತಾ ಹ್ಮ್. ಅಕ್ಕಿ ಪಕ್ಷಿ ಏನೂ ಇಲ್ವಲ್ಲ ಇಲ್ಲಿ, ಹ್ಮ್. ಏನು ಸದ್ದಿಲ್ವಲ್ಲ. ನಾವು ಆದಿವಾಸಿಗಳಿರೋ ಜಾಗದಲ್ಲಿ ಹ್ಮ್. ಅಕ್ಕಿ ಪಕ್ಷಿ ನವಿಲು ಹ್ಮ್. ಕಾಡು ಪ್ರಾಣಿಗಳ ಶಬ್ದ ಎಲ್ಲ ಕೇಳ್ಬೇಕಲ್ಲ, ಇಲ್ಲಿ ಏನೂ ಇಲ್ಲ ಅನ್ನೋ ಗಂಟ. ಹ್ಮ್. ಈ ಜನಕ್ಕ ಈ ನಾಗರಿಕರ್ಗ ನಮ್ಮ ತಂದೆಯವರೆಲ್ಲ ಹೇಳಿದ್ರು, ಹ್ಮ್. ಮರ ಗಿಡ ಕಡಿಬೇಡಿ ಅಂತ. ಹ್ಮ್. ಎಲ್ಲ ಕಡ್ದ್ಬಿಟ್ರು. ಹ್ಮ್. ಎಲ್ಲ ಬಯಲಾಯ್ತು. ಈಗ ನೇರ ಸೂರ್ಯನ ಬೆಳಕು ಹೌದು. ಭೂಮಿ ಬೀಳ್ತದ. ಹ್ಮ್. ಈ ಕಡೆ ಸಮುದ್ರ ಒತ್ತಡ, ಹ್ಮ್. ಇವೆರಡು ಒತ್ತಡದಿಂದ ಜ್ವಾಲಾಮುಖಿ ಆಗೋದು. ಓ. ಅದು ಅವ್ರು ಯಾರೋ ಅನಾಹುತ ಮಾಡಿದ್ರು ಅವ್ರಿಗೆ ಅಪಾಯ ಆಗಿ ಹ್ಮ್. ಜ್ವಾಲಾಮುಖಿ ಎದ್ದ ಧೂಳೆಲ್ಲ ಹೋಗಿ ಮಟ್ಟವಾಗಿರೋ ಹಳ್ಳಿಗಳ್ಗ, ಹ್ಮ್. ನದಿಗಳ್ಗ, ಅವ್ರು ಹ್ಮ್. ಬೆಳೆದ ಬೆಳಗಾಗೆಲ್ಲ ಫುಲ್ಲು 40 ಅಡಿ ಮಟ್ಟಕ್ಕೆ ತುಂಬ್ಕೊಂಡಿತ್ತು. ಓಕೆ. ಆಗ ನಿಮ್ಗೆ ಏನು ಆಗಿಲ್ವ, ನಾವು ಬೆಟ್ಟದ ಮೇಲಿವಿ. ಹ್ಮ್. ಬೆಟ್ಟದ ಮೇಲಿನ ಜ್ವಾಲಾಮುಖಿ ಹೋದ್ರೆ ಮಟ್ಟದ ಜಾಗಕ್ಕೆ ಹೋಯ್ತದ, ಬೆಟ್ಟದ ಬೇಕು ನಮ್ಗೆ ಏನೂ ಆಗಿಲ್ಲ. ಹ್ಮ್. ಹ್ಮ್. ಆಮ್ಯಾಕ ಮನೆಗಳು ಕಟ್ಟಿಲ್ವಲ್ಲ. ಹ್ಮ್. ಇಂಥ ಮುಂದುವರೆದ ದೇಶಗಳಲ್ಲಿ ಮನನೂ ಚೆನ್ನಾಗಿಲ್ವಲ್ಲ ನಿಮ್ಗೆ. ಹ್ಮ್. ಅವ್ರ ಮನ ಬೇಡಿ. ಹ್ಮ್. ಭೂಮಿ ಭೂಕಂಪ ಆಯ್ತದಲ್ಲ, ಹ್ಮ್. ಆಗೇನಾರು ಚೆನ್ನಾಗಿರೋ ಮನ ಕಟ್ಕೊಂಡು ಅಲ್ಲಿ ಮನೆ ಕಟ್ರ ಭೂಮಿ ಅಳ್ಳಾಡ್ಬಿಟ್ರ ಹ್ಮ್. ಎಲ್ಲ ಅಗ್ದ್ಕೊಂಡು ಸತ್ತೋಯ್ತೀವಿ. ಹ್ಮ್. ನಾವು ಕಟ್ಕೊಳೋ ಗುಳ್ನಲ್ಲಿ ಅಳ್ಳಾಡಿದ್ರ ಹ್ಮ್. ಇಷ್ಟು ಹುಲ್ಲು ಮೈ ಮೇಲೆ ಬೀಳ್ತಾ, ಮೈ ಮೇಲೆ ಬೀಳ್ತಾ, ನಾವು ಸಾಯಲ್ಲ ಹ್ಮ್. ಅಂತ ಅಂದ್ಬಿಟ್ರು. ಆಮ್ಯಾಕ ಅಲ್ಲೇ ಕೂತ್ಕೊಂಡೆಲ್ಲ ಚರ್ಚೆ ಮಾಡಿ ಹ್ಮ್. ಮರ ಗಿಡ ನೆಡಬೇಕು ಅಂದ್ಬಿಟ್ಟು ಹ್ಮ್. ಪ್ಲ್ಯಾನ್ ಮಾಡ್ಕೊಂಡು ಫಿಲಿಪೀನ್ಸಲ್ಲಿ ಮರ ಗಿಡ ನೆಟ್ಟು ಒಂದು ಓಕೆ. ದಿನವೆಲ್ಲ ಪೂರ್ತಿ. ಓಕೆ. ಓಕೆ. ಆಮೇಲೆ ವಾಪಸ್ಸು ನಮ್ಮ ಇಲ್ಲಿಗೆ ಬಂದು. ಹ್ಮ್. ಆಗ ಅಲ್ಲಿ ನೋಡಿದ್ರ ಭಾಳ ಅನುಕೂಲವಾಗವ್ರ ಅಂದ್ರೆ ಅಲ್ಲೂ ಆದಿವಾಸಿಗಳು ಏನೂ ಆಗಿಲ್ಲ. ಹ್ಮ್. ಅಲ್ಲೂ ಅಭಿವೃದ್ಧಿ ಆಗಿಲ್ಲ. ಹ್ಮ್. ಹ್ಮ್. ಇಲ್ಲಿ ನೋಡಿದ್ರೆ ನಮ್ಮ ಭಾರತದಲ್ಲಿ ಹ್ಮ್. ಅಲ್ಪ ಸ್ವಲ್ಪ ಸರ್ಕಾರ ಮಾಡದ ನಮ್ಗೆ, ಹ್ಮ್. ಹ್ಮ್. ಭೂಮಿ ಕೊಟ್ಟದ, ಏನೇನು ಆಗಬೇಕು ಅಲ್ಪ ಸ್ವಲ್ಪ ಸಿಕ್ಕದ. ಹ್ಮ್. ಅಷ್ಟು ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿಲ್ಲ. ಓಕೆ. ಅದಕ್ಕೆ ನಾನು ಕೇಳಿರೋದು ಒಳ ಮೀಸಲಾತಿ ಅಂದ್ರೆ ಹ್ಮ್.
ಏನು ಬೇರೆ ಬೇರೆ ಕಮ್ಯುನಿಟಿ ಅವ ಹ್ಮ್. ಮೂಲ ಬುಡಕಟ್ಟುಗಳು ಅವ್ರಿಗೆ ಕ್ರಿಯಾ ಯೋಜನೆ ಮಾಡಿ ಅವ್ರಿಗೆ ಬಂದ ಹಣ ಅವ್ರಿಗೆ ತಲುಪಬೇಕು, ಇನ್ನೊಂದು ಎಷ್ಟಿಗೆ ತಲುಪಬಾರ್ದು ಅಂತ ಹ್ಮ್. ನನ್ನ ಆಸೆ. ಹ್ಮ್ ಹ್ಮ್ ಆಮ್ಯಾಕ ರಾಜಕೀಯವಾಗಿ ಅವಕಾಶ ಅದ. ಹ್ಮ್. ಜೇನ್ ಕುರ್ಬ, ಕಾಡು ಕುರ್ಬ, ಬೆಟ್ಟ ಕುರ್ಬ, ಎರವ, ಸೋಲಿಗ ಅಂತ ಇನ್ನು ಬೇರೆ ಬೇರೆ ಪಂಗಡಗಳು, ಸಿದ್ದಿ ಅವರು ಹ್ಮ್. ಇವರೆಲ್ಲ ಆ ಜನಕ್ಕೆ ಕ್ರಿಯಾ ಯೋಜನೆ ಮಾಡಿ ಹ್ಮ್. ಅವ್ರಿಗೆ ಅಭಿವೃದ್ಧಿ ಮಾಡಕ ಅವ್ರವ್ರ ಹಣ ಅವ್ರವ್ರ ಸಮುದಾಯಕ್ಕೆ ತಲುಪಬೇಕು ಅನ್ನೋದು ನನ್ನ ಆಸೆ. Okay. ಆಗ ಈಗ ಓದ್ತಾವ್ರ. ಹ್ಮ್. ಆಮ್ಯಾಕ ಗುಣಮಟ್ಟ ಶಿಕ್ಷಣ ಇನ್ನೂ ಸಿಗ್ತಾ ಇಲ್ಲ ಹ್ಮ್. ಇವ್ರಿಗೆ. ಗುಣಮಟ್ಟ ಶಿಕ್ಷಣಕ್ಕೆ ಸರ್ಕಾರ ಒತ್ತು ಕೊಡಬೇಕು. Okay. ಗುಣಮಟ್ಟ ಶಿಕ್ಷಣ ಕೊಟ್ಟವ್ರಿಗೆ ಹ್ಮ್. ಇಂತಿಂಥ ಕಮ್ಯುನಿಟಿಗೆ ಈ ಉದ್ಯೋಗ ಅಂತ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅವಕಾಶ ಕೊಡಬೇಕು. ಹ್ಮ್ ಹ್ಮ್ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ, ವಿಧಾನಸೌಧ ಹ್ಮ್. ದಲ್ಲಿಯೂ ಕೂಡ ಇಂತಿಂಥ ಕಮ್ಯುನಿಟಿಗೆ ಅಂತ ರಿಸರ್ವೇಷನ್ ಮಾಡಬೇಕು, ಒಳ ಮೀಸಲಾತಿ ಮಾಡಬೇಕು. ಹಂಗಾದಾಗ ಎಲ್ಲರನ್ನ ದಕ್ಸ್ಕೊಂಡು ನಾವು ಮೇಲೆ ಬರ್ಬೋದು ಹೌದು. ಅನ್ನೋದು. ಆಮ್ಯಾಕೆ ಇವರು ಇರೋ ಗ್ರಾಮಗಳೆಲ್ಲ ಕಂದಾಯ ಗ್ರಾಮ ಅಥವಾ ರೆವಿನ್ಯೂ ಗ್ರಾಮ ಆಗಬೇಕು. ಹ್ಮ್. ಅವ್ರು ವಾಸ ಮಾಡೋ ಮನೆಗಳ್ಗೆ ಹ್ಮ್. ಹಕ್ಕು ಇರಬೇಕು. Okay. ಆಮ್ಯಾಕೆ ಏನು ಹೈಕೋರ್ಟು ಇದು ಮಾಡದ ಹ್ಮ್. 34 ಸಲಹೆಗಳು ಅದನ್ನ ಜಾರಿ ಮಾಡಬೇಕು. ಹ್ಮ್. ಆಮ್ಯಾಕೆ ಏನು ಕಾಡಿನಿಂದ ಹೊರಗ ತೆಗಿತೀವಿ ಅಂತಾರಲ್ಲ, ಆ ಹ್ಮ್. ತೆಗೆದವ್ರಿಗೆ ಕಾಡನ್ನೆಲ್ಲ ಸಂಪೂರ್ಣ ನಾಶ ಮಾಡಿ ಪುನರ್ವಸತಿ ಮಾಡಬಾರ್ದು. ಹ್ಮ್. ಕೊಡಗಿನ ಟೈಪ್ ಮಾಡಬೇಕು. ಕಾಫಿ, ಮೆಣಸು, ಹ್ಮ್. ಹಣ್ಣು ಬುಡ ಗಿಡಗಳನ್ನ ನೆಟ್ಟು ಅವ್ರಿಗೆ ಭೂಮಿ ಕೊಟ್ಟು ಹ್ಮ್. ಆ ಪ್ರಾಣಿಯಿಂದ ರಕ್ಷಣೆ ಮಾಡೋಕೆ ಸುತ್ತ ಕಂದಕ ಹೊಡೆದು ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಶಯ. Okay. ಹಾಗೆ. ಸರ್, ಇಲ್ಲಿಗೆ ಬಂದ್ರೆ ಹೌದು. ಅರಣ್ಯ ಹಕ್ಕುಗಳ ಕಾಯ್ದೆ ಅಂತ ಬಂತು. ಹೌದು. ಆ ಸಮಯದಲ್ಲಿ ನಿಮ್ಮ ಹೋರಾಟ ತುಂಬಾ ಅದಕ್ಕೆ ತೀವ್ರವಾಗಿತ್ತು. ಮುಂಚೆ ಈ ಕಾಯ್ದೆ ತರಲೇಬೇಕು ಅಂತ ಸತತವಾಗಿ ಹೋರಾಟ ಆಯಿತು. ಹ್ಮ್. ಅದಕ್ಕೆ ಮುಂಚೆ ಇಲ್ಲಿ ಬಂಬ್ಲ ಇದು ಮಜ್ಜನಕುಪ್ಪ ಅಂತ ಅದ. ಹ್ಮ್. ಮಜ್ಜನಕುಪ್ಪ, ಭೀಮನಹಳ್ಳಿ ಅಂತ ಹ್ಮ್. ಭೂಮಿಗಾಗಿ ಹೋರಾಟ ಮಾಡಕ್ಕೆ ಹೋದಾಗ ಪೊಲೀಸ್ ಡಿಪಾರ್ಟ್ಮೆಂಟು, ಸರ್ಕಾರ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎರಡು ಸೇರ್ಕೊಂಡು ಹ್ಮ್. ಇಡೀ ಆಡಿನಿಗೆ ಬೆಂಕಿ ಹಾಕ್ಬಿಡ್ತಾರೆ. Okay. ಬಟ್ಟ, ಅವರು ಇದ್ದ ದಿನಸಿಗಳು, ಹ್ಮ್. ಮಕ್ಕ ಓದ್ತಿದ್ದ ಪುಸ್ತಕಗಳೆಲ್ಲ ಫುಲ್ ಸುಟ್ಟೋಯ್ತವ. Okay. ಹೋರಾಟ ಶುರುವಾಯ್ತದ. ಎಲ್ಲರನ್ನು ಅರೆಸ್ಟ್ ಮಾಡ್ತಾರ. ಹ್ಮ್. ಅರೆಸ್ಟ್ ಮಾಡಿ ಮಾಡಕ್ಕೆ ಮುಂಚೆ ಇಲ್ಲಿ ಚೆನ್ನಾಗಿ ಹೊಡೆದಿರ್ತಾರ. ಹ್ಮ್. ಅವ್ರು ತಕ್ಕೋಗಿ ಹಾಸ್ಪಿಟ್ಲಿಗೆ ತೋರಿಸಿರಲ್ಲ. ಹ್ಮ್. ಆಗ ಒಬ್ಬ ಜೈಲಲ್ಲೇ ಸದೈತಲ್ಲ, ಕೆಂಪರ್ಸಯ್ಯ ಅಂತ. ಹೌದಾ? ಆಗ ಸತ್ತೋದ್ಮೇಲೆ ನಾವು ಬಾಡಿ ತಗೊಳಲ್ಲ ಅಂದ್ಬಿಟ್ಟು ಹ್ಮ್. ಜನ ಎಲ್ಲ ಸೇರಿಸ್ಕೊಂಡು ಧರಣಿ ಕೂತ್ಕೊಂಡು ಹ್ಮ್. ಆಮೇಲೆ ನೀವು ಏನು ಹೇಳ್ತಿದ್ದೀರಿ, ನಾವು ಸರ್ಕಾರ ಮಾಡ್ತೀವಿ ಅಂತ ಬಂದು ಬದ್ಧವಾಗಿ ಒಪ್ಕೊಂಡ್ಮೇಲೆ ಆಗ ಬಾಡಿ ತಂದು ದಫನ್ ಮಾಡ್ತೀವಿ. ಹ್ಮ್. ಆಗ ಫಾರೆಸ್ಟ್ ಆಕ್ಟ್ ಬಂದಮೇಲೆ ಆಕ್ಟ್ನಲ್ಲಿ ಭೀಮನಹಳ್ಳಿ, ಕುಂಟೇರಿ ಆಡಿಗಳಿಗೆಲ್ಲ ಭೂಮಿ ಸಿಗ್ತದೆ. ಹ್ಮ್ ಹ್ಮ್ ಆ ಸತ್ತೋದ ಕುಟುಂಬಕ್ಕೆ ಇನ್ನೂ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ಹೌದಾ? ಒಂದು ಮನ ಬಂದ್ಬಿಟ್ರೆ ಹ್ಮ್. ಆ ಕೆಂಪರ್ಸಯ್ಯ ಹೋರಾಟದಲ್ಲಿ ಎಲ್ರಿಗೂ ಭೂಮಿ ಬೇಕು ಅಂತ ಭಾಗವಹಿಸಿದ್ನಲ್ಲ, ಆ ಕುಟುಂಬಕ್ಕೆ ಇನ್ನೇನು ಸಿಕ್ಕಿಲ್ಲ. ಹ್ಮ್. ತುಂಬ ಕುಟುಂಬಗಳ್ಗೆ ಇನ್ನೂ ಸ್ವಂತ ಇದು ನಂದು ಅನ್ನೋ ಜಾಗ ಸಿಕ್ಕಿಲ್ಲ. ಹ್ಮ್. ವಾಸ ಮಾಡೋ ಜಾಗಗಳು ನಮ್ಮದು ಅನ್ನೋದು ಎಲ್ಲೂ ಹಕ್ಕಾಗಿಲ್ಲ. ಹ್ಮ್. ಹಂಗಾಗಿ ಫಾರೆಸ್ಟ್ ರೈಟ್ಸ್ ಆಕ್ಟು ಇನ್ನೂ ಸರಿಯಾಗಿ ಸಮರ್ಪಕವಾಗಿ ಅದು ಅನುಷ್ಠಾನ ಆಗಬೇಕಾಗದ. ಆ ಮುಂಚೆ ಕಾಡೊಳಗಿದ್ದವ್ರನ್ನ ಅವ್ರನ್ನೆಲ್ಲ ಒತ್ತು ಇದು ಈಚೆ ಕಳ್ಸೋದಕ್ಕೆ ಗುಡಿಸಲುಗಳನ್ನ ಬೀಳಿಸಲಾಯಿತು ಅಂತ ಹೇಳಿ ಅದು ಕೇಳ್ಪಟ್ಟೆ. ಕೆಲವು ಆಡಿಗಳೆಲ್ಲ ಹೋಗಲ್ಲ ಅಂದಾಗೆಲ್ಲ ಆನ ಕೈಲಿ ತಂದು ಗುಡಿಸಲೆಲ್ಲ ತಳಿಸ್ತಾರೆ. ಆನೆಕೈಲಿ. ಆನ ಕೈಲಿ. Okay. ಅದು ಯಾವುದೊಂದು ಅಣಪೆ ತೋಡು ಅಂತ ಒಂದು ಆಡಿ ಅದ ಅಲ್ಲಿ ಕಾಕನಕೊಟ್ಟ ಫಾರೆಸ್ಟಲ್ಲಿ. ಹ್ಮ್. ನೀವು ಹೋಗಿ ಇರಂಗಿಲ್ಲ ಅಂತಂದ್ಮೇಲೆ ನಾವು ಹೋಗಲ್ಲ ಅಂದಮೇಲೆ ಹ್ಮ್. ಎಷ್ಟೋ ವರ್ಷಗಳಿಂದ ನಾವು ಇಲ್ಲಿ ಅಣಪೆ ತೋಡು ಹೊಡೆಯೋಂಥ ದೇವ್ರದ. Okay. ಆ ದೇವ್ರ ನಂಬ್ಕೊಂಡು, ಈ ಕಾಡು ನಂಬ್ಕೊಂಡು, ಈ ಪರಿಸರ ಜೊತೆಗೆ ಪ್ರಾಣಿ ಪಕ್ಷಿಗಳ ಜೊತೆಗೆ ಇದ್ದದ ಹ್ಮ್. ನಾವು ಬಿಟ್ಟು ಹೋಗಲ್ಲ ಅಂದಮೇಲೆ ಆಗ ಗುಡಿಸ್ಲೆಲ್ಲ ಆನ ಕೈಲಿ ತಂದು ತಳಿಸಿ ಹ್ಮ್. ಆಗ ಅವರು ವಾಪಸ್ಸು ಎಲ್ಲ ರೋಡ್ ಹಂಚಿಗೆ ಬನ್ನಿ ಅಂತಾರೆ. Okay. ಅಲ್ಲಿ ನೀವು ರೋಡ್ ಹಂಚಿಗೆ ಬಂದ್ಬಿಟ್ರೆ ಹ್ಮ್. ನಾವೇನಾದ್ರು ಮಾಡ್ತೀವಿ ಅಂತಾರೆ. ಹ್ಮ್. ಇನ್ನೇನು ಮಾಡೋದು ಅಂದ್ಬಿಟ್ಟು ಬರ್ತಾರೆ, ಏನು ಮಾಡಾರ ಹ್ಮ್. ಸುಮ್ಮನೆ ಹೋಗ್ಬಿಟ್ಟು. ಸರ್, ಕಾಡಿನ ಜನ, ಅಲ್ಲಿನ ಸಮುದಾಯ, ಅಲ್ಲಿನ ಕಲ್ಚರ್ ಹೆಂಗಿರುತ್ತೆ? ಈಗ ಒಟ್ಟು 4 ಕಮ್ಯುನಿಟಿಗಳವಲ್ಲ, ಹ್ಮ್. ಜೇನ್ ಕುರುಬ, ಬೆಟ್ಟ ಕುರುಬ, ಎರವ, ಸೋಲಿಗ. ಹ್ಮ್. ಅವ್ರದ್ದೇ ಆದ ದೇವ್ರುಗಳವ. Okay. ಅವ್ರು ವಾಸ ಮಾಡೋ ಜಾಗದಲ್ಲಿ ಹ್ಮ್. ಅದು ಜಮ್ಮ ಅಂತ ಕರೀತಾರೆ. ಹ್ಮ್ ಹ್ಮ್ ಆ ಜಮ್ಮದಲ್ಲಿ ಅವ್ರವ್ರದ ದೇವ್ರುಗಳವ. ಹ್ಮ್. ಆ ದೇವ್ರುಗಳ ವರ್ಷಕ್ಕೊಂದು ಸಾರಿ ಹ್ಮ್. ಎಲ್ಲ ಒಟ್ಟಿಗೆ ಸೇರಿ ಯುಗಾದಿ ಹಬ್ಬ ಆದಮೇಲೆ ಜೈನ್ ಕುರುಬರು ಹ್ಮ್. ಒಟ್ಟಿಗೆ ಸೇರ್ಕೊಂಡು ಹಬ್ಬ ಮಾಡ್ತಾರೆ. ಹ್ಮ್ ಹ್ಮ್ ಅಲ್ಲಲ್ಲಿ ಪೂಜೆ ಮಾಡ್ಕೊಂಡು ಕಾಡೊಳಗೆಲ್ಲ ಹೋಗಿ ಹ್ಮ್. ಪೂಜೆ ಮಾಡ್ಕೊಂಡು ಬಂದು ಒಂದು ಕಡೆ ಎಲ್ಲ ಸೇರಿ ಹ್ಮ್. ಒಂದು ಅಡುಗೆ ಎಲ್ಲ ಮಾಡಿ ಎಲ್ಲ ಸಾಮೂಹಿಕ ಊಟ ಮಾಡಿ ಹ್ಮ್. ಅಲ್ಲಿ ಬೇಡ್ಕೊಳ್ಳೋದು ಅವರು. Okay. ದೇವರೇ, ನಮ್ಗೆ ಯಾವುದೇ ಕಷ್ಟ ಹ್ಮ್. ಸುಖ ಬಂದರೂ ನೀನೇ ನೋಡ್ಕೋಬೇಕು. ಹ್ಮ್ ಹ್ಮ್ ಆಮೇಲೆ ಯಾರು ನಮ್ಗೆ ಹಿಂಸೆ ಕೊಡಬಾರ್ದು. ಹ್ಮ್. ಆಮೇಲೆ ಸಮುದಾಯಕ್ಕೆ ಯಾವುದೇ ಹಾನಿ ಆಗಬಾರ್ದು ಹ್ಮ್. ಪ್ರಾಣಿಗಳಿಂದ. ಹ್ಮ್. ಅವೆಲ್ಲ ನಿನ್ನ ಜವಾಬ್ದಾರಿ ಅಂದ್ಬಿಟ್ಟು ಮಾತಾಡ್ತಾರೆ. ಹ್ಮ್ ಹ್ಮ್ ಆಮೇಲೆ ಸತ್ತಾದಾಗ 12 ಜನಕ್ಕೆ
ಬುಂಡೆ ಕರೀತಾರ. ಸತ್ತ ಆತ್ಮನ ವಾಪಸ್ ಕರೆಸ್ಕೊಂಡು ಮಾತಾಡಿಸ್ತಾರ. ಹೌದಾ? ಯಾತ್ರಿಂದ ಸತ್ತ ನೀನು, ಓಹೋ. ಏನಾಗಿತ್ತು, ಇವತ್ತಿಗೂ ಹಾಗೆ ಇದೆಯಾ? ಅದು ಈಗಲೂ ಮಾಡ್ತೀವಿ. ಓಕೆ. ಆಗ ಅದು ನನ್ನ ಆಯುಷ್ಯ ಅಷ್ಟೇ, ಹ್ಮ್. ಈ ಅಷ್ಟೇ ನನ್ನ ಆಯುಷ್ಯ ಇದ್ದದ್ದು, ಅಲ್ಲಿ ಗಂಟ ನಿಮ್ಮ ಜೊತೆಗೆ ಇದ್ದಿ, ಹ್ಮ್. ನನ್ನ ಆಯುಷ್ಯ ಮುಗೀತು, ನಾವು ಓದಿ, ಹ್ಮ್. ಇಲ್ಲಿ ಯಾರು ಗಲಾಟೆ ಜಗಳ ಮಾಡ್ಕೋಬೇಡಿ, ಹ್ಮ್. ಒಬ್ರಿಗೊಬ್ರು ಎಲ್ಲ ಚೆನ್ನಾಗಿರಿ ಹ್ಮ್. ಅಂತ ಬುದ್ಧಿವಾದ ಹೇಳ್ಬಿಟ್ಟು, ಹ್ಮ್. ಅವ ಏನು ತಿಂದಿದ ಹ್ಮ್. ಜ್ಯೂಸ್ ಇದ್ದಾಗ ಹ್ಮ್. ಅದನ್ನ ಅಡುಗೆ ಮಾಡಿರ್ತಾರ, ಅದನ್ನೆಲ್ಲ ಇಸ್ಕೊಂಡು ಊಟ ಮಾಡ್ಕೊಂಡು, ಓಕೆ. ಆಮೇಲೆ ಎಲ್ರೂ ಅವ್ರಿಗೆ ಯಾರ ಮೇಲೆ ಪ್ರೀತಿ ಇತ್ತು ಅವರಿಗೆಲ್ಲ ಹ್ಮ್. ಅವನು ಕರೆದು ಕುಂಟಿಸ್ಕೊಂಡು ಊಟ ಮಾಡಿಸಿ, ಹ್ಮ್. ನಂದು ಮುಗೀತು, ಹ್ಮ್. ಎಲ್ಲ ಇನ್ನು ಚೆನ್ನಾಗಿದೆ ಅಂತ ಬುದ್ಧಿವಾದ ಹೇಳ್ಬಿಟ್ಟೈತೆ. ಅದು ಒಂದು ರಾತ್ರಿ ಎಲ್ಲ ಪೂರ್ತಿ ಕೂತ್ಕೊಂಡು ಕರಿಬೇಕು. ಓಕೆ. ಕರೆದು ಬಂದು ಮಾತಾಡ್ತಾ ಇಲ್ಲ. ಆಹಾ. ಆಮೇಲೆ ಯಾರವ ದೇವ್ರಿಗೆ ಇವ್ರಿಗೆ ಹೊಟ್ಟೆ ಕಿಚ್ಗ ಹ್ಮ್. ಅರ್ಕೆ ಮಾಡ್ಕೋತಾರೆ. ಓಕೆ. ಇವ ಭಾಳ ಕೆಟ್ಟವ, ಹಿಂಗೆ ಮಡಗಬೇಡ ದೇವ್ರೆ ಅಂತ ಅರ್ಕೆ ಮಾಡ್ಕೊಂಡಿದ್ರೆ, ಹ್ಮ್. ಹಿಂಗೆ ಅರ್ಕೆ ಮಾಡ್ಕೊಂಡಿದ್ದ, ಹ್ಮ್. ಅದು ಆ ದೇವ್ರು ನನ್ನ ಸಾಯಿಸ್ಬೇಕು ಅಂತ ಹೇಳ್ಬೇಕು. ಓಹೋ. ಹಂಗಾಗಿ ದೇವ್ರ ಮೇಲೆ ಭಾಳ ನಂಬಿಕೆ. ಹ್ಮ್. 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 ಆಮೇಲೆ ಹುಡುಗಿ ಹ್ಮ್. ಋತುಮತಿ ಆದಾಗ 3 ತಿಂಗಳಾದ್ರೂ ಗಂಡಸಿನ ಮುಖ ನೋಡಂಗಿಲ್ಲ. ಹ್ಮ್. ಹ್ಮ್. ಗುಡ್ಲು ಹಾಕ್ಬಿಟ್ಟು ಗುಡ್ಲಲ್ಲಿ ಕೂಡಾಕ್ಬಿಟ್ಟು ಹ್ಮ್. ಇರ್ತಾರೆ. ಆಮ್ಯಾಕ ಅದ ವಾಪಸ್ಸು ಈಚೆಗೆ ತೆಗಿಬೇಕಾದ್ರೆ ಎಲ್ಲ ಇದನ್ನು ಅಂಬರಿಸ್ಕೊಂಡು ಹ್ಮ್. ಹ್ಮ್. ಆ ಹುಡುಗಿ ಆಗ ಪೂಜೆ ಮಾಡಿ ಈಚೆಗೆ ಕರೆಸ್ಕೊಂಡು ಹ್ಮ್. ಹಸ ಮೇಲೆ ಕುಂಡ್ರಿಸಿ ಹ್ಮ್. ಶಾಸ್ತ್ರ ಮಾಡಿ ಆಗ ಹೊರಗೆ ಕರ್ಕೊತಾರೆ. ಆಗ ಓಕೆ. ಆ ತಂದೆ ತಾಯಿ ಎಲ್ಲ ಇಷ್ಟಪಟ್ಟು ಮದುವೆ ಮಾಡ್ಬೋದು. ಹ್ಮ್. ಇಲ್ಲಾಂದ್ರೆ ಹುಡುಗಿ ತಾನೇ ಇಷ್ಟಪಟ್ಟು ಯಾರು ಕಟ್ಕೊಂಡ್ರೆ ಸಂತೋಷವಾಗಿರಿ ಅಂತ ಆಶೀರ್ವಾದ ಮಾಡ್ತಾರೆ. ಓಕೆ. ಅಲ್ಲಿ ಸರಳ ಮದುವೆ, ಹಾ. ಯಾವುದೇ ಮದುವೆ ಸಾಲ ಮಾಡೋಂಗಿಲ್ಲ, ಏನಿಲ್ಲ, ಒಬ್ಬೊಬ್ರು ಇಷ್ಟಪಟ್ಕೊಂಡು ಹ್ಮ್. ಇರ್ತಾರೆ. ಅದಕ್ಕೆಲ್ಲ ಸಮುದಾಯವೆಲ್ಲ ಆಶೀರ್ವಾದ ಮಾಡ್ತಾರೆ. ಓಕೆ. ಅವ್ರಿಗೆ ಇಷ್ಟ ಇಲ್ದವ್ರು ಕಟ್ಕೊಂಡ್ರೆ ಮಾತೇ ಆಡ್ಸಕ್ಕೆ ಹೋಗೋದಿಲ್ಲ, ಹ್ಮ್. ಸ್ವಲ್ಪ ದಿನ ಬಿಟ್ಬಿಡ್ತಾರೆ. ಹ್ಮ್. ಆಮೇಲೆ ಅವಕ್ಕೆ ಮಕ್ಳಿಗೆ ಆದ್ಮೇಲೆ ಆಗ ಹ್ಮ್. ಭಾಳ ಹತ್ತಿರದಿಂದ ಪ್ರೀತಿಯಿಂದ ನೋಡ್ತಾರೆ. ಹ್ಮ್. ಹ್ಮ್. ಹಾಗೆ ಸಂಪ್ರದಾಯಗಳಲ್ಲಿ ಹ್ಮ್. ಫಸ್ಟು ಹ್ಮ್. ಅವ್ರು ನೋಡೋದೇನಂದ್ರೆ ಗಿಡಮೂಲಿಕೆಗಳು. ಓಕೆ. ಅದು ಕೊಟ್ಟು ಗುಣ ಆಗಲಿಲ್ಲ ಅಂದ್ರೆ ಹ್ಮ್. ದೇವ್ರು ಕರೆಯೋದು, ಗುಂಡೆ ಕರೆಯೋದು ಅಂತ ಇರ್ತದೆ. ಹ್ಮ್. ಹ್ಮ್. ಅದು ದೇವ್ರು ಕರೆದು ಕೇಳ್ಕೊತಾರ, ಹ್ಮ್. ಈ ಇವ್ರಿಗೆ ಹುಷಾರಿಲ್ವಲ್ಲ, ಹ್ಮ್. ಯಾತ್ರಿಂದ ಬಂದಿದ್ದು ಏನ ಅಂತ. ಹ್ಮ್. ಅವ್ರೇನಾದ್ರು ತಪ್ಪು ಮಾಡಿದ್ರೆ ದೇವ್ರಿಗೆ ಹ್ಮ್. ಏನಾದ್ರು ಮಿಸ್ಟೇಕ್ ಆಗಿದ್ರೆ ಹ್ಮ್. ದೇವರೇ ಕೊಟ್ಟಿರೋದು ಇಂಥ ಅರ್ಕ ಮಾಡ್ಕೊಂಡು ಪೂಜೆ ಮಾಡಿಸ್ಬಿಡು ಅಂತಾರೆ, ಓಕೆ. ಮಾಡಿಸ್ಬಿಡ್ತಾರೆ. ಓಕೆ. ಆಗ ಅದರಲ್ಲಿ ಗುಣ ಆಗೋಯ್ತು ಅಂದ್ರೆ ಹಾಸ್ಪಿಟ್ಲಿಗೆ ಬರಲ್ಲ, ಹ್ಮ್. ಗಿಡಮೂಲಿಕೆ ತಗೊಳೋದಿಲ್ಲ. ಹ್ಮ್. ಹಿಂಗೆ ಅವ್ರ ಸಂಪ್ರದಾಯ ಮತ್ತದ ಓಕೆ. ಒಂದಷ್ಟು ಅದಿನ್ನೂ ಉಳ್ಕೊಂಡದ ಹ್ಮ್. ಹ್ಮ್. ಸಮುದಾಯದಾಗ. ಅಲ್ಲಿ ಜಾತ್ರೆ ಅಂತ ವರ್ಷಕ್ಕೆ ಏನಾದ್ರು ಆಗುತ್ತಾ? ಅದೇ ಯುಗಾದಿ ಹಬ್ಬದ ಸೀಸನ್ಗಳಿಗೆಲ್ಲ ಕಾಡಿನಲ್ಲಿರೋಕ್ಕೆಲ್ಲ ಆಯ್ತದ. ಒಂದ್ಸರಿ ಹಾ. ಬಳ್ಳ ಮಾಸ್ತಮ್ಮ ಅಂತ ದೇವ್ರದ, ಹ್ಮ್. ಇಲ್ಲಿ ಜನ ಎಲ್ಲ ಹೊರಗಡೆಯಿಂದ ಬಂದೆಲ್ಲ ಇಲ್ಲಿ ಜಾತ್ರೆ ಪಾತ್ರ ಮಾಡ್ತಾರೆ ಅಂದ್ಬಿಟ್ಟು ಸ್ಟಾಪ್ ಮಾಡಿಸ್ಬಿಟ್ಟಿದ್ರು. ಓಕೆ. ಆಗ ಅವ್ರಿಗೆ ಸ್ಟಾಪ್ ಮಾಡಿದ ರೇಂಜರ್ಗೆ ಸ್ವಲ್ಪ ತೊಂದರೆ ಆಯ್ತಂತ. ಈ ಸ್ಟಾಪ್ ಮಾಡಿಸ್ತವ್ರು ಯಾರ ಅಂತ ಗೊತ್ತಾದ್ಮೇಲೆ ಹ್ಮ್. ಅವರು ಒಂದ್ಸರಿ ಬರ್ತಾರೆ ಇಲ್ಲಿ ಹ್ಮ್. ಕಾಡ್ಗೆ. ಹ್ಮ್. ಬಂದು ಗೊತ್ತಿಲ್ಲ ಅವ್ರ ಪಾಡಕ್ಕೆ ಫೋನಲ್ಲಿ ಮಾತಾಡ್ತಾ ಹೋಯ್ತಿರ್ತಾರೆ, ಆನ ಬಂದು ತುಳಿದಾಕ್ಬಿಡ್ತಾವ್ರೆ ಓ. ಬಳ್ಳಿಯಲ್ಲಿ. ಓಕೆ. ಆಗ ನಮ್ಮವ್ರ ನಂಬಿಕೆ ಏನಂದ್ರೆ, ಈ ಬಳ್ಳ ಮಾಸ್ತಮ್ಮನ ಜಾತ್ರೆ ನಿಲ್ಲಿಸಿರೋರು ಇವರೇ ಇರಬೇಕು ಅಂತ ಅನುಮಾನ ಪಡ್ತಾರೆ. ಓಕೆ. ಓಕೆ. ಹಂಗೆ ಆಗಿರೋದು ಅನ್ಕೊಂಡು ಓಹೋ. ಆ, ಈಗ ಮಾಸ್ತಮ್ಮನೆ ತೊಂದ್ರೆ. ಪ್ರಾಣಿಗಳಿಗೂ ಕಾಡಿನ ದೇವರುಗಳಿಗೂ ಸಂಬಂಧ ಇರುತ್ತೆ. ಹೌದು. ಏನೇ ಆದ್ರೂ ದೇವರ ಆಜ್ಞೆ ಪಾಲನೆ ಮಾಡುತ್ತೆ. ಅದೇ ದೇವ್ರ ಮೇಲೆ ಜಾಸ್ತಿ ನಂಬಿಕೆ. ಹಾ. ಈಗೆಲ್ಲ ಪ್ರಾಣಿಗಳ ಸಂರಕ್ಷಣೆ ಮಾಡಬೇಕು ಅಂತ ಯಾವಾಗ ಸರ್ಕಾರ ಭಾಳ ಬಿಗಿಯಾಗಿ ತಗತ್ತು. ಹ್ಮ್. ಕಾಡಿನ ಆನೆಗಳು ಪ್ರಾಣಿಗಳೆಲ್ಲ ಊರಿಗೆ ಬಂದು ದಾಳಿ ಮಾಡ್ತಾವ. ಹ್ಮ್. ಅಲ್ಲಿ ಅವರು ಹ್ಮ್. ಹ್ಮ್. ನಿಮಗೆ ಭಯ ಇಲ್ವಾ ಅಂತಂದ್ರೆ ಏನು ತೊಂದರೆ ಆಗಲ್ಲ. ಹ್ಮ್. ನಂಬಿಕೆ ದೇವ್ರ ಮೇಲೆ, ಹ್ಮ್. ಹ್ಮ್. ನಮ್ಮ ದೇವ್ರು ನಮ್ಗೆ ಕಾಪಾಡ್ತಾವ. ಇಲ್ಲಿ ಯಾವುದೇ ಪ್ರಾಣಿ ಗಿಣಿ ಬಂದು ನಮ್ಗೆ ಹಾನಿ ಮಾಡಲ್ಲ ಅನ್ನೋ ನಂಬಿಕೆ. ಹ್ಮ್. ಒಂದೊಂದ್ಸರಿ ಆನೆಗಳು ಹೋಗಿ ಗುಡಿಸಲು ತಳ್ಳವ. ಹ್ಮ್. ಹ್ಮ್. ಹಣ್ಣಿನ ತೋಟ ಅಂತದ ಮಚ್ಚೂರಿನಲ್ಲಿ, ಓಕೆ. ಅಲ್ಲಿ ಬಸವಯ್ಯನ ಮನೆಗೆ ನಾವು ಹೋಗಿ ಮನ್ಗಿವಿ. ಹ್ಮ್. ಬಂದ್ಬಿಟ್ಟು ಏನು ಸುಂಡ್ಲಾಕೊಂಡು ಮನ ಒಳಗೆ ಹ್ಮ್. ಅದ ನಾವು ಅಲ್ಲಿ ಮನ್ಗಿವಿ. ಹ್ಮ್. ನಮ್ಗೆ ಗೊತ್ತೇ ಇಲ್ಲ, ನಿದ್ರೆ ಬಂದ್ಬಿಟ್ಟದ. ಹ್ಮ್. ಆಗ ಆನ ಬಂದ್ಬಿಟ್ಟದ ಅಂದ್ಬಿಟ್ಟು ಬೆಂಕಿ ಕೊಳ್ಳಿ ತಕೊಂಡು ಎತ್ತಿ ಹೊಡೆದ್ಬಿಟ್ಟ. ನಮ್ಮ ಹೊಂಟೈತು, ಓಡ್ಬಿಡ್ತು. ಹೌದಾ? ಹಂಗ ಎದ್ರಲ್ಲ ಹ್ಮ್. ದೇವ್ರ ಮೇಲೆ ನಂಬಿಕೆ ಇರೋದ್ರಿಂದ ಹ್ಮ್. ದೇವರು ನಮ್ಗೆ ಕಾಪಾಡ್ತಾನ ಅನ್ನೋ ಭಾಳ ಬಲವಾದ ನಂಬಿಕೆ ನಮ್ಮ ಆದಿವಾಸಿಗಳು. ಹೌದು, ಪ್ರಕೃತಿನೇ ದೇವ್ರು ಅಂತ ದೇವ್ರು. ನಂಬೋರು ಹೌದು, ಕಾಡು ಜನಗಳು. ಹೌದು. ಹಾಗಾಗಿ ಅವ್ರ ಬದುಕೆ ಒಂಥರ ಚೆನ್ನಾಗಿರುತ್ತೆ ಚೆನ್ನಾಗಿ. ಇಲ್ಲಿಯ ಬದುಕು ನೋಡಿದ್ರೆ. ಹಂಗಾಗಿ ಒಂದಷ್ಟು ಜನ ಯೂತ್ ಎಲ್ಲ ಈಗ ಬಂದ್ರು ಹೋದ್ರು. ಹ್ಮ್. ಅಯ್ಯೋ ನಾವು ಅದನ್ನೇ ಅನುಸರಿಸ್ಕೊಂಡು ಬದುಕಬೇಕಾ, ಹ್ಮ್. ನಾವು ಮುಖ್ಯವಾಹಿನಿಗೆ ಹೋಗೋ ಅನ್ಕ ಬಂದ್ರು. ಹ್ಮ್. ಇಲ್ಲಿ ಎಲ್ಲ ಚಟುವಟಿಕೆಗಳು ಹ್ಮ್. ಕಲ್ತ್ಕೊಬಿಟ್ರು. ಹ್ಮ್. ಹಂಗಾಗಿ ಕುಡಿಯೋದು ಜಾಸ್ತಿ ಕಲ್ತ್ಕೊಬಿಟ್ರು ಈ ನಾಗರಿಕ ಬದುಕು ಅಂದಮೇಲೆ. ಹ್ಮ್.
ಸುಳ್ಳು ಹೇಳ್ತಿದ್ದಿಲ್ಲ, ಸುಳ್ಳು ಹೇಳೋದು ಕಲ್ತ್ಕೊಬಿಟ್ರು, ಸ್ವಲ್ಪ ಮೋಸ ಮಾಡೋದು ಕಲ್ತ್ಕೊಬಿಟ್ರು. ಹ್ಮ್. ಹಂಗಾಗಿ ಹಿರಿಯವ್ರಿಗೆ ಅವ್ರು ಏನು ಭಾಳ ಧರ್ಮವಾಗಿ ದೇವ್ರು ನಂಬ್ಕೊಂಡು, ಹ್ಮ್. ಕಲೆ ಸಂಸ್ಕೃತಿ ನಂಬ್ಕೊಂಡು, ಗಿಡಮೂಲಿಕೆ ನಂಬ್ಕೊಂಡು, ಕಾಡಿನ ಆಹಾರ ಪದ್ಧತಿ ನಂಬ್ಕೊ ಬಂದವರು ಈಗ ಸ್ವಲ್ಪ ಒಂಚೂರು ಕುರ್ಗ ಮಟ್ಟಕ್ಕೆ ಬಂದದ. ಏನು ಅದನ್ನೇ ತಿನ್ಬೇಕು ಇದನ್ನೇ ತಿನ್ಬೇಕಂತ. ಆಮ್ಯಾಕೆ ಈಗ ಗೆಡ್ಡೆ ಗೆಣಸು ಮೊದಲು ಕಾಡು ವರ್ಷ ವರ್ಷ ತರಗನ ಮಟ್ಟಕ್ಕೆ ಬೇಯ್ತಿತ್ತು. ಹ್ಮ್. ಕಾಡು ಭಾಳ ಆರೋಗ್ಯವಾಗಿತ್ತು. ಹ್ಮ್. ಅದೇನಂದ್ರೆ ಅಲ್ಲಿ ಉಣ್ಣೆಗಳು ಅಂತ ಬರ್ತಾವ, ಹ್ಮ್. ಅವು ಈ ಟೈಮ್ಗೆ ಹೆಚ್ಕೊಬಿಡ್ತಿದ್ದವು. ಓಕೆ. ಹೆಚ್ಚಿಗತ್ತು ಅಂದ್ರೆ ಪ್ರಾಣಿ ಮನೆ ಕಂಡ್ರ ಕಣ್ಣು ಮೂಗು ಹ್ಮ್. ಹ್ಮ್. ಎಲ್ಲ ಕಚ್ಕೊಬಿಡವು. ಪ್ರಾಣಿಗಂತೂ ಹಿಂಸೆ ಆಗೋದು, ಅವೆಲ್ಲ ಸುಟ್ಟೋಯ್ತಿದ್ದವು. ಓಕೆ. ಮರಗಳ್ಗ ಹುಳ ಸೇರ್ಕೊಂಡು ಮರ ಕೊರೆದು ಸಾಯಿಸ್ತಿದ್ದವು. ಹ್ಮ್. ಹ್ಮ್. ಈ ವರ್ಷ ವರ್ಷ ಬೆಂಕಿ ಬಿದ್ರ ಹ್ಮ್. ತರಗನ ಮಟ್ಟಿಗೆ ಸರ್ಕಾರವೇ ಬೇಯಿಸ್ತಿತ್ತು. ಹ್ಮ್. ನಮ್ಮ ಟ್ರೈಬಲ್ ಕರ್ಕೊಂಡು ಹ್ಮ್. ಸುಡ್ತಿದ್ರು. ಹ್ಮ್. ಆ ಸುಟ್ರ ಆ ಉಣ್ಣಿಗಳ ಸಾಯ್ತಿದ್ದವು, ಹ್ಮ್. ಈ ಮರ ಕೊರೆಯ ಹುಳ ಸಾಯ್ತಿದ್ದವು, ಹ್ಮ್. ಆಮೇಲೆ ಈ ಪ್ರಾಣಿಗಳಿಗೆಲ್ಲ ರಕ್ಷಣೆ ಆಯ್ತಿತ್ತು. ಹ್ಮ್. ಹ್ಮ್. ಈಗ ಎಲ್ಲನೂ ನಿಲ್ಲಿಸ್ಮೇಲೆ ಹ್ಮ್. ಆ ಕಾಡು ತರಗನ ಮಟ್ಟಿಗೆ ಬೇಯ್ದಾದ್ಮೇಲೆ ಹ್ಮ್. ಬೇರೆ ಬೇರೆ ಥರದ ಹುಲ್ಲೆಲ್ಲ ಉಟ್ಕೊತಿತ್ತು, ಬೇರೆ ಬೇರೆ ಸೊಪ್ಪುಗಳು ಬರ್ತಿದ್ವು ನಮ್ಗೆ, ಹ್ಮ್. ಗೆಣಸುಗಳು ಹ್ಮ್. ಜಾಸ್ತಿ ಜಾಸ್ತಿ ಸಿಗ್ತಿದ್ದವು. ಈಗ ಯಾವಾಗ ಯಾವುದೋ ಚಟುವಟಿಕೆ ನಡೀದಂಗೆ ಆದಾಗ ಪ್ರಕೃತಿಲಿ ಏನು ಅಲ್ಲಿ ನಡೀತಾ ಇಲ್ಲ, ಬರೀ ಓಕೆ. ಈ ರೋಜಾ ಅಂತದ ಅದು ಬೆಳ್ಕೊಬಿಟ್ಟದ. ಹ್ಮ್. ಹ್ಮ್. ಪ್ರಾಣಿಗಳಂತೂ ಹೋಗಕ್ಕೆ ಓಡಾಡಕ್ಕೆ ಭಾಳ ಹಿಂಸೆ. ಹ್ಮ್. ಹಂಗಾಗಿ ಈಗ ಸರ್ಕಾರ ಒಪ್ಕೊಳಲ್ಲ ಆ ಮಟ್ಟಿಗೆ ಬೇಯಿಸೋದು. ಆ ಮೊದಲು ಸರ್ಕಾರ ಬೇಯಿಸ್ತಿತ್ತು ಅದೇ ನಿಂತ್ಕೊಂಡು. ಅಲ್ಲಿ ಪ್ರಾಣಿಗಳಿಗೆ ಬೇರೆ ಬೇರೆ ಥರದ ಹುಲ್ಲೆಲ್ಲ ಸಿಗ್ತಿದ್ವಲ್ಲ, ಹ್ಮ್. ಹಂಗಾಗಿ ಅವು ಯಾವೂ ಸಿಗ್ತದ್ರಿಂದ ಹ್ಮ್. ಮತ್ತು ಒಂದಿನ ಅವು ತಿನ್ನಬೇಕಾದಂಥ ಮರಗಳು ಹುಡ್ತಿದ್ದವು. ಹ್ಮ್. ಕೆಲವು ಬೀಜಗಳು ಬೆಂಕಿಲಿ ಬೆಂದರೆ ಬೀಜ ಹ್ಮ್. ಗಿಡ ಹುಡ್ತಿದ್ದು. ಈಗ ಯಾವೂ ಇಲ್ಲ. ಒಂದಷ್ಟು ಜಾಲದ ಮರ ಅಂತ ಇದ್ದವು. ಹ್ಮ್. ಜೇನ್ಗೂ ಆ ಮರಕ್ಕೂ ಭಾಳ ಸಂಬಂಧ. ಹ್ಮ್. 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 ಹಾಗಂತ ಸಮೃದ್ಧವಾದ ಜೇನು ಬರ್ತಿತ್ತು. ಹ್ಮ್. ಈಗ ಆ ಬೆಂಡ ಮರ ಅನ್ನೋದು ಎಲ್ಲ ಕಾಡಿನಲ್ಲೆಲ್ಲ ಪೂರ್ತಿ ನಾಶ ಆಗೋಯ್ತು. ಓಕೆ. ಈಗ ಜೇನುಗಳು ಬೇರೆ ತಡಿಕೊಂಡು ಕಾಡಿನಿಂದ ಅವು ನಾಡಿಗೆ ಬರ್ತಾವ. ಹ್ಮ್. ಹ್ಮ್. ಇಲ್ಲಿ ಕಾಟನ್ ಅಂತ ಬೆಳಿತಾರೆ, ಹ್ಮ್. ಔಷಧಿ ಹೊಡೆದು ಬಿಡ್ತಾರೆ. ಓ. ಔಷಧಿ ಹೊಡೆದಾಗ ಆ ಮಧು ಇರಕ್ಕೆ ಬರ್ತಾವಲ್ಲ, ಈ ಔಷಧಿ ಹೊಡೆದಿರ್ತಾರೆ, ಅದು ಕುಡಿದ್ಬಿಟ್ಟು ಜೇನು ಕೂಡ ಸಾಯ್ತಾವ. ಜೇನು ಸಂಖ್ಯೆನೂ ಕಮ್ಮಿ ಆಯ್ತದ, ಹ್ಮ್. ಆದಿವಾಸಿಗಳ ಸಂಖ್ಯೆನೂ ಕಡಿಮೆ ಕಡಿಮೆ ಆಗ್ತಾ ಆಯ್ತದ. ಅವು ಬೇಕಾದ ಪ್ರಕೃತಿಲಿ ಬೇಕಾದವು ಅವು ಸರಿಯಾಗಿ ಹ್ಮ್. ಹುಡ್ತಾ ಇಲ್ಲ. ಥ್ಯಾಂಕ್ ಯು ಸರ್.